ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಪೂಜ್ಯ ಸ್ವಾಮೀಜಿಯವರು ಅಭಯಾನಂದ ಮಹಾರಾಜ್ ಅವರನ್ನು ಮತ್ತು ಎಲ್ಲ ಗಣ್ಯರನ್ನು ಕೂಡ ನಾನು ಕೇಳ್ಕೊಳ್ತೇನೆ. ದಯಮಾಡಿ ಎಲ್ಲರೂ ಇದರ ಹತ್ರ ಬರೋಣ, ಜ್ಯೋತಿ ಹತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ದಯಮಾಡಿ ಗಣ್ಯರು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಪ್ರಾರ್ಥನೆ. ದಯಮಾಡಿ ಎಲ್ಲ ಆಸೀನರಾಗೋಣ. ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೇಳೋದಕ್ಕೆ ನಮ್ಮ ಇಂದಿನ ಪ್ರಧಾನ ವ್ಯಕ್ತಿ ಶ್ರೀಯುತ ಅಶೋಕ್ ಕುಮಾರ್ ನಾಡಿಗ್. ಸ್ವಾಮೀಜಿಯನ್ನು ಕರೆದು ಬಿಟ್ಟು ಇವರನ್ನ ಪ್ರಧಾನ ವ್ಯಕ್ತಿ ಅಂತ ಹೇಳ್ತಾ ಇದೀವಿಲ್ಲ ಅಂತ ತಪ್ಪು ತಿಳಿಬೇಡಿ. ಅವ್ರ ಪುಸ್ತಕವನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಅಶೋಕ್ ಕುಮಾರ್ ಅವರು ಎಲ್ಲರೂ ಸ್ವಾಗತ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ ಎಲ್ರಿಗೂ. ತುಂಬ ಖುಷಿಯಾಗತ್ತೆ ಗುರೂಜಿಯವರು ಇಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಮಧ್ಯದಲ್ಲೊಂದು ಪುಸ್ತಕ ಲೋಕಾರ್ಪಣೆಯನ್ನು ಕೂಡ ಸೇರಿಸಿದ್ದಾರೆ ಅಂತ ಹೇಳಿ ಅಂತ, ಇಷ್ಟೊಂದು ಜನರನ್ನೆಲ್ಲ ಸೇರಿಸಿದ್ದಾರೆ ಅಂತ ಹೇಳಿ ಅಂತ ಒಳ್ಳೆಯ ಸುಸಮಯ. ಇಂತಹ ಒಂದು ಸಮಾರಂಭಕ್ಕೆ 10 ಜನ ಕೈ ಜೋಡಿಸದಿದ್ದರೆ ಬಹುಶಃ ಸಾಧ್ಯವಾಗೋದಿಲ್ವೇನೋ ಅಂತ ಹೇಳಿ ಅಂತ ಅನಿಸುತ್ತೆ. ಅದಕ್ಕೆ DVG ಅವರು ಕೂಡ ಬೆರಳುಗಳನ್ನು ನೋಡು, ಅವುಗಳು ಒಂದರೊಂದೊಂದಿಲ್ಲ, ಸರಿಯಹುದು ಕಾರ್ಯದಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರೂ ಸೇರಿ ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಾ ಅಂತ ಹೇಳಿ ಅಂತ ಎಲ್ರಿಗೂ ಸ್ವಾಗತವನ್ನು ಹೇಳ್ತಾ, ನಮ್ಮ ಅಭಯಾನಂದ ಮಹಾರಾಜ್ ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ನನಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಈ ತರಹದ ಕಾರ್ಯಕ್ರಮಗಳಿಗೆ ಉಪನ್ಯಾಸಕ್ಕೆ ಅವಕಾಶವನ್ನು ಕೊಟ್ಟು ಪುಸ್ತಕ ಬರೆಯುವಂತೆ ಪ್ರೇರಣೆ ನೀಡಿದ್ದಾರೆ. ಹಾಗಾಗಿ ಅವರನ್ನು ಈ ಸಭೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೂ ಸಾಹಿತಿಗಳಾದ ಮಲ್ಲೇಪುರಂ ವೆಂಕಟೇಶ್ ಅವರು ನನ್ನನ್ನು ಕರ್ಕೊಂಡು ಹೋಗಿ ಮುದ್ರಣಕ್ಕೆ ಬೇಕಾದಂತಹ ಸಹಾಯವನ್ನೆಲ್ಲ ಕೂಡ ಮಾಡಿಸಿದ್ದಾರೆ. ಇಲ್ಲೇ ಇದ್ದರೆ ಇದು ಈ ಸಮಯದಲ್ಲಿ ಆ ಪುಸ್ತಕ ತಯಾರಾಗಿ ಬರ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತಹ ಹಿರಿಯರಾದ ಮಲ್ಲೇಪುರಂ ವೆಂಕಟೇಶ್ ಅವ್ರಿಗೂ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಸ್ವಾಗತ ನಮ್ಮ ವಾಸ್ಕ ಸಂಸ್ಥೆಯಿಂದ ಹಾಗೂ ಎಲ್ಲರ ಪರವಾಗಿ. ಹಾಗೆಯೇ ತಾನ ಶಿವಕುಮಾರ್ ಅಂತ ಹೇಳಿ ಇಂತಹ ಸಾಹಿತಿಗಳು ಮಂಡ್ಯದಿಂದ ಬಂದಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಅವರ ಪುಸ್ತಕ ಪರಿಚಯವನ್ನು ಕೂಡ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಹಾಗೆ ಸೋಮೇಶ್ವರ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ, ಥಟ್ ಅಂತ ಹೇಳಿ ಅಂತನ್ನುವಂತಹ ಕಾರ್ಯಕ್ರಮದ ಮೂಲಕ ಇಡೀ ನಾಡಿನಾದ್ಯಂತ ವಿಶ್ವದಾದ್ಯಂತ ಪರಿಚಿತವಾಗಿರುವಂತಹ ಒಂಥರ ರೆಕಾರ್ಡ್ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ಸಹಸ್ರಾರು ಎಪಿಸೋಡ್ಗಳನ್ನು ಮಾಡಿದಂಥವರು ಬಂದಿದ್ದು ನಮ್ಮ ಸೌಭಾಗ್ಯ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಹಾಗೆಯೇ ಬಾರ ವಿಜಯ್ ಕುಮಾರ್ ಅಂತ ಹೇಳಿ ಇಂಥ ಸಾಹಿತಿಗಳು, ಕವಿಗಳು, ಅವರು ಕೂಡ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಕಾರ್ಯಕ್ಷೇತ್ರದಲ್ಲಿ. ಹಾಗೂ ಅಷ್ಟಾವಧಾನಗಳಲ್ಲಿ ಪೃಚ್ಛಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಬ್ಯಾಂಕ್ ಉದ್ಯೋಗಿಯಾಗಿದ್ದವರು ಈಗ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದೂಗು ಲಕ್ಷ್ಮಣ್ ಅಂಥೇಳಿ ಇಂಥ ಹೊಸದಿಗಂತ ಪತ್ರಿಕೆಯ ಸಂಪಾದಕರಾಗಿದ್ದರು.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕೂಡ ಆಗಿದ್ದರು. ಬಹಳಷ್ಟು ಕೆಲಸ ಮಾಡಿದ್ದಾರೆ. 75ನೇ ಇಸ್ವಿಯ ಒಂದು ಎಮರ್ಜೆನ್ಸಿ ಸಮಯದಲ್ಲೂ ಕೂಡ ನಮ್ಮ ಭಾರತಕ್ಕಾಗಿ ತಮ್ಮ ಶ್ರಮವನ್ನು ರಾಷ್ಟ್ರಕ್ಕೋಸ್ಕರ ನೀಡಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಉಮಾದೇವಿಯವರು, ಅವರು ಪ್ರಿನ್ಸಿಪಾಲ್ ಆಗಿದ್ದವರು, ಸಾಹಿತ್ಯ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಮಂಕುತಿಮ್ಮನ ಕಗ್ಗದ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ವಾಸ್ಕ್ ಯೋಗ ಕೇಂದ್ರದಲ್ಲಿ ಸತತವಾಗಿ 5 ವರ್ಷದಿಂದ ಉಪನ್ಯಾಸಗಳನ್ನು ನೀಡ್ಕೊಂಡು ಬಂದಿದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಪರಿಣಿತ ಹಸ್ತರು, ಅವ್ರಿಗೂ ಕೂಡ ಸ್ವಾಗತವನ್ನು ನೀಡ್ತೇನೆ. ಹಾಗೆ ಕವಿ ನಾಗರಾಜ್ ಅಂತ ಹೇಳಿ ಅಂತ ನಮ್ಮ ಏನು ಹೇಳೋದು ಕಾಸಾ ದೋಸ್ತ್ ಅಂತಾರಲ್ಲ, ಹಾಗೆ ಅವರು ಕೂಡ ಎಲ್ಲ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಕವಿಕಿರಣ ಅಂತನ್ನುವಂತಹ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಅದರ ಮುಖ್ಯ ಸಂಪಾದಕರಾಗಿದ್ದಾರೆ. ಹಾಗೂ ಸಂಘದ ಕೆಲವು ಕೆಲಸಗಳಲ್ಲಿ ಪದಗಳಲ್ಲಿ ಅವರು ತಲ್ಲೀನರಾಗಿದ್ದಾರೆ ಹಾಗೂ ಸೇವೆಗೈತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಈ ಕಗ್ಗ ವೇದ ಕಥೆ ಪುಸ್ತಕದ ಪ್ರಕಾಶಕರು ಕೂಡ ಅವರು. ಹಾಗಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಡಾಕ್ಟರ್ ಭಾನು ಅಂತ ಹೇಳಿ ಅವರು ಇಂಜಿನಿಯರ್ ಆಗಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸಿ ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂಚಿನಿಂದನೂ ಇತ್ತು, ಅದೊಂದು ಅಭಿರುಚಿ ಇತ್ತು. ಹಾಗಾಗಿ ಕವನ, ಕಾವ್ಯ, ಸಾಹಿತ್ಯ, ಅದರಲ್ಲೂ ಹೆಚ್ಚಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಎತ್ತಿದ ಕೈ. ಇವರು ಒಂದು 5-6 ವರ್ಷದಿಂದ ವಾಸ್ಕ್ ಯೋಗ ಕೇಂದ್ರದ ಇಂತಹ ಸಾಹಿತ್ಯ ಸಂಜೆಯಲ್ಲಿ ಸೇರಿಕೊಂಡು ಅವರು ತಮ್ಮ ಒಂದು ಜ್ಞಾನವನ್ನು ಎಲ್ರಿಗೂ ಹಂಚ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಇನ್ನು ಸಂತೋಷ್ ಭಾರದ್ವಾಜ್ ಅಂತ ಹೇಳಿ ಅವರು ಯುವಕರಾಗಿದ್ದರೂ ಕೂಡ ಅಪಾರ ಪ್ರತಿಭೆಯನ್ನು ಹೊಂದಿದ್ದಾರೆ. ಅವರು ಗಮಕದಲ್ಲೂ ಪರಿಣಿತರು, ವಾಚನದಲ್ಲೂ ಪರಿಣಿತರು ಹಾಗೂ ವ್ಯಾಖ್ಯಾನದಲ್ಲೂ ಪರಿಣಿತರು. ಇಂಜಿನಿಯರ್ ಆಗಿದ್ರೂ ಕೂಡ ಹಾಸನ ಮೂಲ ಊರಾದರೂ ಕೂಡ ಯಾವ ಕ್ಷೇತ್ರದಲ್ಲಿ ಕೈ ಆಡಿಸಬಲ್ಲೆ, ಇನ್ಯಾವುದು ಖಾಲಿ ಇದೆ ಅಂತನ್ನೋ ಹಾಗೆ ಅವರು ಎಲ್ಲದರಲ್ಲೂ ನುರಿತರಾಗಿದ್ದಾರೆ ಅಂತ ಹೇಳ್ತಾ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸತೀಶ್ ಬೆಳ್ಳೂರು ಅವರು ಬಂದಿರಬೇಕೇನೋ, ಕಾಣ್ತಾ ಇಲ್ಲ ನನಗೆ. ಅವ್ರಿಗೂ ಕೂಡ ವೇದಿಕೆಗೆ ಆಹ್ವಾನಿಸ್ತೇನೆ. ಅವರು ಕೂಡ ಇಂಜಿನಿಯರ್ ಆಗಿದ್ರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಜ್ಞಾನವನ್ನು ಉಳ್ಳವರಾಗಿ ತಮ್ಮ ಜ್ಞಾನವನ್ನು ಎಲ್ಲರಿಗೂ ಹಂಚುವಂತೆ ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಹಾಗೆಯೇ ಇಷ್ಟೆಲ್ಲ ಮಾಡಿದಂತಹ ಗುರೂಜಿಯವ್ರಿಗೂ ಸ್ವಾಗತ. ಇನ್ನೇನು ಬರ್ತಾರೆ, ಇಲ್ಲಿ ಪೂರ್ಣಾಹುತಿ ನಡೀತಾ ಇದೆ. ಆಮೇಲೆ ಹಾಸನದಿಂದ ಒಂದು ದಂಡನ್ನೇ ಕಟ್ಕೊಂಡು ಬಂದಂತಹ ನಮ್ಮ ವೇದ ಭಾರತಿ ಸಂಯೋಜಕರಾದ ಹರಿಹರಪುರ ಶ್ರೀಧರ್ ಅವ್ರಿಗೂ ಕೂಡ ನಿಂತ್ಕೊಳ್ರಿ ಸ್ವಾಮಿ, ಸ್ವಾಗತ. ಈ ಒಂದು ಸಭೆಗೆ ಯಾವ್ಯಾವ ಊರಿಂದನೋ ಎಲ್ಲೆಲ್ಲಿಂದನೋ ಯಾವ್ಯಾವ ಮೂಲೆಯಿಂದನೋ ಇಷ್ಟು ದೂರದಲ್ಲಿದ್ದರೂ ಕೂಡ ಇಷ್ಟೊಂದು ಜನ ಬಂದಿದ್ದೀರಾ. ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿ ಓಂ. ನಿಜವಾಗ್ಲೂ ವಾಸ್ಕ್ ಗುರೂಜಿಯವರು ಏರ್ಪಾಡು ಮಾಡಿರುವಂಥ ಈ ಕಾರ್ಯಕ್ರಮ, ಇದರಲ್ಲಿ ವೇದ ಭಾರತಿ ಮೇಲುಗೈ ಪಡೆದಿದೆ. ಯಾಕೆಂತ ಹೇಳಿದರೆ, ಈ ಕಾರ್ಯಕ್ರಮದಲ್ಲಿ ಯಾರು ಪುಸ್ತಕವನ್ನು ಬರೆದಿದ್ದಾರೆ ಅವರು ವೇದ ಭಾರತಿ ಅಧ್ಯಕ್ಷರು ಶ್ರೀಯುತ ಅಶೋಕ್ ಕುಮಾರ್ ನಾಡಿ. ಜೊತೆಗೆ ನಮ್ಮ ಆಹ್ವಾನಿತರಲ್ಲಿ ಒಬ್ಬರಾಗಿರುವಂತಹ ಶ್ರೀ ಕವಿ ನಾಗರಾಜ್ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅವರು ನಮ್ಮ ವೇದ ಭಾರತಿಯ ಸ್ಥಾಪಕ ಅಧ್ಯಕ್ಷರು ಕೂಡ. ಸೊ ನಾನು ಅದರ ಸಂಯೋಜಕನಾಗಿ ನಾನು ಅನ್ಕೋತೀನಿ ಇದು ವೇದ ಭಾರತೀಯ ಕಾರ್ಯಕ್ರಮ ಅಂತ ಹೇಳಿ. ಸೊ ನಮ್ಮ ಮಿತ್ರ ವಿಜಯ್ ಕುಮಾರ್ ಕೂಡ ನಮಗೆ ಹಿಂದಿಂದಲೂ ವೇದ ಭಾರತೀಯ ಜೊತೆಗಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ. ನೀವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಗುರೂಜಿಯವ್ರ ಮೇಲೆ ಬರಬೇಕು. ಸ್ವಾಮೀಜಿಯವರು ಎಲ್ಲ ದಯಮಾಡಿ ಪುಸ್ತಕವನ್ನು ಇಲ್ಲೇನೆ ಹೂವನ್ನು ತೆರೆಯೋದ್ರ ಮೂಲಕ ಬನ್ನಿ. ಈ ಕಡೆ ಅಶೋಕ್ ಬನ್ನಿ. ಹೂವನ್ನು ತೆಗೆದು ಪುಸ್ತಕವನ್ನು ಬಿಡುಗಡೆ ಮಾಡೋಣ. ಸ್ವಾಮೀಜಿಯವ್ರ ಕೈ
ಖಡ್ಗ ವೇದ ಕಥೆ ಇಂಥ ಅಪೂರ್ವವಾದಂತಹ ಪುಸ್ತಕವನ್ನು ಬಿಡುಗಡೆ ಮಾಡಿರುವಂತಹ ಸ್ವಾಮೀಜಿಯವರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಹೇಳ್ತಾ ಈಗ ಪುಸ್ತಕವನ್ನು ಕುರಿತು ಶ್ರೀ ತಾನಾಶಿ ಅವರು ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಯಮಾಡಿ ಎಲ್ಲ ಕುಳಿತುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮೈಕಲ್ಲೇ ಕರೀಬೇಕಾಯ್ತು. ಪೂಜ್ಯ ಸ್ವಾಮೀಜಿರವರೇ, ಹಿರಿಯರಾದ ಮಲ್ಲೇಪುರಂ ವೆಂಕಟೇಶ್ರವರೇ, ನಾ ಸೋಮೇಶ್ವರರವರೇ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನನ್ನ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಾತೆಯರೇ, ಅಣ್ಣಂದಿರೇ, ಈ ದಿನ ಒಂದು ಮಹಾ ಸೌಭಾಗ್ಯದ ಕೆಲಸವನ್ನು ನನಗೆ ಅಶೋಕ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಕಗ್ಗ ವೇದ ಕತೆ ಹೆಸರು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ನೋಡಿ, ಯಾವುದಕ್ಕೆ ವಿವರಣೆ ಬೇಕು ಎನ್ನುವುದನ್ನು ನಾವು ನಮ್ಮ ಜೀವನದಲ್ಲಿ ಪ್ರಶ್ನೆ ಮಾಡಿಕೊಳ್ತಾ ಹೋಗ್ತೀವಿ. ಕಗ್ಗ ತನ್ನಂತೆ ತಾನಿದೆ, ಅದಕ್ಕೆ ನೂರಾರು ಜನ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಸೌಭಾಗ್ಯ ನನಗೂ ಕೂಡ ಒಮ್ಮೆ ಲಭ್ಯವಾಗಿದೆ. ನಾನು ಈ ಕಗ್ಗ ವೇದ ಕಥೆ ಪರಿಚಯ ಮಾಡೋದಕ್ಕೆ ಮುಂಚೆ ಮೂವರು ಮಹಾಕವಿಗಳ ವಿಚಾರಗಳನ್ನು ಪುಟ್ಟದಾಗಿ ನಿಮ್ಮ ಮುಂದೆ ಇಡ್ತೇನೆ. ಒಂದು, ಕುವೆಂಪುರವರ ಗಗನಗುರು ಅನ್ನುವಂತಹ ಒಂದು ಪದ್ಯ ಇದೆ. ಅನಂತದಿಂ ದಿಗಂತದಿಂ ಅನಂತದಾ ದಿಗಂತದಿಂ ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ ಗಿರಿಯ ಬಿತ್ತರ ಶಿಖರದೆತ್ತರ ಅನುಭವಿಸುವ ರಸ ಋಷಿಮತಿ ಗತಿ ಮಹತ್ತರ. ಅದರಲ್ಲಿ ಅವ್ರು ಹೇಳ್ತಾರೆ, ಮಾತಿಗೊಂದು ಅರ್ಥ ಬೇಕೆ, ಅರ್ಥವಿದ್ದರ ಅರ್ಥ ಸಾಕೆ, ಮೋಡಗಳನ್ನು ನೋಡಿ ಕಲಿ, ಅರ್ಥ ಅಲ್ಪ ಎಂದು ತಿಳಿ. ಅರ್ಥವಿದ್ದರ ಅರ್ಥ ಸಾಕೆ. ನೋಡಿ ಎಂತಹ ಮಾತು. ಅರ್ಥ ಹೇಗಾಗಬೇಕದು? ಭಾಷೆಯ ರೂಪದಲ್ಲಿಯೇ ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಬರೆದವನ ಮನಸ್ಥಿತಿ ಓದುಗನಿಗೆ ಗೋಚರವಾಗಬೇಕು. ಅದನ್ನ ಕವಿ ಹೇಗೆ ಹೇಳ್ತಾರೆ ಅಂದರೆ ರಸ ಋಷಿಯ ಮತಿ ಅಂತಾರೆ. ಪ್ರತಿಯೊಬ್ಬರಲ್ಲೂ ಕವಿ ಇರ್ತಾನ್ರಿ, ವ್ಯಕ್ತ ಮಾಡೋದಷ್ಟೇ ಕಷ್ಟ. ಬೇಂದ್ರೆಯವರ 4 ಸಾಲು ತಗೊಳ್ತೀನಿ ನಾನು. ನೀವೆಲ್ಲ ಕೇಳಿದ್ದೀರಿ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಅದರಲ್ಲಿ ಮತ್ತೆ 4 ಸಾಲು ಬರುತ್ತೆ. ಅಕ್ಷಿನಿ ಮೀಲನ ಮಾಡದೆ ನಕ್ಷತ್ರದ ಗಣ ಗಗನದಿ ಹಾರದಿದೆ, ಬಿದಿಗೆಯ ಬಿಂಬ ದರದಲ್ಲಿ ಎಂದಿಗೂ ಮಿಲನದ ಚಿನ್ನವು ತೋರದಿದೆ. ಎಷ್ಟು ಜನಕ್ಕೆ ಅರ್ಥ ಆಗಿದೆ? ನಾವು ಎಷ್ಟು ಚೆನ್ನಾಗಿ ಹಾಡ್ತೀವಿ ಅಂದರೆ ಯಾವುದಾದರೂ ಒಂದು ವಿಚಾರ ನಮ್ಗೆ ಅರ್ಥವೇ ಆಗಬೇಕಾಗಿಲ್ಲ, ಆನಂದವಾಗಬೇಕು. ನಾನು ಸುಮಾರು 70ರ ಶತಕದ ಆರಂಭದಲ್ಲಿ ನಮ್ಮೂರಿನಲ್ಲಿ ನಾಟಕ ನೋಡ್ತಾ ಬೆಳೆದವನು. ನನಗೆ DVG ಅವ್ರ ಪರಿಚಯ ಆಗಿದ್ದಲ್ಲೇ. ಅವರ ಅದ್ಭುತವಾದ ಗೀತೆ ಏನೀ ಮಹಾನಂದವೇ, ಆ ಹಾಡಿನ ಸಾಹಿತ್ಯ ಬರದೆ ಓದ್ತಾ ಇದ್ದಂಥ ಮನುಷ್ಯ ನಾನು, ಹಾಡ್ತಾ ಇದ್ದಂಥ ಮನುಷ್ಯ. ಭಾಳ ದಿನಗಳ ನಂತರ ಅದರ ಮೂಲ ಸಾಹಿತ್ಯ ತಿಳ್ಕೊಂಡಿದ್ದು. ಕೇಳಿದ್ದನ್ನ, ನೋಡಿದ್ದನ್ನ, ಅನುಭವಿಸಿದ್ದನ್ನ ಆನಂದಿಸುವುದು ಭಾರತೀಯ ಸಂಸ್ಕೃತಿಯ ಜಾಯಮಾನ. ಕಗ್ಗ ಕೂಡ ಹಾಗೆ. ಎಷ್ಟು ಮಟ್ಟಿಗೆ ಅಂದರೆ ನಮಗೆ ಅರ್ಥವಾಗಲಿ ಬಿಡಲಿ ಕಗ್ಗ ಹೇಳ್ತೀವಿ, ಅರ್ಥವಾಗಲಿ ಬಿಡಲಿ ಮಂತ್ರ ಹೇಳ್ತೀವಿ. ಯಾಕಂದರೆ ಅದು ನಮಗೆ ಆನಂದವನ್ನು ಕೊಡುತ್ತೆ. ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳಿ ಮಹಾ ಕಾವ್ಯಗಳನ್ನು ನಾವು ಎಷ್ಟು ಸಲ ಓದಿಲ್ಲ? ಅಲ್ಲಿ ನಾವು ಗಮನಿಸಬೇಕಾದದ್ದಾದರೂ ಏನು? ಒಂದು, ಯಾವುದನ್ನು ಮಾಡಬೇಕು ಎನ್ನುವುದನ್ನು ನಿಮಗೆ ಹೇಳ್ತಾ ಹೋಗ್ತದೆ ರಾಮಾಯಣ. 2, ಯಾವುದನ್ನು ಮಾಡಬೇಡ ಅಂತ ಹೇಳ್ತಾ ಹೋಗ್ತದೆ ಮಹಾಭಾರತ. ಈ 2ರ ನಡುವೆ ನಾವೇನಾಗ್ತೀವಿ ಅನ್ನೋದು ವ್ಯಕ್ತಿ ಚಿತ್ರಣವಾಗ್ತದೆ.
ಬಹುಶಃ ಅಂತಹ ಸಾರಸತ್ವವನ್ನು ಹೀರಿಕೊಂಡ ಕಾರಣದಿಂದಾಗಿ ಕಗ್ಗ ಕನ್ನಡದ ಭಗವದ್ಗೀತೆ ಆಯಿತು. ಒಂದು ಸಲ ಯೋಚನೆ ಮಾಡಿ, ಒಂದಾದರೂ ಕಗ್ಗವನ್ನು ಹೇಳದ ಕೇಳದ ವ್ಯಕ್ತಿ ನಮ್ಮ ನಡುವೆ ಇದ್ದಾರೆಯೇ ಅಂದರೆ ಇಲ್ಲ. ಹಾಗಾದ್ರೆ ಕಗ್ಗ ಏಕೆ ನಮಗೆ ಅನಿವಾರ್ಯ? ಕಗ್ಗ ಏಕೆ ಬೇಕು? ನಮಗೆ ಅರ್ಥವಾಗದ ವಿಚಾರವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ತೇವೆ ಅಂತಂದ್ರೆ ಅದು ಆನಂದಮಯದಲ್ಲಿ ಮಾತ್ರ. ಅದನ್ನೇ ಹೇಳ್ತಾರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಅಶೋಕ್ ಕುಮಾರ್ ಅವರು ಪುಸ್ತಕ ಓದಿದ್ರೆ ಈ ಆನಂದಮಯ ಖಂಡಿತ ಸಿಗುತ್ತೆ. ಯಾಕೆ ನೋಡಿ, ಯಾರಿಗೆ ಕತೆ ಇಷ್ಟ ಇಲ್ಲ? ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡ ವ್ಯಕ್ತಿಯವರೆಗೆ ಕತೆ ಅಂತಂದ್ರೆ ಎಲ್ಲರೂ ಕೂಡ ತಲೆದೂಗೋರೆ. ಸಂಗೀತಕ್ಕೆ ಹೇಗೆ ವ್ಯಕ್ತಿಗಳನ್ನು ಹಿಡಿದಿಡುವ ಶಕ್ತಿ ಇದೆಯೋ, ಕಥೆಗೆ ವ್ಯಕ್ತಿಯನ್ನು ಬದಲಿಸುವ ಶಕ್ತಿ ಇದೆ. ಅದಕ್ಕೆ ನಮ್ಮ ನಡುವೆ ಪಂಚತಂತ್ರ ಇದೆ, ಗುಣಾಢ್ಯನ ಬೃಹತ್ ಕಥೆ ಇದೆ, ಕಥಾ ಸರಿತ್ಸಾಗರ ಇದೆ, ದಿನಕ್ಕೊಂದು ಕಥೆ ಇದೆ. ಕಥೆಯನ್ನ ಹೇಳುವುದು, ಕೇಳುವುದು ಎರಡೂ ಕೂಡ ಭಾರತೀಯ ಪರಂಪರೆಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಕತೆ ಯಾವುದಾದ್ರೂ ಆಗಬಹುದು, ನೀತಿ ಕತೆ ಆಗಬಹುದು, ಕಲ್ಪಿತ ಕತೆ ಆಗಬಹುದು, ವಿಜ್ಞಾನದ ಕತೆ ಆಗಬಹುದು, ವೇದದ ಕಥೆಯೂ ಆಗಬಹುದು. ಈ ಕಥೆಯನ್ನು ಹೇಳೋ ಪರಿಪಾಠ ಬಿಟ್ಬಿಟ್ಟಿದ್ದೀವಿ. ಅದು ಇನ್ನೊಂದು ರೀತಿ ನಮ್ಮಲ್ಲಿ ಮತ್ತೆ ಬರ್ತಾ ಇದೆ. ಏನಂತಂದ್ರೆ ಹೊಸ ರೂಪದಲ್ಲಿ ನಿಮಗೆ ಮತ್ತೊಮ್ಮೆ ಹಿಂದಿನ ವಾತಾವರಣವನ್ನು ಸೃಷ್ಟಿಸುತ್ತೇವೆ ಎಂದು ಅಂಗೈ ಮೇಲಿನ ಮಾಯಾನಗರಿಯಂತೆ ಸೃಷ್ಟಿಸುವಂತಹ ಹೊಸ ಹೊಸ ಸಂಸ್ಥೆಗಳು ಹುಟ್ಕೊಳ್ತಾ ಇವೆ. ಇದು ಭಾರತೀಯ ಪರಂಪರೆ ಇನ್ನೊಂದು ಕುರುಹು ಅಷ್ಟೇ. ಹಾಗಾದ್ರೆ ನಾವು ಎಲ್ಲಿ ಮುಟ್ಟಬೇಕಾಗಿದೆ ಅನ್ನೋದನ್ನು ನೋಡೋಣ. ಒಂದು ವಿಚಾರ ಇದೆ, ಏನನ್ನ ನೋಡಿದರೆ ನೀನು ಏನನ್ನ ಅಂದ್ಕೊಳ್ಬೇಕು ಅಂತ. ಅದನ್ನ ಅಶೋಕ್ ಕುಮಾರ್ ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದು ಮೇಜಿನ ಮೇಲೆ ಅರ್ಧ ಲೋಟ ನೀರಿದೆ ಅಂದಾಗ ಅದನ್ನ ನೋಡಿದವರು ಅರ್ಧ ಲೋಟ ನೀರಿದೆ, ಖಾಲಿ ಇದೆಯಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ನೀವು ಜೀವನವನ್ನು ಅರ್ಥ ಮಾಡಿಕೊಂಡ್ರೆ ಅರ್ಧ ತುಂಬಿದೆಯಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ಧನಾತ್ಮಕ ದೃಷ್ಟಿ ಮತ್ತು ಸಾಕಾರ ಮಾಡಿಕೊಳ್ಳುವ ದೃಷ್ಟಿ ಅಂತೇವೆ. ಯಾಕಂದ್ರೆ ನಮ್ಮ ಬದುಕನ್ನ ಸಾಕಾರ ಮಾಡಿಕೊಳ್ಳುವುದರಲ್ಲಿ DVG ಅವರ ಕೊಡುಗೆ ಬಹಳ ದೊಡ್ಡದು. ಯಾಕಂದ್ರೆ ಅವ್ರು ಹೇಳ್ತಾರೆ, ನಿನಗೆ ಮನೆಯೊಳಗೆ ಮಠ ಇದೆಯೋ, ಎಲ್ಲೂ ಹೋಗ್ಬೇಕಾಗಿಲ್ಲ, ನೀನು ನಿನ್ನನ್ನು ನೀನು ಅರಿತುಕೋ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವನೆನೆದು ಬಾರನೆಂಬುದನ್ನು ಬಿಡು, ಅರುಷಕ್ಕೆ ಇದೆ ದಾರಿ ಎಲೆ ಮಂಕುತಿಮ್ಮ. ಎಷ್ಟು ಚಂದ ಇದೆ ನೋಡ್ರಿ. ನಮ್ಮಲ್ಲಿ ಎಲ್ಲ ಇದೆ, ಇಲ್ಲದಿರುವುದರ ಬಗ್ಗೆ ಪ್ರಶ್ನೆ ಮಾಡ್ತೀವಿ. ಅದನ್ನೇ ಅಡಿಗರು ಹೇಳೋದು. ಎಷ್ಟು ಚಂದ ಹೇಳ್ತಾರೆ. ಇರುವುದನ್ನ ಮರೆತು ಬಿಟ್ಟು ಇಲ್ಲದುದರ ಎಡೆಗೆ ತುಳಿಯುವುದೇ ಜೀವನ ಅಂತ ಹೇಳ್ತಾರೆ ಅಡಿಗರು. ಇದರ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದೇನು? ಒಂದು ಸಣ್ಣ ಕತೆ ಹೇಳ್ತೀನಪ್ಪ ನಾನು. ಇದು ಇಬ್ಬರು ಹುಚ್ಚರ ಕತೆ. ಒಂದು ಹುಚ್ಚಾಸ್ಪತ್ರೆ ಇರುತ್ತೆ, ಅದರಲ್ಲಿ ಇಬ್ಬರು ಸುಮ್ಮನೆ ಯಾವ್ದಾದ್ರು ಒಂದು ಹೆಸರಿಟ್ಕೊಳ್ಳಿ, ಕರಿಯ ಬಿಳಿಯ ಇಟ್ಕೊಳ್ಳಿ ಸುಮ್ಮನೆ. ಒಬ್ಬ ಕಪ್ಪಗಿರೋನು, ಒಬ್ಬ ಬೆಳ್ಳಗಿರೋನು, ಇಬ್ರು ಹುಚ್ಚರು. ಹುಚ್ಚಾಸ್ಪತ್ರೆ ನಡೀತಾ ಇರುತ್ತೆ. ಒಂದು ದಿವಸ ಈ ಬೆಳ್ಳಗಿರೋನು ಕರಗಿರೋನು ನೀರಲ್ಲಿ ಬಿದ್ದುಬಿಡ್ತಾರೆ. ಕರಗಿರೋನ್ಗೆ ಈಜು ಬರ್ತಾ ಇರುತ್ತೆ, ಬೆಳ್ಳಗಿರೋನ್ಗೆ ಈಜು ಬರೋದಿಲ್ಲ. ತಕ್ಷಣ ಈ ಕರಗಿರೋನು ಬೆಳ್ಳಗಿರೋನು ಎತ್ಕೊಂಬಂದ್ಬಿಡ್ತಾನೆ. ಎತ್ಕೊಂಬಂದ್ಬಿಟ್ಟು ಮೇಲೆ ಇಟ್ಬಿಟ್ಟು ಹಾ ಅಂತಾನೆ ಒಂದ್ಸಲ. ಹುಚ್ಚಾಸ್ಪತ್ರೆ ಡಾಕ್ಟರ್ ಭಾಳ ಖುಷಿ ಆಗ್ಬಿಡುತ್ತೆ. ಅಬ್ಬಾ ಎಂತೂ ನೋಡಪ್ಪ, ಎಂತ ಶ್ರಮಪಟ್ಟು ನೀನು ಆತನನ್ನು ಕಾಪಾಡದೆ, ನಿನಗೆ ನಾನು ಸನ್ಮಾನ ಮಾಡಿ ಬಿಡುಗಡೆ ಮಾಡಬೇಕು. ಒಳ್ಳೆಯದಂದ್ರೆ ಮೂಲತಃ ಮಾನಸಿಕ ಅಸ್ವಸ್ಥನಾಗಿದ್ದ ನೀನು ಆ
ಇನ್ನೊಬ್ಬ ಅಸ್ವಸ್ಥನನ್ನು ಕಾಪಾಡಿ ನಿನ್ನ ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಂಡಿದೆ. ಹಾಗಾಗಿ ಇದು ಬಹಳ ಒಳ್ಳೆಯ ಕೆಲಸ. ಎಲ್ಲ ಚಪ್ಪಾಳೆ ಹೊಡೆದು ಕೆಟ್ಟ ಕರಿಯ ಹೇಳ್ದ, ಅಯ್ಯೋ ಹಾಗೇನೂ ಆಗಲಿಲ್ಲ, ನೀರಲ್ಲಿ ನೆಂದು ಒತ್ತೆ ಆಗಿ ಶೀತ ಆಗ್ಬಿಟ್ಟಿದ್ದ, ನಾನೇ ಹಿಂಡ್ಬಿಟ್ಟು ನೇತಾಕಿದ್ದೀನಿ ಅಂತ. ನೋಡಿ, ಈ ಕರಿಯ ಬಿಳಿಯರು ನೀವು ಆಗಬಾರದು ಅಂದ್ರೆ ದಯಮಾಡಿ ಪುಸ್ತಕ ಓದಿ. ಇದು ಸಾಮಾನ್ಯ ಜ್ಞಾನ. ವೇದ ಕೂಡ ಏನು ಹೇಳುತ್ತೆ ಅಂದ್ರೆ, ಆಮೇಲೆ ಇವೆಲ್ಲವನ್ನು ನಾವು ಬಿಟ್ಟು ಹೋಗ್ತೀವಿ. ಆದರೆ ಬಿಟ್ಟು ಹೋಗುವ ಈ ಬದುಕಿನಲ್ಲಿ ಎಲ್ಲ ನನ್ನದು ಅಂದ್ಕೊಳ್ತೀವಿ, ಇಲ್ಲ ಕೊಟ್ಟು ಹೋಗಲ್ಲ. ಬಿಟ್ಟು ಹೋಗ್ಬೇಕು, ಇಲ್ಲ ಕೊಟ್ಟು ಹೋಗ್ಬೇಕು. ಈ ಬಿಟ್ಟು ಕೊಟ್ಟು ಎರಡರ ನಡುವೆ ನನ್ನನ್ನೇನಾದರೂ ಇಡ್ತೇನೆ ಅಂದ್ರೆ ಒಳ್ಳೆಯತನ ಇದೆ. ಆ ಒಳ್ಳೆಯತನವನ್ನು ಇರಬೇಕಾಗಿ ಪುಸ್ತಕ ಓದಿ. ಕಗ್ಗಕ್ಕೆ ಅದ್ಭುತವಾದ ವ್ಯಾಖ್ಯಾನ ಇದೆ. ಹೇಗಿದೆ ಅಂತಂದ್ರೆ, ಹೀಗೆ ಆಪ್ಯಾಯಮಾನವಾಗಿ ಯಾವುದನ್ನಾದರೂ ಹೇಳಿದೆ ಅಂತಂದ್ರೆ ಅತ್ಯಂತ ಪ್ರೀತಿಯಿಂದ ಹೇಳೋ ಹೆಸರು ಕಗ್ಗ ವೇದಾಂತ. ಅಂದ ಮೇಲೆ ಈ ಪುಸ್ತಕ ಮತ್ತು ಇದರ ಮಹತ್ವ ಎಂತಹದ್ದು ಅಂತ ಹೇಳಿ ನಮ್ಗೆ ಅರ್ಥವಾಗ್ತದೆ. ಹಾಗಾಗಿ ಕಗ್ಗ ವೇದ ಕಥೆಯಲ್ಲಿ ವಿಚಾರವನ್ನು ಹೇಳ್ತಾರೆ, ವೈವಿಧ್ಯತೆಯನ್ನು ಹೇಳ್ತಾರೆ. ನನ್ನ ಪ್ರಕಾರ ಅಶೋಕ್ ಕುಮಾರ್ ಒಬ್ಬ ಬಹುರೂಪಿ. ಹಾಗಾಗಿ ಏನು ಎಲ್ಲವೂ ಮೆಚ್ಚುತ್ತಾ ಇದೆಯಲ್ಲ, ಮೂರ್ತ ರೂಪವನ್ನು ಕಾಣಬೇಕಾದ್ರೆ ಮೂರ್ತ ರೂಪವನ್ನು ನೋಡು. ಯಾರಿಗೆ ಮನಸ್ಸಲ್ಲಿ ಭಗವಂತನನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲೋ ಅವರಿಗೆ ಭಗವಂತನ ವಿಗ್ರಹ ಬೇಕು. ನೋಡಿ, ಮೂರ್ತದಿಂದ ಅಮೂರ್ತಗಳಿಗೆ ಚಲಿಸುವ ಡಿವಿಜಿಯವರನ್ನು ನೆನಪಿಸಿಕೊಳ್ಳಿ. ಅಶೋಕ್ ಕುಮಾರ್ ಕೆಲಸ ಸಾರ್ಥಕವಾಗಲಿ. ಈ ದಿನದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ಸಿಗಲಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನುಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನಷ್ಟೇ ಇದರಲ್ಲಿ ಮುಗಿಸಿದ್ದೀನಿ. ನಾನು ಕೇವಲ ನಿಮ್ಮನ್ನು ಒಂದು ಚೂರು ಕೆಣಕಿದ್ದೀನಿ. ನೀವು ಇದನ್ನು ಇಟ್ಕೊಂಡು ಸ್ವಲ್ಪ ತಿಳ್ಕಿದ್ರೆ ಆನಂದ ಖಂಡಿತ ಸಿಗುತ್ತೆ. ಎಲ್ಲರೂ ಓದಿ, ಎಲ್ಲರೂ ಕೂಡ ಅರ್ಥೈಸಿಕೊಳ್ಳಿ, ಬದುಕಿಸಿ. ನಮಸ್ಕಾರ. ಕಡಿಮೆ ಸಮಯದಲ್ಲಿ ಅತ್ಯಂತ ಅಮೋಘವಾಗಿ ಪುಸ್ತಕವನ್ನು ತೆರೆದಿಟ್ಟ ಶ್ರೀ ತಾನ ಶಿವಕುಮಾರ್ ಅವರಿಗೆ ಅತ್ಯಂತ ಧನ್ಯವಾದಗಳು. ಈಗ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಸಂಸ್ಕೃತ ಒಂದು ಹಾಡು. ಮಂದಿರಕ್ಕೆ ಓ ಲೋಕಗುರುಗಳೆಲ್ಲ ಬನ್ನಿ 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 ಬನ್ನಿ, ತುಳಿಯ ನಿಮ್ಮ ಪತತಲ ದಲ 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 ಅರಳುವುದನ್ನ ಶಿರಃ ಕಮಲ ಕುಟ್ಮಲ, ತಮೋ ತಿಮಿರ ಅಳಿಯಲಲ್ಲಿ ಪರಂಜ್ಯೋತಿ ಬೆಳಗಲಿ, ಋತದ ಶಿವದ ಆನಂದದ ಚಿದ್ವಿಭೂತಿ ತೊಳಗಲಿ. ಸರ್ವೇಭ್ಯೋ ನಮಸ್ಕಾರ. ಒಂದು 5 ನಿಮಿಷ ಮಾತಾಡಿ. ಬಹಳ ಸುಂದರವಾದ ಆನಂದಮಯವಾದಂಥ ಒಂದು ಸಂದರ್ಭದಲ್ಲಿ ನಾವು ಸೇರಿದ್ದೇವೆ. ಬೆಳಗಿಂದಲೂ ಕೂಡ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳೆಲ್ಲ ನಡೆದು ಈಗ ಒಂದು ಅಪೂರ್ವವಾದ ಒಂದು ಕೃತಿಯ ಲೋಕಾರ್ಪಣೆ ಸಮಾರಂಭ ಇಲ್ಲಿ ನಡೀತಾ ಇದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಅಭೇದಾನಂದ ಮಹಾರಾಜ್ ಅವರಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಈ ಕೃತಿಯ ಕರ್ತೃ ಶ್ರೀ ಬಿ ಎನ್ ಅಶೋಕ್ ಕುಮಾರ್ ನಾಡಿಗ್ ಅವರು. ಅವರಿಗೆ ಪೂರ್ಣ ಒತ್ತಾಸೆ ಕೊಟ್ಟಂಥವರು ನಮ್ಮ ಈ ಕುಟೀರದ ಸಾಂಸ್ಕೃತಿಕ ಧಾರ್ಮಿಕ ಸಂಚಾಲಕರಾದ ಉಮಾಮಹೇಶ್ವರ ಗುರೂಜಿಯವರು. ಮತ್ತು ಇದಕ್ಕೆ ಈಗ ತಾನೇ ಈ ಕೃತಿಯ ಲೋಕಾರ್ಪಣೆ ಮಾಡಿದಾಗ ಇದರ ಪರಿಚಯ ಮಾಡಿಕೊಟ್ಟಂಥವರು ಶ್ರೀಮಾನ್ ತಾನ ಶಿವಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ, ದೂಗ ಲಕ್ಷ್ಮಣ ಅವರಿದ್ದಾರೆ, ನಮ್ಮೆಲ್ಲರಿಗೂ ಅತ್ಯಂತ ಪ್ರಿಯರಾದಂಥ ಡಾಕ್ಟರ್ ಸೋಮೇಶ್ವರ್ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ವಿಜಯಕುಮಾರ್ ಇದ್ದಾರೆ, ಸತೀಶ್ ಬೆಳ್ಳೂರಿದ್ದಾರೆ. ಎಲ್ಲ ಅಧ್ಯಾತ್ಮ ಬಂಧುಗಳೇ ಮತ್ತು ಸಾಹಿತ್ಯ ಪ್ರೇಮಿಗಳೇ, ಒಂದು ಅಪೂರ್ವದ ಒಂದು ಕೃತಿಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಕೃತಿಯ ಒಟ್ಟು 360 ಪುಟ ಇದೆ. ಇದು
ಇದಕ್ಕಿಟ್ಟಿರೋ ಬೆಲೆ ಕೇವಲ 200 ರೂಪಾಯಿ ಮಾತ್ರ. ಹಾಗೆ ನೋಡೋದಾದರೆ ಇದಕ್ಕೆ 400 ರೂಪಾಯಿ ಇಡಬೇಕಾಗಿತ್ತು. ಆದರೆ ಕೇವಲ 200 ರೂಪಾಯಿ ಮಾತ್ರ ಇಟ್ಟಿದ್ದಾರೆ. ಇದರಲ್ಲಿ ಒಂದು ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಯಾರು ಈ ಪುಸ್ತಕ ತಗೊಳ್ತಾರೋ ಒಂದು ದಿನದ ಗೋಗ್ರಾಸಕ್ಕೆ ಆ ಹಣ ಹೋಗ್ತದೆ. ಬಹುಶಃ ನಮ್ಮ ಕನ್ನಡದ ಪುಸ್ತಕ ಪ್ರಕಟಣೆಯ ಪ್ರಪಂಚದಲ್ಲಿ ಒಂದು ಹೊಸ ಪ್ರಯೋಗ ಇದು. ಇಂಥ ಪ್ರಯೋಗಕ್ಕೆ ಪ್ರೇರಣೆ ನೀಡಿದವರು ಉಮಾಮಹೇಶ್ವರ ಗುರೂಜಿಯವರು ಮತ್ತು ಅದರ ಪ್ರಕಾಶಕರಾದಂಥ ನಾಗರಾಜ್ ಅವರು. ನಿಜವಾಗಲೂ ಇದು ಭಾಳ ವಿಶೇಷವಾದ್ದು. DVG ಅವರ ಮಂಕುತಿಮ್ಮನ ಕಗ್ಗ ಯಾವುದನ್ನು ಉಪನಿಷತ್ತುಗಳ ಸಾರಸರಸ್ವ ಅಂಥೇಳಿ ಭಗವದ್ಗೀತೆ ಹೇಳ್ತೀವಿ. ಉಪನಿಷತ್ತುಗಳ ದಶೋಪನಿಷತ್ತಿರ್ಬೋದು, ಅಷ್ಟಾದಶೋಪನಿಷತ್ತಿರ್ಬೋದು, 18 ಉಪನಿಷತ್ತುಗಳ ಸಾರಸರ್ವಸ್ವ ಭಗವದ್ಗೀತೆ. ಭಗವದ್ಗೀತೆಯ ಅತ್ಯುತ್ತಮವಾದ ಸಾರಸರಸ್ವ ಮಂಕುತಿಮ್ಮನ ಕಗ್ಗ. ಭಗವದ್ಗೀತೆಯನ್ನು ಓದಿ ಅದರ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಗೆ ಸಾಧ್ಯ ಇಲ್ವೋ ಅಂಥವರಿಗೆ DVG ಅವರು ಮಂಕುತಿಮ್ಮನ ಕಗ್ಗ ಅಂತ ಕೊಟ್ಟಿದ್ದಾರೆ. ಮಂಕುತಿಮ್ಮ ಅಂತ ಅದನ್ನೊಂದು ಹೆಸರಿಟ್ಟಿದ್ದಾರೆ ಅವರು, ಮಂಕುತಿಮ್ಮ ಅಂತೇಳಿ. ನಮ್ಮಲ್ಲಿ ಏನು ಅಂತ ಹೇಳಿ ಮಂಕುತಿಮ್ಮ ಅಂತ ಹೇಳಿದ್ರೆ ದಡ್ಡ ಅನ್ನೋ ಅರ್ಥದಲ್ಲಿ ಇರೋರು. ಮಂಕುತಿಮ್ಮ ಅಂತ ಒಬ್ಬ ದಡ್ಡನಾದವನೇ ನಾನು ಇಂಥ ಒಂದು ಕಗ್ಗ ಹೇಳ್ತಾ ಇದ್ದೀನಿ. ಏನು ಕಗ್ಗ ಅದು? ಒಂದು ಕಾವ್ಯ. ಕಗ್ಗ ಅಂದರೆ ಕಾವ್ಯ ಅಂತ. ಇಂಥ ಒಂದು ಕಾವ್ಯವನ್ನು ಹೇಳ್ತಾ ಇದ್ದೀನಿ. ಇದು ನಿಜವಾದ ಅರ್ಥದಲ್ಲಿ ಕಾವ್ಯ. ನೋಡಿ, ಈ ಪುಸ್ತಕಕ್ಕೆ ಅಶೋಕ್ ಕುಮಾರ್ ಅವರು 3 ಹೆಸರು ಕೊಟ್ಟಿದ್ದಾರೆ. ಒಂದು ಕಗ್ಗ, 2ನೇದು ವೇದ, 3ನೇದು ಕಥೆ ಅಂತ. ಕಗ್ಗ ಅನ್ನೋದು ಇಲ್ಲಿ ಕಾವ್ಯ ಇದೆ. ಯಾರಿಗಾದರೂ ಪದ್ಯಗಳನ್ನು ಓದ್ತಾ ಸಂತೋಷ ಪಡ್ಬೋದು. ಕಾವ್ಯ ಇರೋದು ತಾನಮ್ಮ ಹೇಳಿದ ಹಾಗೆ ಇದು ಆನಂದ. ನಮ್ಗೆ ಯಾವುದೇ ಒಂದು ಪದಾರ್ಥ ತಗೊಂಡ್ರೆ ಅದು ಆನಂದ ಕೊಡಬೇಕು. ಒಂದು ಸಂಗೀತ ಇವತ್ತು ಈ ಮಕ್ಕಳು ಬೆಳಗಿಂದಲೂ ಹಾಡ್ತಾ ಇದ್ದಾರೆ. ಮಕ್ಕಳು ಹಾಡ್ತಾ ಇರುವಾಗ ನಾವು ಕಿವಿಗೆ ಆನಂದ ಆಗುತ್ತೆ. ಯಾವುದೋ ಒಬ್ಬರನ್ನ ನೋಡಿದಾಗ, ಈಗ ಸ್ವಾಮೀಜಿಯವ್ರು ನೋಡ್ತಾ ಇದ್ದೀವಿ, ವಿವೇಕಾನಂದರು ನೋಡ್ತೀವಿ, ರಾಮಕೃಷ್ಣ ಪರಮಹಂಸರು ನೋಡ್ತೀವಿ, ರಮಣ ಮಹರ್ಷಿಗಳು ನೋಡ್ತೀವಿ, ಯಾವುದಾದ್ರೂ ಒಂದು ವಿಗ್ರಹವನ್ನು ನೋಡ್ತೀವಿ, ನಮಗೊಂದು ಕಣ್ಣಿಗೆ ಆನಂದ ಬರುತ್ತೆ. ಹೀಗೆ ಕಿವಿಗೆ ಆನಂದ ಇದೆ, ಕಣ್ಣಿಗೆ ಆನಂದ ಇದೆ. ಈ ಕಣ್ಣಿಗಂತೂ ತುಂಬ ಆನಂದಗಳಿವೆ. ಒಂದು ಒಳ್ಳೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಉಂಟಾಗುವ ಆನಂದವೇ ಬೇರೆ. ಯಾರೊಬ್ಬರು ತುಂಬ ಅಪರೂಪದಂಥ ಒಬ್ಬ ಸ್ನೇಹಿತರು ಸಿಕ್ಕಿದಾಗ ಆಗುವಂಥ ಆನಂದವೂ ಒಂದಿದೆ. ಈ ಆನಂದಕ್ಕೆ ಅನೇಕ ರೂಪಗಳು. ಅದರಲ್ಲಿ ಶ್ರವ್ಯಾನಂದ, ದೃಶ್ಯಾನಂದ. ಆನಂದ ಅನ್ನೋದು ಆನಂದಂ ಬ್ರಹ್ಮೈತಿ ವ್ಯಜನಾತ್ ಅಂತಲೇ ಉಪನಿಷತ್ತಿನ ಮಾತಿದೆ. ಆನಂದೋ ಬ್ರಹ್ಮೈತಿ ವ್ಯಜನಾತ್. ಅದನ್ನು ನೀನು ಆನಂದ ಏನಿದೆ ಬ್ರಹ್ಮಾನಂದ ಅಂತ ಕರೀತಾರೆ. ಬ್ರಹ್ಮಾನಂದಕ್ಕೆ ಹೋಗೋಕ್ಕಾಗದಿದ್ದವರಿಗೆ ಕಾವ್ಯಾನಂದ. ಕಾವ್ಯಾನಂದದ ಮೂಲಕ ಬ್ರಹ್ಮಾನಂದಕ್ಕೆ ಹೋಗ್ಬೋದು ಅಂತ ತಿಳಿಸ್ಕೊಟ್ಟಂಥದ್ದು ಭಾರತೀಯ ಸಾಹಿತ್ಯ ಮೀಮಾಂಸೆ ಮತ್ತು ಸಾಹಿತ್ಯದ ಮುಖ್ಯವಾದ ವಿಷಯ ಅದು. ಹೀಗಾಗಿ ಈ ಕಗ್ಗವನ್ನು ಓದಿದ್ರೆ ಈ ಸಾಹಿತ್ಯಾನಂದದ ಮೂಲಕ ನಿಮಗೆ ಇನ್ನೊಂದು ಆನಂದ ಸಿಗುತ್ತೆ, ಅದು ಬ್ರಹ್ಮಾನಂದ. ಸಂಗೀತದಲ್ಲೂ ಒಂದಿದೆ ಆನಂದ, ಅದು ತುರಿ ಆನಂದವೇ, ಅದು ನಾದಾನುಸಂಧಾನ ಇರೋದು, ನಾದದ ಆನಂದ ಅದು. ಹೀಗೆ ಇಂಥ ಒಂದು ಆನಂದದ ಪರಿಸರದಲ್ಲಿ, ಆನಂದದ ಈ ಸುಂದರವಾದ ಪರಿಸರದಲ್ಲಿ ನಾವು ಆನಂದಿತರಾಗಿದ್ದೀವಿ. ನಾವು ಈ ಆನಂದ ಸಿಗೋದು ಭಾಳ ಕಷ್ಟ. ಇಂಥ ಒಂದು ಕೃತಿಯನ್ನು ಕಗ್ಗ, ವೇದ, ಕಥೆ ಅಂತ 3 ಮಾತಿದೆ. ಮತ್ತೆ ವಾಪಸ್ ಬರ್ತೀನಿ. ಕಗ್ಗ ಅಂದರೆ ಕಾವ್ಯ ಅಂತ. ಯಾವುದೇ ಕವಿತೆ ಓದಿದಾಗ ನಮಗೇನು, ಈಗಾಗಲೇ ಅನಂತದಿಂ ದಿಗಂತದಿಂ ಅನಂತದ ದಿಗಂತದಿಂ ಅನ್ನೋ ಮಾತನ್ನು ಕುವೆಂಪು ಅವರು ಒಂದು ಪದ್ಯವನ್ನು ತಾನಮ್ಮ ಹೇಳಿದರು. ಈಗ ನಾನು ಮೊದಲು ಹೇಳಿದಂಥ ಪದ್ಯವೂ ಕೂಡ ಕುವೆಂಪು ಅವ್ರದ್ದೇ. ಮನ್ಮನೋ ಮಂದಿರಕ್ಕೆ ಓ ಲೋಕ ಗುರುಗಳೆಲ್ಲ ಬನ್ನಿ 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 ಬನ್ನಿ, ತುಳಿಯೇ ನಿಮ್ಮ ಪದತಲ ದಲ 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 ದಲ, ಅರಳುವುದನ್ನು ಶರಕಮಲ ಕುಟ್ಮಲ. ಇದೂ ಕೂಡ ಕಾವ್ಯ. ಹೀಗೆ ಕಗ್ಗದಲ್ಲಿ, ಮಂಕುತಿಮ್ಮನ ಕಗ್ಗದಲ್ಲಿ ಕಾವ್ಯ ಇದೆ, ನೀತಿ ಇದೆ, ಜ್ಞಾನ ಇದೆ, ನಿಮಗೇನು ಬೇಕೋ ಅದೆಲ್ಲವೂ ಇದೆ ಅಲ್ಲಿ. ಮಹಾಭಾರತದ ಹೇಳುವಾಗ ಅದು ಮಹತ್ವಾಚ ಭಾರತವಾಚ ಮಹಾಭಾರತ ಮುಚ್ಚತೆ ಅಂತ ಹೇಳ್ತಾರೆ. ಮಹತ್ವದ್ದು ಮತ್ತು ಅತ್ಯುತ್ತಮವಾದದ್ದು, ಭಾರವಾದ್ದು ಕೂಡ. ಅದು ಭಾರ ಅಂದರೆ ಬರೀ ಭಾರ ಅಂತಲ್ಲ, ತುಂಬ ಜ್ಞಾನದ ಖನಿ ಅದು. ಹೇಗೆ ಮಹಾಭಾರತ ಜ್ಞಾನದ ಖನಿಯೋ ಹಾಗೆ ಮಹಾಭಾರತದಲ್ಲಿ ಭೀಷ್ಮಾಂತರ್ಗತವಾದ ಭಗವದ್ಗೀತೆಯು ಕೂಡ ನಮಗೆ ಖನಿ ಅದು. ಒಂದು ಕೈಯಲ್ಲಿ ಭಗವದ್ಗೀತೆ ಹಿಡ್ಕೊಂಡ್ರೆ ಅವನ ಜೀವಮಾನದಲ್ಲಿ ಇನ್ನೇನು ಓದಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಸಂಸ್ಕೃತದಲ್ಲಿ ಪ್ರವೇಶ ಮಾಡೋದಕ್ಕೆ ಕಷ್ಟ ಇದ್ದು ಭಗವದ್ಗೀತೆ ಓಡೋಕ್ಕಾಗಲ್ವ ಅಂತಾರೋ, ಭಗವದ್ಗೀತೆ ಜೊತೆ ಓದುವಾಗಲೇ ಅದರ ಜೊತೆಗೆ ನೀವು ಮಂಕುತಿಮ್ಮನ ಕಗ್ಗವನ್ನು ಇಟ್ಕೊಳ್ಳಿ. ಮಂಕುತಿಮ್ಮನ ಕಗ್ಗವನ್ನು
ಜೀವನ ಇನ್ನಷ್ಟು ಒಳಗಡೆ ಹೋಗಬೇಕು ಅಂದರೆ ಅಶೋಕ್ ಕುಮಾರ್ ಅವರ ಈ ಪುಸ್ತಕವನ್ನು ಜೊತೆಗಿಟ್ಕೊಳ್ಳಿ. ನಿಮ್ಮ ಮನೇಲಿ ನಿಮ್ಮ ಜೊತೆಗಿರಬೇಕಾದ ಒಂದು ಭಗವದ್ಗೀತೆ, ಎರಡನೇದು ಮಂಕುತಿಮ್ಮನ ಕಗ್ಗ, ಮೂರನೇದು ನಮ್ಮ ಅಶೋಕ್ ಕುಮಾರ್ ಬರೆದಿರುವ ಕಗ್ಗ, ವೇದ, ಕಥೆ. ನೋಡಿ, ಇಲ್ಲಿ ಒಂದು ವಿಚಿತ್ರವಾದ ಹೆಣಿಗೆ ಮಾಡಿದ್ದಾರೆ ಅವರು. ಅನೇಕ ಪದ್ಯಗಳನ್ನು ಇಲ್ಲಿ DVG ಅವರ ಪದ್ಯಗಳಿಗೆ ಅವರು ವ್ಯಾಖ್ಯಾನ ಮಾಡ್ತಾ, ವಿವರಣೆ ಮಾಡ್ತಾ, ವಿಶ್ಲೇಷಣೆ ಮಾಡ್ತಾ ಅನೇಕ ವೇದ ಮಂತ್ರಗಳು ತಗೊಂಡಿದ್ದಾರೆ, ಅನೇಕ ಶ್ಲೋಕಗಳು ತಗೊಂಡಿದ್ದಾರೆ. ಆ ಶ್ಲೋಕಗಳ ಮೂಲಕ ಯಾವುದನ್ನು DVG ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೋ, ಹೇಳ್ತಾ ಇದ್ದಾರೋ ಆ ಮಾತಿಗೆ ಪುಷ್ಟಿಕರವಾದಂಥ ಅನೇಕ ಶ್ಲೋಕಗಳಿವೆ. ಅದರ ಜೊತೆಗೆ ಅನೇಕ ನೀತಿ ಕಥೆಗಳನ್ನು ತಗೊಂಡಿದ್ದಾರೆ. ಆ ನೀತಿ ಕಥೆಗಳ ಮೂಲಕ ಒಂದೊಂದು ಭಾಗಗಳಲ್ಲೂ ಕೂಡ ಇದು 7 ಭಾಗ ಇದೆ. ಆ ಭಾಗದಲ್ಲಿ ಎಲ್ಲವನ್ನು ಜೊತೆ ಸೇರಿಸ್ತಾರೆ. ಬಹುಶಃ ಕನ್ನಡದಲ್ಲಿ DVG ಅವರ ಮೇಲೆ ಬೇಕಾದ ಮಂಕುತಿಮ್ಮನ ಕಗ್ಗದ ಮೇಲೆ ಸುಮಾರಷ್ಟು ಪುಸ್ತಕಗಳು ಬಂದಿವೆ. ಆದರೆ ಈ ಬಗೆಯ ಪುಸ್ತಕ ಮಾತ್ರ ಕನ್ನಡಕ್ಕೆ ಬಂದಿರಲಿಲ್ಲ. ಅದೊಂದು ವಿಶೇಷವಾದ. ಅಂಥ ವಿಶೇಷವಾದದ್ದೇನಿದೆ ಅಂತಂದರೆ, ಇಂಥ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಸಾಮಾನ್ಯ ಆಗ್ಬೋದು, ಶಿಕ್ಷಕರಾಗ್ಬೋದು, ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರು ಕೂಡ ಈ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಸಾಹಿತ್ಯದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ಎಲ್ಲ DVG ಅವರ ಬಗ್ಗೆ ನಾವು ಕೇಳಿದ್ದೀವಿ ನಿಜ, ಆದರೆ DVG ಅವರ ಅನುಭವದ ಸಾರ ಏನಿದೆಯಲ್ಲ ಅದನ್ನು ಅವರೊಂದು ಕಡೆ ಭಗವದ್ಗೀತೆ ಕುರಿತು ಬರೆಯುವಾಗ ಜೀವನ ಧರ್ಮಯೋಗ ಅಂತ ಬರೀತಾರೆ. ಈ ಜೀವನ ಧರ್ಮಯೋಗ ಅನ್ನೋದನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಮಂಕುತಿಮ್ಮ ಕಗ್ಗವೂ ಕೊಡೋದು ಜೀವನ ಧರ್ಮಯೋಗವೇ. ಜೀವನ ಅಂದರೆ ಏನದು? ಜೀವನ ನಾವು ಹೇಗೆ ಬದುಕಬೇಕು? ನಮ್ಮಲ್ಲಿ ಹೇಳಿದ್ರು ಜೀವನ ಅಂತ ಅನ್ನೋದು ಏನದು? ಜೀವನ ಅಂದರೆ ಅದು ಜೀವನ ಅಂದರೆ ಸತತವಾದ ಒಂದು ಪ್ರವಾಹ, ಅದು ಒಂದು ಹೊಳೆ. ಅದು ಯಾವಾಗಲೂ ನಿಂತ ನೀರು ಏನಿರುತ್ತೆ ಅದು ವಾಸನೆ ಬರುತ್ತೆ. ಆದರೆ ಹರಿತಿರುವ ನೀರು ಯಾವುದು ಹೊಳೆ ಇದೆಯೋ ಅದಕ್ಕೆ ಇದಿಲ್ಲ, ವಾಸನೆ ಇಲ್ಲ, ನಿರ್ಮಲವಾಗಿರುತ್ತೆ. ಬೊಗಸೆಯಲ್ಲಿ ಕೈಲಿ ಹಿಡ್ಕೊಂಡು ಅದನ್ನು ಕುಡಿತಾ ಇದ್ರೆ ಆಗುವ ಆನಂದವೇ ಬೇರೆ. ಅದು ಜೀವನ ಅಂದರೆ ಆನಂದ ಅಂತ. ಜೀವನ ಅಂತ ಹೇಳಿದ್ರೆ ಒಳ್ಳೆ ಪ್ರವಾಹ, ಒಂದು ಹೊಳೆ, ತುಂಬಿದ ಹೊಳೆ. ಆ ಹೊಳೆನಲ್ಲಿ ಹೇಗೆ ಪಾನ ಮಾಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ ತಂದುಕೊಡುತ್ತೋ ಹಾಗೆ ಒಂದು ಜೀವನದ ಧರ್ಮ ಯಾವುದು? ಇಷ್ಟೇ ಹೇಳಿದ್ದು ಅನಾಯ. ಒಂದು ಮಾತು ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮಗಿರೋದು ಎರಡೇ ಜೀವನದಲ್ಲಿ. ಏನು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ಜೀವನ? ಯಾರಿಗಾದ್ರೂ ಒಳ್ಳೆಯವ್ರಿಗೆ ಉಪಕಾರ ಮಾಡಿದೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಿಪೀಡನಂ, ಇದು ಇಷ್ಟೇ ಎರಡೇ ಮಾತಿರೋದು. ಪರೋಪಕಾರಾಯ ಪುಣ್ಯಾಯ, ಇನ್ನೊಬ್ಬರಿಗೆ ಪರರಿಗೆ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ, ಅವ್ರಿಗೇನಾದ್ರೂ ನಮಗೆ ಯಾವುದೋ ಸಂದರ್ಭದಲ್ಲಿ ನೆರವಾದರೆ ಅದೇ ನಿಜವಾದ ಪುಣ್ಯ. ಪಾಪಾಯ ಪರಿಪೀಡನಂ, ಇನ್ನೊಬ್ಬರನ್ನ ಪೀಡನೆ ಮಾಡಿದ್ರೆ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಅದೇ ಪಾಪ ಅಂತ. ಈ ಪಾಪ ಮತ್ತು ಪುಣ್ಯ ಅನ್ನೋದು ಎರಡೇ ಮಾತುಗಳನ್ನು ಹಿಗ್ಗಲ್ಸಿದ್ರೆ ನಿಮಗೆ ವೇದ, ಇದು ಕಗ್ಗ, ವೇದ, ಕಥೆ ಈ ಮೂರೂ ಕೂಡ ಒಟ್ಟು ಸಿಗುತ್ತೆ. ವೇದ ಅನ್ನೋ ಮಾತಿಗೆ ಜ್ಞಾನ ಅಂತ ಅರ್ಥ. ವೇದ ಅಂದರೆ ನಿಮಗೆ ಜ್ಞಾನ ಅಂದರೆ ಯಾವ ಜ್ಞಾನ? ಅದು ವೇದದಲ್ಲಿ ಬಂದಿರುವ ಅನೇಕ ಮಾತುಗಳು, ಶ್ರುತಿಗಳಿರೋದು ಇರ್ಬೋದು, ಸ್ಮೃತಿ ಇರ್ಬೋದು, ಅನೇಕ ಶ್ಲೋಕಗಳಿರ್ಬೋದು, ಸುಭಾಷಿತಗಳಲ್ಲಿ ಬಂದಿರ್ಬೋದು, ಕಥೆಗಳಲ್ಲಿ ಬಂದಿರ್ಬೋದು, ಕಾವ್ಯಗಳಲ್ಲಿ ಬಂದಿರ್ಬೋದು. ಇಂಥ ಅನೇಕ ಸಂಸ್ಕೃತದಲ್ಲಿ ಅನೇಕ ಒಂದು ವೇದ ರಾಶಿ ಇದೆ. ಜ್ಞಾನದ ರಾಶಿ 4 ವೇದಗಳಿಗೂ ಅನ್ವಯ, ಭಾರತಕ್ಕೂ ಅನ್ವಯ, ಮಹಾಭಾರತಕ್ಕೂ ಅನ್ವಯ, ಭಗವದ್ಗೀತೆ ಮಾತಿಗೂ ಅನ್ವಯ. ಇವೆಲ್ಲವೂ ವೇದದ ಒಟ್ಟು ಸಾರ. ಅದು ಭಾರತೀಯ ಸನಾತನ ಧರ್ಮ ಅಂದರೆ ಅದು ವೇದದ ಸಾರ. ಆ ವೇದದ ಸಾರವನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ಬೋದು ನಮಗೆ. ಆದರೆ ಈ ಕೃತಿಯ ಮೂಲಕ, ಈ ಕಥೆ ಹೇಳೋ ಮೂಲಕ, ಅಲ್ಲಿ ಬಂದಿರೋ ಅನೇಕ ಮಾತುಗಳನ್ನು ತಿಳಿಸೋ ಮೂಲಕ ಮಂಕುತಿಮ್ಮನ ಕಗ್ಗಕ್ಕೆ ಒಂದು ಪ್ರವೇಶವನ್ನು ಒದಗಿಸ್ಕೊಡ್ತಾರೆ ಅಶೋಕ್ ಕುಮಾರ್ ಅವರು. ಈ ರೀತಿ ಪ್ರವೇಶ ಮಾಡೋ ಮೂಲಕ ನೀವು ಪುನೀತರಾಗ್ತೀರಿ. ಇಂಥದ್ದೊಂದು ಅತ್ಯುತ್ತಮವಾದ ಕೃತಿಯ ಲೋಕಾರ್ಪಣೆ ಸಂದರ್ಭದಲ್ಲಿ ನನಗೊಂದೆರಡು ಕೆಲವು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈ ಕೃತಿಯ ಲೇಖಕರಾದ ಅಶೋಕ್ ಕುಮಾರ್ ಅವರನ್ನು ನಾನು ಅಭಿನಂದಿಸ್ತೇನೆ. ಮತ್ತು ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಉಮಾಮೇಶ್ವರ್ ಗುರುಗಳು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಇಡೀ ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ. ಸಭಿಕಾ ಅಂತ ಹೇಳಲ್ಲ ನಾನು. ಸಭಿಕಾ ಅಂದರೆ ಸಂಸ್ಕೃತದಲ್ಲಿ ಹೆಣ್ಕುಡ್ಕ ಅಂತ ಅರ್ಥ. ಹಾಗಾಗಿ ಎಲ್ಲ ಸಭ್ಯರು ಕೂತಿದ್ದೀರಿ ನೀವು. ಈ ಸಭ್ಯರಾದ ನಿಮ್ಮೆಲ್ಲರಿಗೂ ನಾನು ಅನಂತ ವಂದನೆಗಳು ಹೇಳ್ತಾ, ಜೊತೆಗೆ ಈ ಪುಸ್ತಕವನ್ನು ನೀವು ಹೋಗುವಾಗ ಒಂದೊಂದು ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಹೋದರೆ ನಿಮ್ಮ ಮನೆಗೆ ನೀವು ಪುನೀತರಾಗ್ತೀರಿ, ಧನ್ಯರಾಗ್ತೀರಿ, ಪಾವನರಾಗ್ತೀರಿ. ನಮಸ್ಕಾರ. ದಯಮಾಡಿ 2 ಶಬ್ದವನ್ನು ಮಾತಾಡಬೇಕು. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಇರುವ ಹಿರಿಯರೇ ಹಾಗೂ ಸಭಾಸದರೇ, ಮೊದಲನೆಯದಾಗಿ
ಕಗ್ಗ ವೇದ ಕಥೆ ಪ್ರಸ್ತುತವಾಗಿ ಕಗ್ಗದ ಆಂತರ್ಯ ವೇದಗಳ ಬೆಳಕಿನಲ್ಲಿ ಕಥೆಗಳ ಸಾಂಗತ್ಯದಲ್ಲಿ ಈ ಕೃತಿಯನ್ನು ಬರೆದಂಥ ಶ್ರೀ BN ಅಶೋಕ್ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಂತಹ ಸೊಗಸಾದ ಕೃತಿಯನ್ನು ಮುದ್ರಿಸಿ ಪ್ರಕಾಶಿಸೋದಕ್ಕೆ ಮುಂದೆ ಬಂದಿರತಕ್ಕಂಥ ಕವಂ ನಾಗರಾಜ್ ಅವರನ್ನು ಅಭಿನಂದಿಸ್ತಾ, ಇಂತಹ ಕೆಲಸ ನಿಮ್ಮಿಂದ ನಿರಂತರವಾಗಿ ಮುಂದುವರಿಯಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸನಾತನ ಧರ್ಮ ಒಂದು ವಿಶಾಲವಾದ ಸಾಗರ ಇದ್ದ ಹಾಗೆ. ಆ ಸನಾತನ ಧರ್ಮದ ವಿಚಾರಗಳೇನಿವೆ, ಆ ವಿಚಾರಗಳು ಮನುಕುಲದ ಸರ್ವತೋಮುಖ ಏಳಿಗೆಗೆ ಅಗತ್ಯವಾದ ಏನೆಲ್ಲ ಅರಿವು ಬೇಕೋ ಅವೆಲ್ಲವನ್ನು ಒಳಗೊಂಡಿದೆ. DVG ಅವರು ಈ ಒಂದು ಸಾಗರಕ್ಕೆ ಹೋಗಿ ತಮ್ಮ ಬೊಗಸೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆ ಜ್ಞಾನವನ್ನು ಸಂಗ್ರಹಿಸಿ ಅತ್ಯಂತ ಸರಳವಾದ ಕನ್ನಡದಲ್ಲಿ ಕಗ್ಗದ ರೂಪದಲ್ಲಿ ಬರೆದಿದ್ದಾರೆ. DVG ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಬರೀತಾ ಇರೋದು ಪಂಡಿತರಿಗಲ್ಲ, ಅಲ್ಪ ಸ್ವಲ್ಪ ಕಲಿತಂಥ ಜನಸಾಮಾನ್ಯರಿಗಾಗಿ ನಾನು ಬರೀತಾ ಇದ್ದೇನೆ ಅನ್ನೋ ಮಾತನ್ನು DVG ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. DVG ಅವರ ಕಗ್ಗವನ್ನು ಓದೋಕೆ ಹೋದಾಗ ನನ್ನ ಶಾಲಾ ದಿನಗಳಲ್ಲಿ ಬಹಳ ಕಷ್ಟಪಡಬೇಕಾಯಿತು. ಆಗ GP ರಾಜರತ್ನಂ ಅವರು ಬರೆದಂಥ ಕೆಲವು ಶಬ್ದಗಳ ಅರ್ಥ ಮತ್ತು ಕೆಲವು ಟಿಪ್ಪಣಿಗಳು ಕಗ್ಗವನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಯಿತು. ನಂತರದ ದಿನಗಳಲ್ಲಿ ಅನೇಕ ಜನ ಕಗ್ಗವನ್ನು ಓದಿ ತಾವು ಕಗ್ಗವನ್ನು ಹೇಗೆ ಗ್ರಹಿಸಿದ್ದೇವೆ ಅನ್ನೋದನ್ನು ತಮ್ಮದೇ ಆದ ರೀತಿಯಲ್ಲಿ ವಿವರಿಸ್ತಾ ಪುಸ್ತಕಗಳನ್ನು ಬರೆದರು. ಆ ಎಲ್ಲ ಪುಸ್ತಕಗಳನ್ನು ನಮ್ಮ ಕನ್ನಡಿಗರು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಈಗ ಅಶೋಕ್ ಕುಮಾರ್ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಗ್ಗದ ಆಂತರ್ಯ ನಮಗೆ ತಿಳಿಬೇಕಾದರೆ ಅತ್ಯಂತ ಸುಲಭವಾದ ಮಾರ್ಗ ಕಥೆಗಳು. ಕಥೆಗಳಂದರೆ ಯಾರಿಗಿಷ್ಟ ಇಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕಥೆಗಳನ್ನು ಇಷ್ಟಪಡ್ತಾರೆ. ಹಾಗಾಗಿ ಕಥಾ ಮಾಧ್ಯಮ ಏನಿದೆ ಅದನ್ನು ಬಳಸ್ಕೋತಾರೆ. ನಂತರ ಅವರು ಬಳಸಿಕೊಳ್ಳುವುದು ಸಮಯೋಚಿತ ಹಾಸ್ಯ. ಎಲ್ಲ ರಸಗಳಲ್ಲಿ ಹಾಸ್ಯ ರಸ ಜನಪ್ರಿಯವಾದದ್ದು. ಹಾಗಾಗಿ ಹಾಸ್ಯದ ಮೂಲಕ ಯಾವ ವಿಚಾರವನ್ನು ತಾವು ಹೇಳಬೇಕು ಅಂತ ಇದ್ದಾರೋ ಅದನ್ನು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳುವ ಕಲೆಯನ್ನು ರೂಢಿಸಿಕೊಂಡಿದ್ದಾರೆ ಅಶೋಕ್ ಕುಮಾರ್ ಅವರು. ಹಾಗಾಗಿ DVG ಅವರ ಆಂತರ್ಯವನ್ನು ಅರಿಯೋದಕ್ಕೆ ವೇದಗಳಿಂದ ಉದಾಹರಣೆ ತಗೊಂಡ ಹಾಗೆ, ಕಥೆಗಳ ಮೂಲಕ ಹೇಳುವ ಹಾಗೆ, ಹಾಸ್ಯವನ್ನು ಯಥೋಚಿತವಾಗಿ ಬಳಸುವ ಹಾಗೆ ತಮ್ಮದೇ ಆದ ಸರಳ ಕನ್ನಡದಲ್ಲಿ ನಮಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಶೋಕ್ ಕುಮಾರ್ ಅವರು. ಅವರ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿದೆ ಅನ್ನೋದನ್ನು ಓದಿದ ಮೇಲೆ ನಮಗೆ ಮನವರಿಕೆಯಾಗುತ್ತೆ. ತಮ್ಮಲ್ಲಿ ಒಂದು ಪ್ರಾರ್ಥನೆ. ಮನೆಗೆ ಬಂದವರಿಗೆ ನಾವು ಬಾಗಿನ ಕೊಡ್ತೇವೆ, ಅರಸಿನ ಕುಂಕುಮ ಹೂವನ್ನು ಕೊಟ್ಟು ಕಳಿಸ್ತೇವೆ. ಸಾಮಾನ್ಯವಾಗಿ ಒಂದು ತೆಂಗಿನಕಾಯಿಯನ್ನು ಇಡೋದುಂಟು. ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಅಂದರೆ
ಹಾಗೆ ಬಾಗಿನ ಕೊಡುವಾಗ ಈ ಕಗ್ಗ ವೇದ ಕಥೆ ಎನ್ನುವ ಈ ಒಂದು ಪುಸ್ತಕ ಬಾಗಿನ ರೂಪದಲ್ಲಿ ಬಂದವರಿಗೆ ಕೊಟ್ಟರೆ ತುಂಬ ಉಪಯೋಗವಾಗುತ್ತೆ. ಒಂದು ಗ್ರಂಥದಾನ ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ಒಂದು ಮನೆಯಲ್ಲಿ ಒಂದು ಪುಸ್ತಕ ಇತ್ತು ಅಂದರೆ ಕನಿಷ್ಠ 6 ಜನರಾದರೂ ಅದನ್ನು ಓದುತ್ತಾರೆ ಅನ್ನೋ ಒಂದು ವಿಚಾರ ಉಂಟು. ಹಾಗಾಗಿ ಆ ಒಂದು ಪುಸ್ತಕದಿಂದ 6 ಜನರ ಮಸ್ತಕ ಬೆಳಗುತ್ತೆ ಅಂದರೆ ಆ ಪುಣ್ಯ ನಿಮಗೇ ಬರುತ್ತೆ. ಹಾಗಾಗಿ ದಯವಿಟ್ಟು ಪುಸ್ತಕಗಳನ್ನು ಕೊಂಡು ಬಾಗಿನ ರೂಪದಲ್ಲಿ ಕೊಡಬೇಕು ಅನ್ನೋದು ನನ್ನ ಪ್ರಾರ್ಥನೆ. ಮತ್ತು ಈಗಾಗಲೇ ಹೇಳಿದ ಹಾಗೆ ಈ ಪುಸ್ತಕ ಮಲ್ಲೇಪುರಂ ಅವರು ಹೇಳಿದ ಹಾಗೆ 400 ರೂಪಾಯಿ ಇಡಬೇಕಾದಂಥ ಪುಸ್ತಕ ಇದು. 200 ರೂಪಾಯಿಗಳನ್ನು ಇಟ್ಟಿದ್ದಾರೆ. ಆ 200 ರೂಪಾಯಿಗಳು ಗೋಮಾತೆಯ ಸೇವೆಗೆ ಹೋಗುತ್ತೆ ಅನ್ನೋದಾದರೆ ಅದಕ್ಕಿಂತಲೂ ದೊಡ್ಡ ಭಾಗ್ಯ ನಮಗೇನು ಬೇಕು? ನೇರವಾಗಿ ಗೋಶಾಲೆಗೆ ಹೋಗಿ ದಾನ ಮಾಡುವ ಅವಕಾಶ ಸಮಯ ಇಲ್ಲ ಅನ್ನೋದಾದರೆ ಇದು ಅತ್ಯಂತ ಒಳ್ಳೆಯ ಮಾರ್ಗ. ಗೋಮಾತೆಯ ಸೇವೆಯೂ ಆಯಿತು, ಗ್ರಂಥ ದಾನವನ್ನು ಮಾಡಿದಂಥ ಪುಣ್ಯವೂ ತಮಗೆ ಬಂತು. ಹಾಗೂ ಅಶೋಕ್ ಕುಮಾರ್ ಮತ್ತು ನಾಗರಾಜ್ ಮುಂತಾದವರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ದೊರೆಯುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸನಾತನ ವಿಚಾರಗಳು ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಯುವಜನತೆಯಲ್ಲಿ ನೆಲೆಗೂಡೋದಕ್ಕೆ ಇಂತಹ ಪುಸ್ತಕ ಸಹಾಯವಾಗುತ್ತೆ ಎನ್ನುವ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಸಾಧ್ಯವಾದಷ್ಟು ಈ ಪುಸ್ತಕವನ್ನು ಕೊಂಡುಕೊಂಡು ಈ ಪುಸ್ತಕ ಸಾಧ್ಯವಾದಷ್ಟು ಬೇಗ 2ನೇ ಮುದ್ರಣ ಕಾಣುವಂತಾಗಲಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಡಾಕ್ಟರ್ ಸೋಮೇಶ್ವರ್ ನಮಗೆಲ್ಲ ಪರಿಚಯ ಆಗಿರೋದೇ ತಟ್ ಅಂತ ಹೇಳಿ. ನಾವು ನಿನ್ನೆ ಅವ್ರಿಗೆ ತಟ್ ಅಂತ ಹೇಳಿದ್ವು, ದಯಮಾಡಿ ಇಲ್ಲಿಗೆ ಬನ್ನಿ ಅಂತ. ಈಗ 2 ಮಾತಾಡಬೇಕು ಅಂತ ಹೇಳಿದಾಗ ನಾನು ಈಗಿನ್ನೂ ಬಂದಿದ್ದೀನಲ್ಲಪ್ಪ, ಸ್ವಲ್ಪ ತಟ್ ಅಂತ ಹೇಳಿ ಪರವಾಗಿಲ್ಲ ಅಂಥೇಳಿ ಅವರು ತಟ್ ಅಂತಲೇ ಸರಿಯಾದ ವಿಚಾರಗಳನ್ನು ಮುಟ್ಟಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ತಟ್ ಅಂತ ಕೃತಜ್ಞತೆಗಳನ್ನು ಹೇಳ್ತೇನೆ. ಈಗ ಇಷ್ಟೊತ್ತು ಸಂತೋಷಪಟ್ಟಿದ್ದೇವೆ. ಸಂತೋಷದ ಜೊತೆಗೆ ಈ ರಾಷ್ಟ್ರದ ಬಗ್ಗೆನೂ ಕೂಡ ಸ್ವಲ್ಪ ಚಿಂತನೆ ಮಾಡಬೇಕಲ್ವಾ? ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ರಾಷ್ಟ್ರ ಜಾಗೃತಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂತಹ ಶ್ರೀಯುತ ದೂಗು ಲಕ್ಷ್ಮಣ್, ದಯಮಾಡಿ ಬನ್ನಿ, 2 ಮಾತು ಹೇಳಿ. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ಸಜ್ಜನ ಬಂಧು ಭಗಿನಿಯರೇ, DVG ಅಂದ ಕೂಡಲೇ ಕಗ್ಗ ಅದು ನೆನಪಾಗೋದು ಸಹಜ. ಆದರೆ DVG ಅಂದ ಕೂಡಲೇ ಕೇವಲ ಕಗ್ಗಕ್ಕೆ ಅವರನ್ನು ಸೀಮಿತಗೊಳಿಸಿದರೆ ನಾವು DVG ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ವೇನೋ ಅಂತ ನನಗನ್ನಿಸ್ತಾ ಇದೆ. DVG ಹೇಗೆ ಬದುಕಿ ಬಾಳಿದ್ರು ಅನ್ನೋದು ಕೂಡ ನಮಗೆ ತಿಳ್ಕೊಳ್ಳುವಂಥ ಒಂದು ಅಗತ್ಯ ಇದೆ. ಇಲ್ಲದಿದ್ದರೆ ಬಹುಶಃ ನಾವು ಕೂಪ ಮಂಡೂಕಗಳಾಗ್ಬಿಡ್ತೀವಿ. DVG ಅವರು ಜೀವನದಲ್ಲಿ ಸದಾಕಾಲ ಅನ್ಯಾಯಗಳನ್ನು ಎದುರಿಸಿದರು, ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದರು, ಕೊನೆಯವರೆಗೂ ಸತ್ಯವನ್ನು ಎತ್ತಿಡಿಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಅವರಿನ್ನೂ ಚಿಕ್ಕ ವಯಸ್ಸು, 23 ವರ್ಷ, ಮೈಸೂರು ಟೈಮ್ಸ್ನಲ್ಲಿ ಅವರು ಉಪಸಂಪಾದಕರಾಗಿ ಸೇರಿಕೊಂಡಿದ್ದರು. ಅದರ ಸಂಪಾದಕರು ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಯಾವುದೋ ಒಂದು ಕೇಸು ಆ ಪತ್ರಿಕೆ ಮೇಲೆ ಬಂತು, ಮಾನನಷ್ಟ ಮೊಕದ್ದಮೆ. ಸರಿ, ಕೇಸ್ ನಡೀತಾ ಇತ್ತು. ಈ ಥರ ನಡೀತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಸಂಪಾದಕರು ರಾಮಸ್ವಾಮಿ ಅಯ್ಯಂಗಾರು ಯಾರು ಕೇಸನ್ನು ಹಾಕಿದ್ರು ಅವ್ರ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡು ರಾಜಿ ಮಾಡ್ಕೊಂಡ್ಬಿಟ್ರು. ಇದು DVG ಅವರಿಗೆ ಗೊತ್ತೇ ಇರಲಿಲ್ಲ, ಅವ್ರ ಗಮನಕ್ಕೆ ಬಂದಿರಲಿಲ್ಲ. ಅವರು ಉಪಸಂಪಾದಕರಾಗಿದ್ದರು. ಆದರೆ ಅವರು ಅದನ್ನು ಪ್ರತಿಭಟನೆ ಮಾಡಿದರು. ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಸಂಪಾದಕರಿಗೆ ಹೇಳಿದರು. ಅಷ್ಟೇ ಅಲ್ಲ, ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು. ಆಗ ಬರ್ತಾ ಇದ್ದಿದ್ದು ಭಾಳ ಕಡಿಮೆ ಸಂಬಳ. ತನ್ನ ಸಂಬಳ ಹೋದರೂ ಪರವಾಗಿಲ್ಲ, ಜೀವನಕ್ಕೆ ತೊಂದರೆ ಆದರೂ ಚಿಂತೆ ಇಲ್ಲ ಅಂತ ಅನ್ಯಾಯದ ವಿರುದ್ಧ ಆಗಲೇ ಅವರು ಸೆಟೆದು ನಿಂತಿದ್ದರು.
ಡಿ ವಿ ಜಿಯವರ ಇಡೀ ಬದುಕು ಇದೇ ಥರ ಹೋರಾಟ, ಅನ್ಯಾಯ ಇದೆಲ್ಲವುದು ಅದರ ವಿರುದ್ಧ ನಡೀತಾ ಇರೋದನ್ನು ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಅವರು ಬಹಳ ಖ್ಯಾತರಾದಂಥ ಪತ್ರಕರ್ತರು ಕೂಡ ಆಗಿದ್ದರು. ಪ್ರತಿ ವರ್ಷ ಸಾಧಾರಣವಾಗಿ ಎಲ್ಲ ಪತ್ರಿಕೆಯವರು ಮತ್ತು ಮಾಧ್ಯಮದವರು ಜುಲೈ 1 ಪತ್ರಿಕಾ ದಿನಾಚರಣೆ ಅಂತ ಆಚರಿಸ್ತಾರೆ. ಡಿ ವಿ ಜಿಯವ್ರದ್ದು ಅದಕ್ಕೆ ತಕರಾರಿತ್ತು. ನೀವು ಜುಲೈ 1 ಯಾಕೆ ಆಚರಿಸ್ತೀರಾ? ಯಾಕೆ ಅಂದರೆ ಕನ್ನಡದ ಪತ್ರಿಕೋದ್ಯಮವನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಹರ್ಮನ್ ಮೋಗ್ಲಿಂಗ್ ಅನ್ನಂಥ ಒಬ್ಬ ಜರ್ಮನ್ ಫಾದರಿ. ಒಂದು ಪತ್ರಿಕೆಯನ್ನು ಆತ ಮಂಗಳೂರಿನಲ್ಲಿ ಶುರು ಮಾಡಿದ್ದ, ಮಂಗಳೂರು ಸಮಾಚಾರ ಅಂತ. ಸೊ ಆತನ ಹೆಸರಿನಲ್ಲಿ ಪ್ರತಿ ವರ್ಷ ಇದು ನಡೀತಾ ಇತ್ತು. ಅದಕ್ಕೆ ಡಿ ವಿ ಜಿ ಅವರು ಹೇಳಿದರು, ಹರ್ಮನ್ ಮೋಗ್ಲಿಗಿಂತ ಮುಂಚೆ, ಅವನು ಹುಟ್ಟೋದಕ್ಕಿಂತ ಸಾವಿರಾರು ವರ್ಷದ ಮುಂಚೆ ನಮ್ಮ ದೇಶದಲ್ಲಿ ಒಬ್ಬ ಪತ್ರಕರ್ತ ಇದ್ದ. ಆತ ಇಡೀ ಜಗತ್ತಿಗೆ ಬಹಳ ಖ್ಯಾತನಾದ ಪತ್ರಕರ್ತನಾಗಿದ್ದ. ಅವನು ಯಾರಾದ್ರು ಅಂದರೆ ನಾರದ ಮಹರ್ಷಿಗಳು ಅಂತ. ನಾರದರು ಒಂದು ಸುದ್ದಿಯನ್ನು ಇನ್ನೊಂದು ಕಡೆಗೆ ಹರಡುವಂಥ ಸುದ್ದಿವಾಹಕನಾಗಿ ಕೆಲಸ ಮಾಡಿದರು. ಮತ್ತು ಅವರು ಮಾಡಿದ್ದು ಯಾಕೆ ಅಂದರೆ ಹೊಟ್ಟೆಪಾಡಿಗೆಲ್ಲ, ಒಂದು ಧರ್ಮದ ಸ್ಥಾಪನೆಗೋಸ್ಕರ, ಜಗತ್ತಿನ ಕಲ್ಯಾಣಕ್ಕೋಸ್ಕರ ಮಾಡಿದರು. ಹಾಗಾಗಿ ನಾರದ ಜಯಂತಿಯನ್ನು ನೀವು ಪತ್ರಿಕಾ ದಿನಾಚರಣೆಯನ್ನಾಗಿ ಮಾಡಿ ಅಂತ ನಾನು ಹೇಳಿದ್ದಲ್ಲ, ಅವರು ಡಿ ವಿ ಜಿಯವರು ಹೇಳಿದರು. ವೃತ್ತಪತ್ರಿಕೆ ಅನ್ನುವಂಥ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಹಾಗಾಗಿ ನಮ್ಮತನವನ್ನು, ನಮ್ಮ ಸ್ವಂತಿಕೆಯನ್ನು ಮೊಟ್ಟ ಮೊದಲು ಬೆಳೆಸಿದವರು ಅಂದರೆ ಡಿ ವಿ ಜಿ. ಯಾರೋ ಒಬ್ಬ ಜರ್ಮನ್ ಫಾದರ್ ಹೆಸರಿನಲ್ಲಿ ನಾವ್ಯಾಕೆ ಪತ್ರಿಕಾ ದಿನಾಚರಣೆ ಆಚರಿಸಬೇಕು? ನಮ್ಮ ಸ್ವಂತಿಕೆಯನ್ನು ಯಾಕೆ ಬಿಟ್ಕೊಡ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಮೊದಲು ಎತ್ತಿದವರು ಡಿ ವಿ ಜಿಯವರು. ಅವರಿಗೊಂದು ಸರಿ ಸನ್ಮಾನ ಮಾಡಿದರು, ಒಂದು ದೊಡ್ಡ ಸನ್ಮಾನ. ಆಗಿನ ಕಾಲದಲ್ಲಿ 1 ಲಕ್ಷ ಒಂದು ಮೊಬಲಗನ್ನು ಅವರಿಗೆ ಕೊಟ್ಟರು. ಈಗ ಅದು ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ. ಆದರೆ ಡಿ ವಿ ಜಿಯವರು ಆ ಹಣವನ್ನು ತಮಗೆ ತಗೊಳ್ಳಲಿಲ್ಲ. ಅವರದಷ್ಟು ಹಣವನ್ನು ಗೋಖಲೆ ಸಾರ್ವಜನಿಕ ಸಂಸ್ಥೆ, ಅವರೇ ಶುರು ಮಾಡಿದಂಥ ಸಂಸ್ಥೆ, ಈಗ ಬಸವನಗುಡಿಯಲ್ಲಿದೆ, ಗೋಖಲೆ ಸಾರ್ವಜನಿಕ ವ್ಯವಹಾರಗಳ ಸಂಸ್ಥೆ ಅಂತ, ಅದಕ್ಕೆ ದಾನವಾಗಿ ಕೊಟ್ಟರು. ಅದರ ಮರುದಿವಸ ಪ್ರಜಾವಾಣಿಯ ಒಬ್ಬ ವರದಿಗಾರ ಸುಮ್ಮನೆ ಕುತೂಹಲಕ್ಕೋಸ್ಕರ ಅವರ ಮನೆ ಇತ್ತಲ್ಲ ಡಿ ವಿ ಜಿ ರಸ್ತೆ, ಅಲ್ಲಿ ಹೋಗ್ತಾ ಇದ್ದಾಗೆ ಶೆಟ್ರ ಅಂಗಡಿ, ಅಲ್ಲಿಗೆ ಒಬ್ಬ ಹುಡುಗ ಬಂದ ಡಿ ವಿ ಜಿ ಮನೆಯಿಂದ. ಬಂದ್ಬಿಟ್ಟು ಅವನು ಒಂದು ಚೀಟಿಯನ್ನು ಕೊಟ್ಟ. ಆ ಶೆಟ್ರು 1 ನಿಮಿಷ ಇರಪ್ಪ ಅಂತ ಹೇಳಿದರು. ಈ ವರದಿಗಾರನಿಗೆ ಕುತೂಹಲ, ಏನು ಚೀಟಿ ಇರಬಹುದು ಅಂತ. ಆ ಚೀಟಿನಲ್ಲಿ ಏನಿತ್ತು ಅಂತ ಅವನು ಸ್ವಲ್ಪ ಬಗ್ಗಿ ನೋಡ್ದ. ಅದರಲ್ಲಿ ಬರೆದಿದ್ರು, ಶೆಟ್ರೆ ಸ್ವಲ್ಪ ಮನೆಯಲ್ಲಿ ಕಾಫಿ ಪುಡಿ ಖಾಲಿಯಾಗಿದೆ, ಸಕ್ಕರೆ ಇಲ್ಲ, ದಯವಿಟ್ಟು ಸ್ವಲ್ಪ ಕಾಫಿ ಪುಡಿ ಸಕ್ಕರೆ ಕಳಿಸ್ಕೊಡಿ, ಆಮೇಲೆ ಹಣ ಕೊಡ್ತೀನಿ ಅಂತ. ಹಿಂದಿನ ದಿವಸ 1 ಲಕ್ಷ ಅವರಿಗೆ ಏನು ಸನ್ಮಾನ ಮಾಡಿ ಕೊಟ್ಟರು, ಆ ಹಣವನ್ನು ಅವ್ರು ತಗೊಳ್ಳಿಲ್ಲ, ಅದನ್ನು ಗೋಖಲೆ ಸಾರ್ವಜನಿಕ ಸಂಸ್ಥೆ ಕೊಟ್ಟರು. ಮರುದಿವಸ ಕಾಫಿ ಪುಡಿ ಸಕ್ಕರೆಗೋಸ್ಕರ ಶೆಟ್ರ ಅಂಗಡಿಗೆ ಒಂದು ಚೀಟಿಯನ್ನು ಕಳಿಸಿದ್ರು. ಇದು ಡಿ ವಿ ಜಿಯವರು ಬದುಕಿದ ರೀತಿ. ಡಿ ವಿ ಜಿಯವರು ಕೊನೆವರೆಗೂ ಅವ್ರಿಗೆ ಹಣದ ಆಸೆ ಇರಲಿಲ್ಲ. ಅವ್ರು ತೀರ್ಕೊಂಡಾಗ ಅವ್ರ ಮನೆಯ ಪೆಟ್ಟಿಗೆಯಲ್ಲಿ ಅನೇಕ ಚೆಕ್ಗಳು ಹಾಗೇ ಇತ್ತು, ಬೌನ್ಸ್ ಆಗಿತ್ತು, ಅದನ್ನು ಎನ್ಕ್ಯಾಶೇ ಮಾಡಿರಲಿಲ್ಲ. ಅವ್ರು ಬದುಕಿದ್ದ ಹಾಗೆ. ಒಂದು ಸರಿ ಅವರು ಹೆಂಡತಿಯನ್ನು ಒಂದು ಸಮಾರಂಭಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೊರಟರು, ಯಾವುದೋ ಒಂದು ಮದುವೆ ಸಮಾರಂಭ. ಹೆಂಡತಿ ಮೊದಲು ಒಪ್ಪಿದ್ರು, ಆಮೇಲೆ ಇಲ್ಲ ನಾನು ಬರೋದಿಲ್ಲ, ನೀವು ಹೋಗಿ ಅಂತ ಹೇಳಿದರು. ಇವರಿಗೆ ಆಶ್ಚರ್ಯ ಆಯಿತು, ಯಾಕೆ ಅಂತ ಕೇಳಿದರು. ಇಲ್ಲ ನೀವು ಹೋಗಿ, ನಾನು ಬರೋದಿಲ್ಲ. ಕೊನೆಗೆ ಇವರು ಬಿಡಲಿಲ್ಲ, ಯಾಕೆ ಹೇಳು ಅಂತ ಕೇಳಿದರು. ಯಾಕೆಂದರೆ ಡಿ ವಿ ಜಿಯವರ ಮಡದಿ, ಅವರ ಪತ್ನಿ ಹತ್ರ ಒಂದು ಒಳ್ಳೆ ಸೀರೆ ಇರಲಿಲ್ಲ, ಇದ್ದ ಸೀರೆ ಹರಿದೋಗಿತ್ತು. ಹಾಗಾಗಿ ಹರಿದ ಸೀರೆ ಉಟ್ಕೊಂಡು ಹೋಗೋದು ಚೆನ್ನಾಗಿರಲ್ಲ, ಯಾಕೆಂದರೆ ನಿಮ್ಮ ಘನತೆ ಗೌರವಕ್ಕೆ ಕುಂದು ಬರಬಾರ್ದು. ಹಾಗಾಗಿ ನೀವೊಬ್ಬರೇ ಹೋಗಿ, ನಾನು ಬರೋದಿಲ್ಲ ಅಂತ ಅವ್ರು ಹೇಳಿದ್ರಂತೆ. ಇದು ಡಿ ವಿ ಜಿಯವರ ಬದುಕು. ಡಿ ವಿ ಜಿಯವರು ಬಹುಶಃ ಕಗ್ಗವನ್ನು ಬರೆಯೋದಕ್ಕೆ ಅವರ ಈ ರೀತಿಯ ಜೀವನಾನುಭವ, ಅವರು ಪಟ್ಟಂಥ ಕಷ್ಟ, ನೋವು, ನಲಿವು ಇದೆಲ್ಲವೂ ಕಾರಣ ಅಂತ ಬಹುಶಃ ನನಗೆ ಅನಿಸ್ತಾ ಇದೆ. ಇದೆಲ್ಲ ಅನುಭವದ ಆಧಾರದ ಮೇಲೆ ಅವರು ಕಗ್ಗವನ್ನು ಬರೆದರು. ಕನ್ನಡದ ಭಗವದ್ಗೀತೆ ಆಯಿತು. ಅವರು ಇಡೀ ಜೀವನದಲ್ಲಿ ಯಾವತ್ತೂ ಕೂಡ ಸತ್ಯದ ಜೊತೆ, ಅನ್ಯಾಯದ ಜೊತೆಗೆ, ಅಸತ್ಯದ ಜೊತೆಗೆ ಅವರು ರಾಜಿ ಮಾಡಿಕೊಳ್ಳೇ ಇಲ್ಲ. ವಿ ಸೀತಾರಾಮಯ್ಯ ಅನ್ನುವಂಥ ಒಬ್ಬರು ಕನ್ನಡದ ಶ್ರೇಷ್ಠ ಕವಿ ಒಂದು ಮಾತನ್ನು ಹೇಳಿದ್ದಾರೆ, ಹೇಗೆ ಬದುಕಬೇಕು ಎಲ್ಲರೂ ಅಂತ. ಮಣಿಯದಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿರ್ಭಯತೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು, ಮರುಕಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು. ಒಬ್ಬ ಮನುಷ್ಯ ಸಾರ್ಥಕವಾಗಿ ಹೇಗೆ ಬಾಳಬೇಕು ಅಂದರೆ ಯಾವುದೇ ಅನ್ಯಾಯಗಳಿಗೆ, ಅಸತ್ಯಗಳಿಗೆ ತಲೆ ಬಾಗಬಾರ್ದು.
ಆದರೆ ಮರುಕಕ್ಕೆ ಪ್ರೇಮಕ್ಕೆ ಯಾರೋ ಸಮಾಜದಲ್ಲಿ ದೀನರಿದ್ದಾರೆ, ದಲಿತರಿದ್ದಾರೆ, ಅವ್ರ ಬಗ್ಗೆ ಮರುಕ ಪ್ರೇಮವನ್ನು ವ್ಯಕ್ತಪಡಿಸಬೇಕು. ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು, ನಿಜದ ನೇರಕ್ಕೆ ನಡೆಯುವಂಥ ಒಂದು ದೃಢ ನಿರ್ಧಾರ ಇರಬೇಕು. ಇಂತಹ ರೀತಿಯಲ್ಲಿ ಅವ್ರು ಬದುಕಿದ್ರು. ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಅವರು ತೆರೆದಿದ್ದು ಕೂಡ ಅದೇ ಉದ್ದೇಶಕ್ಕೋಸ್ಕರ. ಅಲ್ಲಿ ಎಲ್ಲ ವಿಚಾರಗಳ ಒಂದು ಚರ್ಚೆ ಆಗಬೇಕು. ಸತ್ಯ ಅಸತ್ಯ, ನ್ಯಾಯ ಅನ್ಯಾಯ, ಇದರ ಒಂದು ವಿಮರ್ಶೆ, ಒಂದು ವಿಶ್ಲೇಷಣೆ ನಡಿಬೇಕು. ಸಮಾಜದ ಆಗುಹೋಗುಗಳ ಬಗ್ಗೆ ಪ್ರತಿಯೊಂದು ಅಲ್ಲಿ ಒಂದು ಚಿಂತನೆಗೆ ಒಳಪಡಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಅವರು ಆ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ತೆರೆದಿದ್ದರು. ಇವತ್ತು ಕಗ್ಗದ ಬಗ್ಗೆ ಅಶೋಕ್ ಕುಮಾರ್ ಬರೆದಂಥ ಪುಸ್ತಕ ನಾನಿನ್ನೂ ಓದಿಲ್ಲ, ಬಹಳ ಚೆನ್ನಾಗೇ ಬರೆದಿರ್ತಾರೆ. ಯಾಕೆಂದರೆ ಅಶೋಕ್ ಕುಮಾರ್ ಅವರು ಯಾವುದೇ ಸಂದರ್ಭದಲ್ಲಿ ಮಾತಿಗೆ ಸಿಕ್ಕಾಗ ಆ ಮಾತು ಕಗ್ಗದೊಂದಿಗೆ ಮುಕ್ತಾಯ ಆಗುತ್ತೆ. ಕಗ್ಗ ಇಲ್ಲದೆ ಅವ್ರ ಮಾತೇ ಇಲ್ಲ. ಯಾವುದೋ ಒಂದು DVG ಅವರ ಕಗ್ಗ ಬರುತ್ತೆ. ಆದರೆ ಇವತ್ತು ನಾವು ಬರೀ ಕಗ್ಗ ಒಂದೇ ಕಲ್ತ್ರೆ ಸಾಕಾಗೋದಿಲ್ಲ. DVG ಕಗ್ಗದ ಯಾವುದೋ ಒಂದು ಶ್ಲೋಕ, ಒಂದು ಕವನ ನಮಗೆ ನೆನಪಿದ್ರೆ ಸಾಕಾಗೋದಿಲ್ಲ. ನಮ್ಮ ಜೀವ ಉಳಿಬೇಕಾದ್ರೆ ಕುರಾನಿನ ಕಲ್ಮ ಕಲಿಬೇಕಾಗುತ್ತೆ. ಕುರಾನಿನ ಕಲ್ಮ ಕಲ್ತ್ರೆ ಜೀವ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಮೊನ್ನೆ ಪಹಲ್ಗಾಮ್ನಲ್ಲಿ ಅಸ್ಸಾಮಿನ ಒಬ್ಬರು ಪ್ರೊಫೆಸರ್ ದೇಬಶೀಶ್ ಭಟ್ಟಾಚಾರ್ಯ ಅಂತ, ಅವರು ಹಿಂದೂ, ಅವರಿಗೂ ಕೇಳಿದರು ನಿಮಗೆ ಕಲ್ಮ ಬರುತ್ತಾ ಅಂತ. ಅವ್ರು ಯಾರ ಹತ್ರ ಕಲ್ಮ ಕಲ್ತ್ಕೊಂಡಿದ್ರು ಅಂತ ಕಾಣುತ್ತೆ. ಕಲ್ಮ ಹೇಳಿದ್ರು ಅವರು. ಕಲ್ಮ ಅಂದರೆ ಕುರಾನ್ನಲ್ಲಿ ಬರುವಂಥ ಒಂದು ಶ್ಲೋಕ ಇರಬೇಕು ಅಂತ ಕಾಣುತ್ತೆ, ನನಗದು ಗೊತ್ತಿಲ್ಲ. ಅದನ್ನು ಹೇಳಿದಾಗ ಅವರನ್ನು ಬಿಟ್ಬಿಟ್ರು. ಆದರೆ ಉಳಿದ 25 ಜನ ಅವರಿಗೆ ಕಲ್ಮ ಗೊತ್ತಿರಲಿಲ್ಲ. ಬಹುಶಃ ಭಗವದ್ಗೀತೆ ಗೊತ್ತಾ ಅಂತ ಕೇಳಿದರೆ ಅದು ಗೊತ್ತಿರಲಿಲ್ವೇನೋ. ಯಾಕೆಂದರೆ ಭಗವದ್ಗೀತೆ ಅನೇಕರಿಗೆ ಗೊತ್ತೇ ಇಲ್ಲ. ಯಾವುದಾದ್ರೂ ಒಂದು ಶ್ಲೋಕ ಹೇಳು ಅಂದರೆ ಅದು ಕೂಡ ನಮಗೆ ಗೊತ್ತಿಲ್ಲ ಹಿಂದೂಗಳಾಗಿ. ಆದರೆ ಇವತ್ತು ಭಗವದ್ಗೀತೆ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಕಗ್ಗ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಆದರೆ ಕಲ್ಮ ಕಲಿಬೇಕಾದಂಥ ಒಂದು ದಯನೀಯ ಸ್ಥಿತಿ ಈ ದೇಶಕ್ಕೆ ಬಂದಿದೆ. ಇದರ ಬಗ್ಗೆ ಬಂಧುಗಳೇ ನಾವೆಲ್ಲ ಯೋಚನೆ ಮಾಡಬೇಕು. ಕೊನೆ ಪಕ್ಷ ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ನಾವು ಒಂದಷ್ಟಾದರೂ ತಿಳ್ಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ಮರಿಮಕ್ಕಳು, ಅವರಿಗೂ ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಪಡಬೇಕು. ಇಲ್ಲದ್ರೆ ನಮ್ಮ ಬದುಕು ಬಹಳ ಅಸಹನೀಯವಾಗುತ್ತೆ, ಬಹಳ ದುರ್ಬರ ಆಗುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹರಿ ಓಂ. ನಿಜವಾಗ್ಲೂ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟೆಲ್ಲ ಗಣ್ಯರನ್ನ ಸೇರಿಸಿ ಮಾತಾಡುವಾಗ ನೀವು 5 ನಿಮಿಷ ಮಾತಾಡಿದ್ದಕ್ಕೆ ನಮಗೆ ಸಂಕೋಚ ಆಗುತ್ತೆ. ಆದರೂ ಕೂಡ ಆ 5-10 ನಿಮಿಷಗಳಲ್ಲೇ ನಮಗೆ ಹೇಳಬೇಕಾದ್ದೆಲ್ಲವನ್ನು ಹೇಳಿದಂತಹ ಶ್ರೀ ದೂಗು ಲಕ್ಷ್ಮಣವರಿಗೆ ನಾನು ಆಭಾರಿ. ಈಗ ಪ್ರಕಾಶಕರ ಮಾತು ಶ್ರೀ ಕವಿ ನಾಗರಾಜ್. ಆಮೇಲೆ ವೇದಿಕೆಯ ಮೇಲಿರುವ ಪೂಜ್ಯ ಸ್ವಾಮೀಜಿಗಳೇ, ಇರುವ ಆದರಣೀಯ ಗಣ್ಯರು, ಮಿತ್ರ ಅಶೋಕ್ ಕುಮಾರ್ ಅವರ ಕಗ್ಗ ವೇದ ಕಥೆ, ಈ ಒಂದು ಪುಸ್ತಕ ಹೊರಬರಬೇಕಾದ್ರೆ ಪ್ರಧಾನವಾಗಿ ಕಾರಣಕರ್ತರು ನಮ್ಮ ಉಮಾಮಹೇಶ್ವರ ಗುರೂಜಿಯವರು. ಅವರ ವಾಸ್ ಸಂಸ್ಥೆಯಿಂದ ಸುಮಾರು 2 ವರ್ಷ 3 ಹೆಚ್ಚು ಕಳೆದ 4-5 ವರ್ಷಗಳಿಂದಲೂ ಕಗ್ಗದ ಬಗ್ಗೆ ವೇದ ಮಂತ್ರಗಳು ಹಾಗೂ ಉಪನ್ಯಾಸಗಳನ್ನು ಆಧರಿಸಿ, ಅವರ ಶ್ಲೋಕಗಳನ್ನು ಆಧರಿಸಿ ಉಪನ್ಯಾಸಗಳನ್ನು ಸುಮಾರು 5 ವರ್ಷದಿಂದ ಅಶೋಕ್ ಕುಮಾರ್ ಮಾಡ್ಕೊಂಡ್ಬರ್ತಾಯಿದ್ರು. ಅದನ್ನು ಸೇರಿಸಿ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿ ಅಂತೇಳಿ ಗುರೂಜಿಯವರು ಅವರಿಗೆ ಹೇಳ್ತಾಯಿದ್ರು. ಅದನ್ನು ಮಾಡಲಿಕ್ಕೆ ಸಾಕಷ್ಟು ಸಲ ಅವರಿಗೆ ಸಾಕಷ್ಟು ನೆನಪಿಸಿದ್ದಾರೆ. ಕಳೆದ ವರ್ಷವೇ ಬಿಡುಗಡೆ ಆಗಬೇಕಾಗಿದ್ದ ಪುಸ್ತಕ ಹಲವಾರು ಕಾರಣಗಳಿಂದ ಅದು ಮುಂದೂಡ್ಕೊಂಡು ಬಂದು ಇವತ್ತು ಒಂದು ಸುಮುಹೂರ್ತ ಇವತ್ತು ಒದಗಿ ಬಂದಿದೆ. ಈ ಪುಸ್ತಕದ ಉಗಮಕ್ಕೆ ಕಾರಣರಾದಂಥ ಗುರೂಜಿಯವರಿಗೆ ಮೊದಲು ವಂದನೆಗಳನ್ನು ತಿಳಿಸ್ತಾ, ಜೊತೆಗೆ ಈ ಪುಸ್ತಕವನ್ನು ಪ್ರಾಯೋಜನ ಸಹ ಅವರು ಮಾಡಿದ್ದಾರೆ. ಹಾಗಾಗಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡೋದು, ಮಾರಾಟ ಮಾಡೋದು ಮತ್ತು ಅದರಿಂದ ಗಳಿಸ್ಕೊಳ್ಳೋದು, ಲಕ್ಷ್ಮೀ ಪ್ರಸಾದ ಆಗುವಂಥದ್ದು ಬಹಳ ವಿರಳ. ಅದು ಎಲ್ಲ ಲೇಖಕர்களೇ ಆಗಲಿ, ಉಳಿದ ಒಂದು ಪುಸ್ತಕದ ಸಾಹಿತ್ಯ ಪ್ರಕಾಶನ ಸಂಸ್ಥೆಯಾಗಲಿ ಮತ್ತು ಎಲ್ಲ ಒಂದು ಆ ವಲಯದಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುವಂಥ ಮಾತೇ ಇದು. ಆದರೂ ಸಹ ಕವಿಕಿರಣ ತನ್ನ ಎಲ್ಲ ಪ್ರಕಟಣೆಗಳ ಬರುವಂಥ ಉತ್ಪತ್ತಿಯನ್ನು ಗೋಗ್ರಾಸಕ್ಕೆ ಮತ್ತು ಗೋಶಾಲೆಗಳಿಗೆ ಮತ್ತು ಗುರುಕುಲಗಳ ಅಭಿವೃದ್ಧಿಗೆ ಉಪಯೋಗಿಸ್ಕೊಂಡು ಬರ್ತಾಯಿದೆ.
ಕಳೆದ 5 ವರ್ಷಗಳಲ್ಲಿ ಈ ರೀತಿ ಉಪಯೋಗವಾದಂಥ ಹಣ ಸುಮಾರು 40 ಲಕ್ಷ ರೂಪಾಯಿ. ಅದಲ್ಲದೆ ನಿಮ್ಮಂಥವ್ರನ್ನ ಪ್ರೇರೇಪಣೆ ಮಾಡಿ ನೇರವಾಗಿ ತಲುಪುವಂತೆ ಮಾಡಿದಂಥ ಹಣ 1 ಕೋಟಿಗೂ ಹೆಚ್ಚು ಅಂತ ಹೇಳಿದ್ರೆ ನಮಗೆ ನಿಜಕ್ಕೂ ಒಂದು ಸಂತೋಷ ಆಗ್ತದೆ. ಈ ಸಮಾಜದಲ್ಲಿ ಎಷ್ಟು ಒಳ್ಳೆಯ ಜನಗಳಿದ್ದಾರೆ ಅಂತೇಳಿ ಅವ್ರನ್ನ ಗುರುಸುವಂಥ, ಅವರಿಗೆ ಪ್ರಚೋದನೆ ಕೊಡುವಂಥ ಕೆಲಸವನ್ನು ಮಾತ್ರ ಎಲ್ಲ ಇಂಥವ್ರು ಮಾಡಬೇಕಾಗಿದೆ. ಇಂಥ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಉಮಾಶ್ವರ ಗುರೂಜಿಯವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಹೇಳ್ತೇನೆ. ಈ ಒಂದು ಪುಸ್ತಕವನ್ನು ಅಶೋಕ್ ಅವರು ಬಂದಾಗ ಅವರು ನಿಮ್ಮ ಪ್ರಕಾಶನದ ಹೆಸರಿನಲ್ಲಿ ಮಾಡೋಣ ಅಂತೇಳಿ ಅವರು ಹೇಳಿದಾಗ ನಾನು ಹೇಳಿದೆ ಅವರಿಗೆ, ಆ ರೀತಿ ನನ್ನ ಪ್ರಕಾಶನದ ಹೆಸರಿನಲ್ಲಿ ಮಾಡಿದ್ರೆ ನೀವು ಇದು ಗೋಗ್ರಾಸಕ್ಕೆ ಕೊಡಬೇಕಾಗ್ತದೆ ಅಥವಾ ಗೋಶಾಲೆಗೆ ಕೊಡಬೇಕಾಗ್ತದೆ ಅಂತೇಳಿ ಅವರಿಗೆ ಹೇಳಿದಾಗ ಅವ್ರ ಇಚ್ಛೆನೂ ಅದೇ. ಅವರು ಅದನ್ನು ಹಣ ಮಾಡೋದೇ ಆಗಲಿ ಇದು ಬರಬೇಕು ಅನ್ನೋ ಅವ್ರಿಗೇನು ಇಚ್ಛೆ ಇಲ್ಲ. ಹೆಚ್ಚು ಜನಗಳಿಗೆ ತಲುಪಬೇಕು ಮತ್ತು ಒಳ್ಳೆಯ ಕಾರ್ಯ ಆಗಬೇಕು ಅನ್ನೋದೇ ಅವರ ಅಶೋಕ್ ಕುಮಾರ್ ಅವರ ಉದ್ದೇಶ. ಹಾಗೆ ಅವರು ನಮ್ಮ ಮಿತ್ರ ಅಶೋಕ್ ಕುಮಾರ್ ಅವರ ಆಶಯವೂ ಸಹ ಇದೇ ಆಗಿದ್ದರಿಂದ ಈ ಒಂದು ಕಾರ್ಯ ಈ ಒಂದು ಸುಮುಹೂರ್ತದಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಬಿಡುಗಡೆ ಆದಂಥ ಪುಸ್ತಕವನ್ನು ದಯಮಾಡಿ, ಈ ಪುಸ್ತಕ ಬೆಲೆ ವಾಸ್ತವವಾಗಿ ಬಹಳ ಕಡಿಮೆ ಇಟ್ಟಿದೆ. ಮೊದಲು ಪುಸ್ತಕದ ಬೆಲೆ ಮುದ್ರಣ ಮಾಡಿರಲಿಲ್ಲ. ನಾನು ಹೇಳಿದೆ ಒಂದು ಸಾಂಕೇತಿಕವಾಗಿ ಒಂದು ಮೌಲ್ಯವನ್ನು ನಿಗದಿ ಮಾಡೋಣ, ನಿಗದಿ ಮಾಡಿಬಿಟ್ಟು ಆನಂತರ ಈ ಹಣವನ್ನು ಗೋಗ್ರಾಸಕ್ಕೆ ಉಪಯೋಗಿಸ್ತೀವಿ ಅಂತೇಳಿ ಅದನ್ನ ಪ್ರಕಟಣೆ ಮಾಡಿದರೆ ಸಾಕು ಅಂತ ಹೇಳಿದಾಗ ಮೊದಲು ಪ್ರಿಂಟ್ ಮಾಡದೇ ಇದ್ದು ಸಹ ಕೊನೆಯ ಗಳಿಗೆಯಲ್ಲಿ ಈ ಪುಸ್ತಕದ ಮೇಲೆ 200 ರೂಪಾಯಿ ಅಂತೇಳಿ ನಿಗದಿ ಮಾಡಿದೆ. ವಾಸ್ತವವಾಗಿ ಇದ್ರ ಬೆಲೆ ವೆಚ್ಚ ಇನ್ನೂ ಹೆಚ್ಚಾಗ್ತದೆ. ಎಲ್ಲರೂ ಹೇಳಿದಾಗೆ ಇದು ಬೆಲೆ ಸಾಮಾನ್ಯ 400 ರೂಪಾಯಿ ಆಗಲೇಬೇಕು. ಅದಕ್ಕೆ ಅರ್ಧ ಬೆಲೆ ಇಟ್ಟಿದೆ. ಉದ್ದೇಶ ಹೆಚ್ಚು ಜನರಿಗೆ ತಲುಪಲಿ, ಹೆಚ್ಚು ಜನರು ಈ ಪುಸ್ತಕವನ್ನು ಕೊಂಡುಕೊಳ್ಳಲಿ, ಜೊತೆಗೆ ಹೆಚ್ಚು ಜನರಿಗೆ ವಿಚಾರ ಮುಟ್ಟಲಿ. ಆ ವಿಚಾರ ಮುಟ್ಟೋದ್ರ ಜೊತೆಗೆ ಒಂದು ಗೋಸೇವೆ ಮಾಡಿದಂಥ ಪುಣ್ಯ ಎಲ್ಲರಿಗೂ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಕಟಣೆ, ಈ ಒಂದು ಮುಹೂರ್ತ, ಈ ಒಂದು ಸುಮುಹೂರ್ತದಲ್ಲಿ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ದಯವಿಟ್ಟು ಎಲ್ಲರೂ ಸಹ, ಪ್ರತಿಯೊಬ್ಬರು ಸಹ ತಾವು ಓದೋ ಅಭ್ಯಾಸ ಇಲ್ಲದೇ ಇದ್ದರೂ ಸಹ ಹೇಳಿದಾಗೆ ಈ ಒಂದು ಪುಸ್ತಕವನ್ನು ಕೊಂಡುಕೊಂಡು ಯಾರು ಓದುವವರಿಗೆ ಕೊಟ್ಟರು ಸಹ ಒಂದು ಗ್ರಂಥದಾನವನ್ನು, ವಿಚಾರದಾನವನ್ನು, ಜೊತೆಗೆ ಗೋದಾನವನ್ನು ಕೊಟ್ಟಂಥ ಒಂದು ಪುಣ್ಯ ನಿಮಗೆ ಸಿಗ್ತದೆ. ಈ ಒಂದು ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಪುಸ್ತಕಗಳನ್ನು ಆದಷ್ಟು ಖರೀದಿಸಿ ಒಂದು ಗೋಸೇವೆಗೆ ನಿಮ್ಮ ಕೈ ಜೋಡಿಸಿ ಅಂತೇಳಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ಕೊಡ್ತೇನೆ. ಒಂದೇ ಗೋ ಮಾತ್ರ. ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ಬರೋ ಸ್ಥಿತಿಯಲ್ಲಿ ಇರಲಿಲ್ಲ. ಕಳೆದ 2 ತಿಂಗಳಲ್ಲಿ ಅವರಿಗೆ ಹಾರ್ಟ್ ಆಪರೇಷನ್ ಆಗಿದೆ. ರೆಸ್ಟಲ್ಲಿರಬೇಕಾದವರು ಆದರೂ ಕೂಡ ಇಲ್ಲಿ ಬಂದರು. ಯಾಕೆ ಅಂತ ಹೇಳಿದರೆ ಕೇವಲ ಗೋಮಾತೆಯ ಹೆಸರಿಗೋಸ್ಕರ ಜನಗಳಿಂದ ಕೊಡಿಸಿ ತಾವೇ 40 ಲಕ್ಷ ರೂಪಾಯಿನ ತಮ್ಮ ಕವಿಕಿರಣದಿಂದ ಆ ಗೋಮಾತೆಯ ಕೆಲಸಗಳು ಕೊಡುವಂಥ ಕೆಲಸ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ನಮ್ಮ ಕವಿ ನಾಗರಾಜ್ ಅವರ ಕವಿಕಿರಣದ ಮೆಂಬರ್ಸ್ ಆಗಬೇಕು. ಅವರು ಜೊತೆಗೆ ನೀವೆಲ್ಲ ಸಹಕಾರ ಕೊಡಬೇಕು ಪ್ರಾರ್ಥನೆ ಮಾಡಿಕೊಳ್ತೇನೆ. ಈಗ ನಾಗೇಂದ್ರ ಅವರ ಟೀಮ್ನಿಂದ ಒಂದು ಹಾಡು, ಆನಂತರ ಸತೀಶ್ ಬೆಳ್ಳೂರವರು ಮಾತಾಡ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ, ಭಾರತದ ಬೇರೆ ಬೇರೆ ಪ್ರಮುಖ ನಗರಗಳಿಂದ ಬಂದಿದ್ದಾರೆ, ಅಮೆರಿಕದಿಂದನೂ ಕೂಡ ಬಂದಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಎಲ್ಲರೂ ಇದ್ದಾರೆ ಇಲ್ಲಿ ಒಳಗೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನದಿಂದ ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಪೂರ್ಣಾವಧಿ ಇರೋದಕ್ಕೆ ಈಗಲೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಹರಿ ಓಂ. ಓಂ. ವೇದಿಕೆಯನ್ನು ಅಲಂಕರಿಸಿರತಕ್ಕಂತಹ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ಪೂಜ್ಯರಾದಂತಹ ಸ್ವಾಮಿ ಅಭಯಾನಂದ ಮಹಾರಾಜ್ಜಿ ಅವರಿಗೆ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಹಿರಿಕಿರಿಯ ಚೇತನಗಳಿಗೆ ಮೊದಲಲ್ಲೇ ಸತೀಶ್ ಬೆಳ್ಳೂರಿನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ಈಗಾಗಲೇ ಅಶೋಕ್ ಕುಮಾರ್ ಅವರ ಕಗ್ಗ ವೇದ ಕತೆ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಗಣ್ಯರು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕೃತಿಗೆ ಇಟ್ಟಿರತಕ್ಕಂತಹ ಬೆಲೆ, ಕೃತಿಗೆ ಕಟ್ಟಲಾರದಂತಹ ಒಂದು ಮೌಲ್ಯ, ಈ ಎಲ್ಲದರ ಬಗ್ಗೆ ತಮ್ಮೊಂದಿಗೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ನಾನು ನನ್ನ ಹಾಗೂ ಅಶೋಕ್ ಕುಮಾರರ ಒಡನಾಟದ 1-2 ಸಂಗತಿಗಳನ್ನು ಮಾತ್ರ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅಶೋಕ್ ಕುಮಾರ್ ಅವರು ವೇದ ಪಾಠಕ್ಕಾಗಿ ಪರಮ ಪೂಜ್ಯರಾದಂತಹ ದಿವಂಗತ ಸುಧಾಕರ್ ಶರ್ಮರ ಪದತಲಕ್ಕೆ ಪ್ರತಿ ಭಾನುವಾರ ಸೇರ್ತಾ ಇದ್ವಿ. ಅಲ್ಲಿ ನಮಗೆ ಅವರಿಂದ ವೇದಪಾಠ, ವೇದಾಂಗಗಳ ಹಿನ್ನೆಲೆಯಲ್ಲಿ ನಡೀತಾ ಇತ್ತು. ಆಗೆಲ್ಲ ನಮ್ಮ ಗುರುಗಳು ವೇದದ ಒಂದು ಮಂತ್ರವನ್ನು ವೇದಾಂಗಗಳ ಹಿನ್ನೆಲೆಯಲ್ಲಿ ವಿವರಿಸ್ತಾ ಇದ್ದಾಗ ಅದಕ್ಕೆ ಸಮಂಜಸವಾಗಿ ಅಶೋಕ್ರವರು ಒಂದು ಕಗ್ಗವನ್ನು ಹೇಳ್ತಾ ಇದ್ದರು.
ಹಾಗಾಗಿ ನಮ್ಮ ವೇದದ ತರಗತಿಯಲ್ಲಿ ಯಾವತ್ತಾದರೂ ಒಂದು 5 ನಿಮಿಷ ಗುರುಗಳು ಬರೋದು ತಡ ಆಯಿತು, ಏನೇ ಒಂದು ವಿಳಂಬ ಆಯಿತು, ಒಂದು 5 ನಿಮಿಷ ಸಮಯಾವಕಾಶ ಇದೆ ಅಂದರೆ ನಾವೆಲ್ಲರೂ ಕೂಡ ತಿರುಗ್ತಾ ಇದ್ದಿದ್ದು ಅಶೋಕ್ ಕುಮಾರ್ ಅವರಿಗೆ. ಅವರು ಒಂದು ಕಗ್ಗವನ್ನು ಹೇಳಿ ಅದನ್ನು ಬಹಳ ಚಂದದಲ್ಲಿ ವ್ಯಾಖ್ಯಾನ ಮಾಡೋರು ಅಂತ. ಆಗ ಅಶೋಕ್ ಕುಮಾರ್ ಅವರು ನನ್ನನ್ನು ಕೇಳಿದರು, ಕಗ್ಗವನ್ನು ಕಥೆಯ ರೂಪದಲ್ಲಿ ಹೇಳಬಹುದಾ ಅಂತ. ನಾ ಹೇಳಿದೆ, ಯಾಕೆ ಹೇಳಬಾರ್ದು, ಖಂಡಿತ ಹೇಳ್ಬೋದು ಅಂತ. ಅದಾದ ಒಂದಷ್ಟು ವರ್ಷಗಳ ನಂತರದಲ್ಲಿ, ಈಗ ಕೆಲವೊಂದಷ್ಟು ತಿಂಗಳ ಹಿಂದೆ ಅಶೋಕ್ ಕುಮಾರ್ ಅವರು ಕರೆ ಮಾಡಿ ಹೇಳಿದರು, ಸತ್ಯೇಶ್, ಕಥೆ ಆಯಿತು, ಕಗ್ಗ ಆಯಿತು, ವೇದಗಳನ್ನು ಬಳಸ್ಕೋಬೋದಾ, ವೇದ ಮಂತ್ರಗಳನ್ನು ಅಂತ. ನಾನು ಹೇಳಿದೆ, ಯಾಕಾಗಬಾರ್ದು ಅಂತ. ಸತ್ಯ ಅಂದರೆ ಇಷ್ಟೇ, ಅನೇಕ ಜನ್ಮಗಳ ಆ ಒಂದು ಪುಣ್ಯ ಫಲದಿಂದ ನಾವು ಸನಾತನ ಧರ್ಮದಲ್ಲಿ ಜನ್ಮವನ್ನು ಎತ್ತಿದ್ದೇವೆ. ಇಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ದಂತಹ ಒಂದು ಮಾತನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಡೀ ವೇದದ ಸಾರವನ್ನು ನಮ್ಮ ಗುರುಗಳು ಒಂದೇ ಒಂದು ಸಾಲಿನಲ್ಲಿ ಹೇಳೋರು. ಇನ್ನೊಬ್ಬರಿಗಲ್ಲ, ಇನ್ನೊಂದು ಜೀವಿಗೆ ಹಾನಿ ಉಂಟಾಗದ ಹಾಗೆ ನೀನು ನಿನ್ನ ಆತ್ಮೋನ್ನತಿಯ ಹಾದಿಯಲ್ಲಿ ಹೆಜ್ಜೆ ಇಟ್ಟರೆ ಅದೇ ವೇದ, ಅದೇ ಸತ್ಯ, ಅದೇ ಜ್ಞಾನ, ಅದೇ ಪರಮೋನ್ನತವಾದಂತಹ ಒಂದು ತಿಳುವಳಿಕೆ ಅಂತ. ಹಾಗಾಗಿ ನಾನು ಅಶೋಕ್ ಅವ್ರಿಗೆ ಹೇಳಿದೆ, ಕತೆ ಯಾಕಾಗಬಾರ್ದು, ವೇದ ಯಾಕೆ ಆಗಬಾರ್ದು. ಆದರೆ ಎಲ್ಲಕ್ಕಿಂತ ಬಹಳ ಮುಖ್ಯ ಏನಪ್ಪ ಅಂದರೆ, ಇವೆರಡನ್ನೂ ಕೂಡ ಕಗ್ಗಕ್ಕೆ ಹೊಸದಿರೋದ್ರಿಂದ ಇದು ಒಂದು ಸಂಪೂರ್ಣವಾಗಿ ಹೊಸತಾದಂತಹ ಒಂದು ಹಾದಿಯನ್ನು ಅಶೋಕ್ ಕುಮಾರ್ ಅವರು ತುಳಿತಾ ಇದ್ದಾರೆ ಅಂತ. ನಾವೆಲ್ಲರೂ ಕೂಡ ಕಗ್ಗದ ವ್ಯಾಖ್ಯಾನವನ್ನು ಅಕ್ಷರ ರೂಪದಲ್ಲಿ ಆಗಲಿ ಅಥವಾ ಪುಸ್ತಕದ ಕೃತಿಯ ರೂಪದಲ್ಲಾಗಲಿ ಅಥವಾ ವ್ಯಾಖ್ಯಾನಗಳ ರೂಪದಲ್ಲಿ ಮಾಡಿರೋರು ಎಲ್ಲರೂ ಕೂಡ ಒಂದೇ ಒಂದು ಹಾದಿಯನ್ನು ತುಳಿತಾ ಇದ್ದಾರೆ. ಇದಕ್ಕೆ ಇದು ಅರ್ಥ, ನನ್ನ ಅನುಭವದ ಮೂಲಕ ಇದೊಂದು ವ್ಯಾಖ್ಯಾನ ಅಂತ. ಆದರೆ ಒಂದು ಕಥೆಯ ಮೂಲಕ ಕಗ್ಗವನ್ನು ಕಂಡು ಹಿಡಿದು ಆ ಕಗ್ಗಕ್ಕೆ ಬಹಳ ಸಮಂಜಸವಾದಂತಹ ಒಂದು ವೇದ ಮಂತ್ರವನ್ನು ಜೋಡಿಸಿರತಕ್ಕಂತಹ ಈ ಒಂದು ಪ್ರಯತ್ನ ಏನಿದೆ, ಇದು ಅತ್ಯಮೂಲ್ಯವಾದಂತಹ ಒಂದು ಪ್ರಯತ್ನ. ಕಗ್ಗವನ್ನು ಪ್ರಾಯಶಃ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತಹ ಒಂದು ಮಾಧ್ಯಮದಲ್ಲಿ, ಆ ಒಂದು ಹೆದ್ದಾರಿಯಲ್ಲಿ ಇದು ಬಹಳ ದೊಡ್ಡದಾದಂತಹ ಮೈಲಿಗಲ್ಲು ಅಂತ ನನಗನ್ನಿಸುತ್ತೆ. ಯಾಕೆ ಅಂತಂದರೆ, ನಾವೆಲ್ಲ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ಮಾತನ್ನ ಹೇಳ್ತೇವೆ, ಇಫ್ ಯುವರ್ ಪ್ರಾಡಕ್ಟ್ ಈಸ್ ಗೆಟಿಂಗ್ ಸ್ಟೇಲ್, ಯು ಡೋಂಟ್ ಹ್ಯಾವ್ ಟು ಇನ್ವೆಂಟ್ ಎನ್ ಅದರ್ ಪ್ರಾಡಕ್ಟ್, ಜಸ್ಟ್ ರೀಪೊಸಿಷನ್ ದಟ್ ಪ್ರಾಡಕ್ಟ್ ಸೊ ದಟ್ ಯು ವಿಲ್ ಗೆಟ್ ನ್ಯೂ ಕಸ್ಟಮರ್ಸ್ ಅಂತ. ಹಾಗಾಗಿ ಕಗ್ಗದ ವ್ಯಾಖ್ಯಾನದ ಈ ಒಂದು ಧಾಟಿಯಲ್ಲಿ ಹೇಳ್ತಾ ಇರೋದು ತುಂಬ ಮುಖ್ಯ. ಅವರನ್ನು ನಾನು 10-12 ವರ್ಷದಿಂದ ಕಗ್ಗದಲ್ಲಿ ಮುಳುಗಿರೋದನ್ನು ನೋಡಿದ್ದೇನೆ. ಈ ಒಂದು ಕೃತಿ ಕೇವಲ 3-4 ತಿಂಗಳ ಪರಿಶ್ರಮ ಅಲ್ಲ, ಇದು 10-12 ವರ್ಷಗಳ ತಪಸ್ಸು. ಹಾಗಾಗಿ ನಾನು ಆತ್ಮೀಯರಾದಂತಹ ಅಶೋಕ್ರವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಹಾಗೂ ಒಂದೇ ಒಂದು ಕಡೆಯ ಮಾತು ಒಂದನ್ನು ಹೇಳಬೇಕು ಅಂತಂದರೆ, ಸನಾತನೀಯರಾದ ನಮ್ಮೆಲ್ಲರಿಗೂ ಕೂಡ ತುಂಬ ಪೂಜ್ಯನೀಯವಾದಂತಹ ತೀರ್ಥಕ್ಷೇತ್ರ ಅಂದರೆ ಸಂಗಮ. ಇತ್ತೀಚೆಗೆ ಮೇಳದಲ್ಲಿ ಸುಮಾರು 40-50 ಕೋಟಿ ಭಾರತೀಯರು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಬಂದಿರತಕ್ಕಂತಹ ಕಥೆಗಳನ್ನು ಕೇಳಿದ್ದೇವೆ. ನನಗೆ ಅಶೋಕ್ ಕುಮಾರ್ ಅವರ ಈ ಕೃತಿ ಸಂಗಮದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಕತೆ ಇದೆ, ಇಲ್ಲಿ ಈ ಕೃತಿಯಲ್ಲಿ ಯಮುನಾ ಕಥೆಯ ರೂಪದಲ್ಲಿ ಹರಿತಾ ಇದ್ದಾಳೆ. ನಾನು ಯಾಕೆ ಯಮುನೆಯನ್ನು ಕತೆಗೆ ಹೋಲಿಸ್ತೀನಿ ಅಂದರೆ, ಯಮುನೆಯ ಕುರಿತಾದಷ್ಟಕ್ಕೆ ಇರುವಷ್ಟು ಕತೆಗಳು ಬೇರೆ ಯಾವ ನದಿಗಾಗಲಿ ಪುಣ್ಯ ಪುರುಷನಿಗಾಗಲಿ ಇಲ್ಲ. ಯಮುನಾ ಪರಿಕ್ರಮವನ್ನು ಮಾಡಿ ಬಂದವರನ್ನು ಹೇಳತಕ್ಕಂತಹ ಕತೆಗಳನ್ನು ಕೇಳಿದ್ರೆ ಸಹಸ್ರಾರು ಪುಟಗಳಷ್ಟಾಗತ್ತೆ ಅಂತ. ಹಾಗಾಗಿ ಕಥೆಯ ರೂಪದಲ್ಲಿ ಈ ಕೃತಿಯಲ್ಲಿ ಯಮುನೆ ಹರಿತಾ ಇದ್ದರೆ, ಕಗ್ಗದ ರೂಪದಲ್ಲಿ ಗಂಗೆ ಇದ್ದಾಳೆ. ಕಗ್ಗ ಹಾಗೂ ಗಂಗೆ ಯಾಕೆ ಸಾಮ್ಯ ಏನು? ನಮಗೆ ಈ ಒಂದು ಪುಣ್ಯ ಭೂಮಿಯಲ್ಲಿ ಜನಿಸಿರತಕ್ಕಂತಹ ನಮಗೆ ಪ್ರತಿಯೊಂದು ನದಿಯೂ ಪೂಜ್ಯನೀಯ. ಆದರೆ ಗಂಗೆಗೆ ಬಹಳ ಉತ್ತುಂಗವಾದಂತಹ ಒಂದು ಸ್ಥಾನವನ್ನು, ಪೂಜ್ಯನೀಯವಾದಂತಹ ಭಾವನೆಯನ್ನು ನಾವು ಯಾಕಪ್ಪ ಕಲ್ಪಿಸಿಕೊಟ್ಟಿದ್ದೇವೆ ಅಂದರೆ, ಶಿವನ ಸಾಮೀಪ್ಯ ಗಂಗೆಗೆ ದೊರಕಷ್ಟು ಯಾರಿಗೂ ಸಿಕ್ಕಲಿಲ್ಲ ಅಂತ. ನಮ್ಮ ಇಡೀ ಕನ್ನಡ ಸಾಹಿತ್ಯ ಲೋಕದ ಯಾವುದಾದರೂ ಒಂದು ಕೃತಿ ಭಗವದ್ಗೀತೆಯ ಸಾಮೀಪ್ಯವನ್ನು ಹೊಂದಿದ್ದರೆ ಅದು ಕಗ್ಗ. ಹಾಗಾಗಿ ನನಗನ್ಸುತ್ತೆ, ಈ ಒಂದು ಕೃತಿಯಲ್ಲಿ ಕಗ್ಗದ ರೂಪಿಯಲ್ಲಿ ಗಂಗೆ ಹರಿದಿತ್ತು ಅಂದರೆ, ಕಣ್ಣಿಗೆ ಕಾಣದಿದ್ದರೂ ಕೂಡ, ಜನದ ತಿಳುವಳಿಕೆಗೆ ಎಟುಕದಿದ್ದರೂ ಕೂಡ, ನಮ್ಮ ಇಡೀ ಸನಾತನ ಮೌಲ್ಯಗಳ ಎಲ್ಲ ಸಗಟಾದಂತಹ ಎಲ್ಲ ಸಾಹಿತ್ಯಕ್ಕೂ ಮೂಲವಾದಂತಹ ವೇದ ಸರಸ್ವತಿಯ ರೂಪದಲ್ಲಿ ಇಲ್ಲಿದ್ದಾಳೆ. ಹಾಗಾಗಿ ನನಗನ್ಸುತ್ತೆ, ಯಾರ್ಯಾರು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕಾಗಲಿಲ್ವೋ, ಅಶೋಕ್ ಅವರ ಈ ಕೃತಿಯನ್ನು ಓದಿ. ಇಲ್ಲಿ 3 ನದಿಗಳು ಕೂಡ ನಮಗೆ ಪ್ರಾಪ್ತವಾಗುತ್ತೆ. ಆ 3 ಉತ್ಕೃಷ್ಟವಾದಂತಹ ಜೀವನದ ಉನ್ನತವಾದಂತಹ ಹಾದಿಯನ್ನು ಕಲ್ಪಿಸತಕ್ಕಂತಹ ಚಿಂತನೆಗಳು ನಮಗೆ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸತ್ಯೇಶ್ ಬೆಳ್ಳೂರವರು ನಮ್ಮ ಗುರುಗಳ ನೆನಪನ್ನು ಮಾಡಿ ಒಂಥರ ಸಂತೋಷವನ್ನು ಕೊಟ್ಟರು. ಸತ್ಯೇಶ್ ಬೆಳ್ಳೂರಾಗಲಿ, ಕವಿ ನಾಗರಾಜ್ ಆಗಲಿ, ಅಶೋಕ್ ಕುಮಾರ್ ಅವರಾಗಲಿ, ನಾನಾಗಲಿ ಆ ಸುಧಾಕರ್ ಶರ್ಮರ ಶಿಷ್ಯರು. ಅದರ ಪರಿಣಾಮವಾಗಿ ನಾವು ಸಮಾಜದಲ್ಲಿ ಇನ್ನೂ ಕೂಡ ಸತ್ಯದ ಹಿಂದೆ ಹೋಗಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಈಗ ಅಧ್ಯಕ್ಷ ಭಾಷಣ. ನನಗೆ ಒಂದು ರೀತಿ ಸಂತೋಷ ಆಗುತ್ತೆ. ಇದರಲ್ಲಿ ಅಧ್ಯಕ್ಷತೆ ವಹಿಸಿರೋ ಶ್ರೀ ಬಾರಾ ವಿಜಯಕುಮಾರ್ ಅವರು ಹಾಸನದ ನನ್ನ ಮಿತ್ರರು. ಈ ಹಾಸನಕ್ಕೆ ಇದನ್ನು ಈ ಕಾರ್ಯಕ್ರಮದಲ್ಲಿ ಬಹುಭಾಗನ ಕೊಟ್ಬಿಟ್ಟಿದ್ದಾರಲ್ಲ ಅಂತ ಅನ್ಸುತ್ತೆ. ಅಶೋಕ್ ಹಾಸನದವರು, ಕವಿ ನಾಗರಾಜ್ ಹಾಸನದವರು, ಬಾರಾ ವಿಜಯಕುಮಾರ್ ಹಾಸನದವರು, ನಾನು ಹಾಸನದವನು, ಸತ್ಯೇಶ್ ಅವರು ಹಾಸನದಲ್ಲೇ ಓದ್ದವರು. ಹಾಗಾಗಿ ಮೋರ್ ದನ್ ಹಾಸನದವರು ಅಂತ ಹೇಳಿದರೆ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗುತ್ತೆ. ಇವಾಗ ಅಧ್ಯಕ್ಷ ನುಡಿ. ವೇದಿಕೆ ಮೇಲೆ ಇರುವಂಥ ಎಲ್ಲ ಪ್ರಾಜ್ಞರಿಗೆ ಇಲ್ಲಿಂದಲೇ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ಸಹೃದಯಿ ಸನ್ಮಿತ್ರರು ಅಶೋಕ್ ಕುಮಾರ್ ಅವರ ಕುಟುಂಬದವರು ಎಲ್ಲರೂ ಕೂಡ ಇಲ್ಲಿ ಬಹಳಷ್ಟು ಜನ ಇದ್ದೀರಾ, ಸಾಹಿತ್ಯ ಪ್ರಿಯರಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳು. ಈ ಲೋಕಾರ್ಪಣೆಯಾದ ಪುಸ್ತಕ 200 ರೂಪಾಯಿ ಅನ್ನೋದ್ರ ಬಗ್ಗೆ ಈಗಾಗಲೇ ಅನೇಕರು ಹೇಳಿದ್ರು. ಇದರ ಆ 200 ರೂಪಾಯಿ ಕೂಡ ಅಶೋಕ್ ಕುಮಾರ್ಗೆ ಹೋಗೋದಿಲ್ಲ ಅನ್ನೋದು ಕೂಡ ಗೊತ್ತಾಯಿತು. ಅದು ಕೂಡ ಒಂದು ದಿವಸದ ಗೋಗ್ರಾಸಕ್ಕೆ ಅನ್ನುವಂಥ ಒಂದು ಕೆಲಸವನ್ನು ಹಚ್ಕೊಂಡಿದ್ದಾರೆ. ಆ ಕೆಲಸದಲ್ಲಿ ನಾವು ನೀವೆಲ್ಲ ಖಂಡಿತ ಅವರ ಕೈ ಜೊತೆಗೆ ಕೈ ಸೇರಿಸಬೇಕಲ್ವೇ? ಹಾಗಾದರೆ ನಾನು ಅದಕ್ಕೆ ಮೊದಲ ಒಂದು ಪ್ರಾಶಸ್ತ್ಯ ಹಾಕ್ಕೊಡ್ತಾ ಇದ್ದೇನೆ. ನಾನು ಈ ಪುಸ್ತಕವನ್ನು 200 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದೇನೆ. ಶ್ರೀಯುತ ನಾಗರಾಜ್ರವರು ಅದನ್ನು ಸ್ವೀಕರಿಸಬೇಕು. ಇದು ಒಂದು ದಿವಸದ ಗೋಗ್ರಾಸಕ್ಕೆ ನಾನು ಕೊಡ್ತಾ ಇದ್ದೇನೆ. ಸಮಯ ಮತ್ತು ಮಾತನಾಡೋರು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾನು ಮಾತನಾಡಬೇಕು. ಯಾಕಂದರೆ ಸ್ವಾಮೀಜಿಯವರು ಮಾತನಾಡೋದಿದೆ, ಇನ್ನು ಅವರ ಮಾತನ್ನ ಕೇಳೋದಕ್ಕೆ ನಾವೆಲ್ಲ ಇಲ್ಲಿ ಬಹಳಷ್ಟು ಕಾದಿದ್ದೇವೆ. ಹಾಗಾಗಿ ನಾನು ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ, ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ನಾನು ಏನನ್ನ ಹೇಳಬೇಕು ಈ ಪುಸ್ತಕದ ಮುನ್ನುಡಿಯಲ್ಲಿ ಹೇಳಿದ್ದೇನೆ. ಹಾಗಾಗಿ ಪುಸ್ತಕ ಕೊಂಡುಕೊಂಡಾಗ ನಿಮಗೆ ಅದರಲ್ಲಿ ನನ್ನ ಮಾತುಗಳು ಕೂಡ ಸಿಗುತ್ತದೆ. ಶ್ರೀಯುತ ಅಶೋಕ್ ಕುಮಾರ್ ಅವರು ಕಗ್ಗ ಕುರಿತಾದಂಥ ಮತ್ತೊಂದು ಪುಸ್ತಕವನ್ನು ಕನ್ನಡ ಸಾಹಿತ್ಯದ ಪುಸ್ತಕ ಪರಂಪರೆಗೆ ಸೇರಿಸಿದ್ದಾರೆ. ಈಗಾಗಲೇ ಅವರೆಲ್ಲ ಹೇಳಿದ ಹಾಗೆ ಅನೇಕ ಪುಸ್ತಕಗಳು ಆ ಒಂದು ಕಗ್ಗದ ಜೊತೆಯ ನದಿಗೆ ಪ್ರವಾಹವಾಗಿ ಸೇರಿ ಬರ್ತಾ ಇರೋದು ನಮಗೆ ಗೊತ್ತು. 82 ವರ್ಷಗಳ ಹಿಂದೆ DVG ಹಚ್ಚಿದಂತಹ ಆ ಬೆಳಕಿಗೆ, ಆ ಬೆಳಕಿನಲ್ಲಿ ಅನೇಕರು ಹಣತೆಯನ್ನು ಹಚ್ಚಿಕೊಂಡಿದ್ದಾರೆ. ಇವತ್ತು ಅಶೋಕ್ ಕುಮಾರ್ ಅವರು ಕೂಡ ಒಂದು ಹಣತೆಯನ್ನು ಹಚ್ಚಿದ್ದಾರೆ. ಅದರಿಂದ ಆ ಪುಸ್ತಕ ನಮ್ಮೆಲ್ಲರ ಜೊತೆಗೆ ಇವತ್ತು ಲೋಕಾರ್ಪಣೆಯಾಗಿದೆ. ಒಂದು ಪುಸ್ತಕ ಬರೆಯೋದು ಕಷ್ಟ, ಅದನ್ನು ಪ್ರಕಟಿಸೋದು ಕಷ್ಟತರ, ಇನ್ನು ಅದನ್ನು ಮಾರಾಟ ಮಾಡೋದು ಕಷ್ಟತಮ. ಈ 3 ಕ್ರಿಯೆಗಳು ಇವತ್ತು ಇಲ್ಲಿ ಆಗಿದೆ. ಬಹುಶಃ ಒಂದು ಪುಸ್ತಕದ ಲೋಕಾರ್ಪಣೆ ಈ ರೀತಿಯಲ್ಲಿ ಆಗಿದ್ದು ನಾನು ನೋಡ್ತಾ ಇರೋದು ಇದೇ ಮೊದಲು. ಒಂದು ಸಣ್ಣ ಸಭಾಂಗಣದಲ್ಲಿ ಆಗೋದನ್ನು ಗಮನಿಸಿದ್ದೇವೆ. ಆದರೆ ಗುರೂಜಿಯವರು ಈಗಾಗಲೇ ಹೇಳಿದಾಗೆ ವಿದೇಶಗಳಿಂದೆಲ್ಲ ಬಂದಂಥವ ಮಿತ್ರರೆಲ್ಲ ಸೇರಿಕೊಂಡು ಅನೇಕರು ಇರುವಂಥ ಈ ಒಂದು ಸಭಾಂಗಣದಲ್ಲಿ ಒಂದು ಪುಸ್ತಕ ಲೋಕಾರ್ಪಣೆ ಆಗ್ತಾ ಇರೋದು ಬಹುಶಃ ಒಂದು ಅಪರೂಪದ ಸಂಗತಿ. ಇದು ಪುಸ್ತಕದ ಅದೃಷ್ಟವೂ ಹೌದು, ಅಶೋಕ್ ಕುಮಾರ್ ಅವರ ಅದೃಷ್ಟವೂ ಹೌದು, ನಮ್ಮೆಲ್ಲರ ಅದೃಷ್ಟವೂ ಹೌದು ಅಂತ ಭಾವಿಸೋಣ. ನಮ್ಮ ಕನ್ನಡ ಸಾಹಿತ್ಯ ಈ ಒಂದು ಸರೋವರದಲ್ಲಿ ಕಗ್ಗದ ನಾವೆಯಲ್ಲಿ ಕೂತು ಅಶೋಕರು 2 ಹುಟ್ಟುಗಳನ್ನು ಹಿಡಿದು ನಡೆಸ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಒಂದು ಕಗ್ಗದ ಹುಟ್ಟು, ಕಗ್ಗದ ವೇದದ ಹುಟ್ಟು, ಇನ್ನೊಂದು ಕಥೆಯ ಹುಟ್ಟು. ಆ 2 ಹುಟ್ಟಿನ ಮೂಲಕ ಕಗ್ಗದ ಜೊತೆಯಲ್ಲಿ ಸಾಗಿ ನಿಮ್ಮ ಹತ್ತಿರಕ್ಕೆ ಈ ಪುಸ್ತಕದ ಮೂಲಕ ಬರ್ತಾ ಇದ್ದಾರೆ. ನೀವೆಲ್ಲ ಅವರಿಗೆ ಸ್ವಾಗತವನ್ನು ಕೋರಿ ಈ ಪುಸ್ತಕವನ್ನು ಕೊಂಡುಕೊಳ್ಳೋದ್ರ ಮೂಲಕ ಗೋಗ್ರಾಸಕ್ಕೂ ಕೂಡ ಸಹಾಯ ಮಾಡೋದ್ರ ಮೂಲಕ ನೆರವಾಗ್ತೀರಿ ಅಂತ ನಾನು ಹೇಳ್ತಾ ಒಂದೇ ಒಂದು ಭಾವಗೀತೆಯನ್ನು ಹಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತು ಹೆಚ್ಚಾಗೋದು ಬೇಡ ಅಂತ ಒಂದು ಹಾಡು ಹಾಡಿಬಿಡ್ತೇನೆ. ಈ ಸಂದರ್ಭಕ್ಕೆ ಸೂಕ್ತ ಅನಿಸೋದ್ರಿಂದ ಮಾತ್ರ. ಬೇಡ ಪರವಾಗಿಲ್ಲ, ಹಾಗೆ ಅಭ್ಯಾಸ ಇಲ್ಲದಿರೋದ್ರಿಂದ ಕಷ್ಟ ಆಗ್ತದೆ. ಶ್ರುತಿ ಎಲ್ಲೆಲ್ಲೂ ಹೋಗ್ಬಿಡ್ತದೆ, ಕಷ್ಟ ಆಗ್ತದೆ. ಬಾರಿಸ್ತಾರೆ ಇಲ್ಲ, ಆ ಕಡೆಯಿಂದ ಬಾರಿಸಿದ್ರೆ ಕಷ್ಟ. ಆಮೇಲೆ ಯಾರೋ ಉತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು, ಯಾರೋ ಉತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು, ನಮ್ಮದು ಈ ಹೊತ್ತು ನಮ್ಮದು ಈ ಹೊತ್ತು. ಯಾರೋ ಉತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು,
ನಮ್ಮದು ಈ ಹೊತ್ತು, ನಮ್ಮದು ಈ ಹೊತ್ತು. ಎಲ್ಲೋ ಅಗೆದು ಏನೋ ಒಗೆದು ಎಂದೋ ತೆಗೆದ ಚಿನ್ನ, ಎಲ್ಲೋ ಅಗೆದು ಏನೋ ಒಗೆದು ಎಂದೋ ತೆಗೆದ ಚಿನ್ನ, ಇಂದು ನಮ್ಮದಣ್ಣ, ಇಂದು ನಮ್ಮದಣ್ಣ. ಯಾರೋ ಉತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು, ಯಾರೋ ಉತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು. ನಮ್ಮದು ಈ ಹೊತ್ತು, ನಮ್ಮದು ಈ ಹೊತ್ತು. ಯಾರ ನೋವೋ ಯಾರ ನಲಿವೋ ಆಗಿ ರಸದ ಭಟ್ಟಿ, ಯಾರ ನೋವೋ ಯಾರ ನಲಿವೋ ಆಗಿ ರಸದ ಭಟ್ಟಿ. ಇಂದು ನಮಗೆ ಬಿಟ್ಟಿ ನಮ್ಮದಿಂದು ಬಿಟ್ಟಿ. ಯಾರೋ ಕವಿ ಎಂದೋ ಏಕೋ ಮರೆತು ಹೋದ ಸಾಲು, ಯಾರೋ ಕವಿ ಎಂದೋ ಏಕೋ ಮರೆತು ಹೋದ ಸಾಲು. ಇಂದು ನಮ್ಮ ಪಾಲು, ಇಂದು ನಮ್ಮ ಪಾಲು. ಯಾರೋ ಉತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು. ನಮ್ಮದು ಈ ಹೊತ್ತು, ನಮ್ಮದು ಈ ಹೊತ್ತು. ಬಹುಶಃ ನಿಮಗೆ ಹಾಡಿನ ಅಂತರಾರ್ಥ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಯಾರೋ ಹಿರಿಯರು ಹಿಂದೆ ಯಾರೆಲ್ಲ ಮಾಡಿಟ್ಟಂತಹ ಕಾರ್ಯಗಳ ಋಣ ನಮ್ಮ ಮೇಲಿದೆ. ಲಕ್ಷ್ಮಣರವರು ಮಾತಾಡ್ತಾನೋ ಆ ಮಾತುಗಳೆಲ್ಲ ಹೇಳಿದ್ರು. ಬಹುಶಃ ಸ್ವಾಮೀಜಿಯವರು ಕೂಡ ಅದರ ಬಗ್ಗೆ ಹೇಳ್ತಾರೆ ಅಂತ ಭಾವಿಸ್ತೇನೆ. ಅಂತಹ ಋಣಗಳನ್ನು ತೀರಿಸೋದು ಸಾಧ್ಯವಾಗದ ಮಾತು, ಆದರೆ ನಮ್ಮ ಕೈಲಾದ ಮಟ್ಟಿಗೆ ಪ್ರಯತ್ನ ಪಡೋದು ಸಾಧ್ಯವಾಗುವ ಮಾತು. ಅದನ್ನು ನಾವು ಮಾಡೋಣ. ಅದು ಪುಸ್ತಕದ ರೀತಿ ಇರಬಹುದು, ಸಮಾಜ ಕಾರ್ಯಗಳ ರೀತಿ ಇರಬಹುದು, ಇನ್ಯಾವುದೋ ಒಂದು ರೀತಿಯಲ್ಲಿರಬಹುದು. ಸಮಾಜದ ಋಣವನ್ನು ತೀರಿಸುವಂತಹ ಒಂದು ಕರ್ತವ್ಯ ನಮ್ಮ ಮೇಲಿದೆ. ಆ ರೀತಿಯಲ್ಲಿ ನಾವು ಪಾಲ್ಗೊಳ್ಳೋಣ. ನಮ್ಮ ಸಂಸಾರ ನಮ್ಮೊಂದಿಗೆ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಅದರೊಟ್ಟಿಗೆ ಇದನ್ನು ಮೈಗೂಡಿಸಿಕೊಳ್ಳುವಂತಹ ಬುದ್ಧಿ ಆ ದೇವರು ನಮಗೆ ಕೊಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ, ಅಶೋಕ್ ಕುಮಾರ್ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ, ಅವರು ನನಗೆ ಇವತ್ತು ಒಂದು ಉಪಕಾರ ಅಪಕಾರ ಎರಡೂ ಮಾಡಿಬಿಟ್ಟಿದ್ದಾರೆ. ನಾನು ಬೇಡ ಅಂತ ಹೇಳಿದೆ, ಅಧ್ಯಕ್ಷತೆ ಅಂತ ಮಾಡಿ ಕೂರಿಸಿದ್ದಾರೆ. ನಾನು ಅವ್ರು ಕೇಳಿದೆ, ಅವರು ಇನ್ವಿಟೇಷನ್ ಹಾಕಿದಾಗ ನಿಮ್ಮದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ ಆಹ್ವಾನ ಪತ್ರಿಕೆಯಲ್ಲಿ, ನನ್ನ ಹೆಸರು ಮುಂದೆ ಅಧ್ಯಕ್ಷ ಅಂತ ಬಂದ್ಬಿಟ್ಟಿದೆ ಅಂತ. ಇಲ್ಲ ಇಲ್ಲ ನೀವೇನೆ ಅಂತ ಅಂದರು. ಆಮೇಲೆ ಒಂಥರದಲ್ಲಿ ಉಪಕಾರನೂ ಆಯಿತು, ಯಾಕೆಂದರೆ ಕೊನೆಗೆ ಮಾತಾಡೋದು ನೋಡಿ ಅಧ್ಯಕ್ಷರು. ಹಾಗಾಗಿ ಪರವಾಗಿಲ್ಲ, ಅವರೆಲ್ಲರೂ ಮಾತಾಡಿರ್ತಾರೆ. ನನಗೆ ಹೆಚ್ಚು ಹೇಳೋದಕ್ಕೇನು ಉಳಿಯೋದಿಲ್ಲ, ಸ್ವಲ್ಪ ಮಾತ್ರ ಮಾತಾಡಿದ್ರೆ ಸಾಕು ಅನ್ನೋ ಧೈರ್ಯದಲ್ಲಿ ಸುಮ್ಮನೆ ಆಗಿಬಿಟ್ಟೆ. ಆ ಒಂದು ಧೈರ್ಯದಿಂದ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ನಮಸ್ಕಾರಗಳನ್ನು ಹೇಳಿ ನಾನು ವಿರಮಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್ ಅವರಿಗೆ ಅಧ್ಯಕ್ಷ ಭಾಷಣವನ್ನು ಮಾಡಿದ್ದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತೇನೆ. ಭಾರ ವಿಜಯ್ ಕುಮಾರ್ ಬಗ್ಗೆನೂ ಕೂಡ ಒಂದೆರಡು ಮಾತು ಹೇಳಲೇಬೇಕು. ಹಾಸನದಲ್ಲಿ ಬ್ಯಾಂಕ್ ಅಧಿಕಾರಿಯಾಗಿದ್ದಂತಹ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ರು ಅಂತ ಹೇಳಿದರೆ, ಹಾಸನದಲ್ಲಿ ಮನೆ ಮನೆ ಕವಿಗೋಷ್ಠಿ, ಬೇರೆ ಬೇರೆ ಕವಿ ಕಮ್ಮಟಗಳು ಎಲ್ಲದರಲ್ಲೂ ಕೂಡ ಕವಿ ನಾಗರಾಜ ಭಾರ ವಿಜಯ್ ಕುಮಾರ್ ಅವರನ್ನ ಇಡೀ ಹಾಸನ ಗುರುತಿಸಿತ್ತು. ನಿಜವಾಗ್ಲೂ ಸಾಹಿತ್ಯ ಕ್ಷೇತ್ರದಲ್ಲಿ ಭಾರ ವಿಜಯ್ ಕುಮಾರ್ ಬೆಂಗಳೂರಿಗೆ ಬಂದ ಮೇಲೆ ಅದೊಂಚೂರು ಬಡವಾಗಿದೆ. ವಿಜಯ್ ಕುಮಾರ್ ಪುಸ್ತಕ ಇಷ್ಟು ಚೆನ್ನಾಗಿದೆ. ಇದರ ವಿನ್ಯಾಸವನ್ನು ಮಾಡಿದಂತಹ ಶ್ರೀಯುತ ದಿನಕರ್ ಅಡಿಗ ಅವರು ಇಲ್ಲಿದ್ದಾರೆ. ದಯಮಾಡಿ ವೇದಿಕೆ ಬಂದು ಚೂರು ಮುಖ ತೋರಿಸ್ಬಿಡಿ ಅಷ್ಟೇ. ದಿನಕರ್ ಅಡಿಗ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಸ್ವಾಮೀಜಿಯವರ ಆಶೀರ್ವಾದ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ನಾನು ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ. ಇದು ನಿಜವಾಗ್ಲೂ ಇದು ಸಾಹಿತ್ಯ ಸಮ್ಮೇಳನವೋ ಅಥವಾ ಸ್ವಾಮೀಜಿಯವರ ನಮ್ಮ ಗುರುಜಿಯವರ ಸತ್ಸಂಗನೋ ನಮಗೆ ಅರ್ಥ ಮಾಡ್ಕೊಳ್ದೇ ಇರೋ ಹಾಗೆ ಇದೊಂಥರ ಮಿಶ್ರಣ ಆಗಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಆಗ್ಬೇಕಾದ ಕೆಲಸ ಇಲ್ಲಾಗಿದೆ. ಅಲ್ಲ, ನಮ್ಮದು ಕನ್ನಡ ಸೇವೆ ನಡೀತಾ ಇದೆ, ಆದರೆ ಸರ್ಕಾರಿ ಸಾಹಿತ್ಯ ಸಮ್ಮೇಳನ ಅಲ್ಲ. ದಿನಕರ್ ಅಡಿಗರನ್ನ ಬಹುಶಃ ನಾನು ಕಾಡ್ದಷ್ಟು ಇನ್ಯಾರೂ ಕಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಬೆಳಗಿನ ಜಾವ 2-2:30 ತನಕನೂ ಅವ್ರಿಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನಾನು.
ತಿಂಗಳಾನ್ಗಟ್ಲೆ ಕಾಡ್ಬಿಟ್ಟಿದ್ದೀನಿ. ಹಾಗಾಗಿ ಪಾಪ ಒಂದು ಸ್ವಲ್ಪನೂ ತೊಂದರೆ ಮಾಡ್ಕೊಳ್ದಲೇ ಆರೋಗ್ಯ ಕೆಟ್ಟರೂ ಕೂಡ ಮಧ್ಯದಲ್ಲಿ ಸಮಯಕ್ಕೆ ಸರಿಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಅಭಿನಂದಿಸ್ತೀನಿ ಹಾಗೂ ನಮಸ್ಕಾರ ಹೇಳ್ತೀನಿ. ನಾನು ಸಾಹಿತ್ಯ ಸಮ್ಮೇಳನ ಅಂತ ತಪ್ಪಾಗಿ ಹೇಳಿಲ್ಲ. ಇವತ್ತು ಬೇರೆ ಬೇರೆ ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಯುತ್ತೆ ಅಂತ ನಮಗೆ ನಿತ್ಯ ವರದಿ ಬಂದಿದೆ. ಯಾರೊಬ್ರು ನಾನು ಅಂತ ಹೇಳಿ ಬರೆದಿದ್ರು, ಅದನ್ನ ನೆನೆಸ್ಕೊಂಡ್ರೆ ಬಹಳ ಸಂಕಟ ಆಗುತ್ತೆ. ಆ ಸಾಹಿತ್ಯದ ಕ್ಷೇತ್ರದಲ್ಲಿ ಅಸಹ್ಯವಾಗಿ ನಡೆಯುವಂಥ ಕೆಲಸಗಳಿಗಿಂತಲೂ ನಾವು ಸಾಹಿತ್ಯದ ಹೆಸರಲ್ಲಿ ಮಾಡಿರುವಂಥ ಈ ಕೆಲಸದಲ್ಲಿ ಬಹಳಷ್ಟು ಅರ್ಥ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಸ್ವಾಮೀಜಿಯವರ ಆಶೀರ್ವಾದ. ಓಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವ್. ವಾಗರ್ತಾವಿವ ಸಂಪೃಕ್ತೌ ವಾಗರ್ತಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ವೇದಿಕೆಯ ಮೇಲೆ ವಿರಾಜಮಾನರಾಗಿ ಅದ್ಭುತವಾದಂಥ ಪ್ರಾಚೀನ ಭಾರತೀಯ ಆರ್ಯ ಋಷಿಗಳ ಅಲೌಕಿಕ ಜ್ಞಾನ ವೇದಿಕೆಯ ಜ್ಞಾನ ದೀವಿಗೆಯ ಜ್ಞಾನ ಜ್ಯೋತಿ ಬೆಳಗ್ತಾ ಇದೆ. ಇನ್ನೂ ಉದ್ಘಾಟನೆ ಆದಾಗಿಂದ ನಿರಂತರವಾಗಿ ಜ್ಞಾನ ಪ್ರವಾಹ, ಜ್ಞಾನ ದೀವಿಗೆ ನಹಿ ಜ್ಞಾನೇನ ಸದೃಶಂ ಅನ್ನುವ ರೀತಿಯಲ್ಲಿ ಅದ್ಭುತವಾದಂಥ ರಮ್ಯ ಮನೋಹರ ಪ್ರಕೃತಿಯ ಈ ಸುಂದರ ವಿಹಂಗಮ ದೃಶ್ಯದಲ್ಲಿ ಪಕ್ಷಿಗಳ ಕಲರವದಂತೆ ಸ್ವಲ್ಪ ಶಬ್ದ ಸದ್ದು ಮಾಡ್ತಾ ಇರುವಂಥ ಎಲ್ಲ ಪಕ್ಷಿಗಳು ಸ್ವಲ್ಪ ಒಂದು 5 ನಿಮಿಷ ಶಾಂತವಾಗಿದ್ದರೆ ಈ ಕಾಡಿನ ಮಧ್ಯದಲ್ಲಿ ನಮ್ಮ ಕೀರಲು ಧ್ವನಿ ನಿಮಗೆ ಮುಟ್ಟತ್ತೆ. ಅನ್ಯತಾ ಭಾವಿಸಬೇಡಿ. ಮಲ್ಲೇಪುರಂ ಜಿ ವೆಂಕಟೇಶ್ರವರು, ಶ್ರೀ ಡಾಕ್ಟರ್ ನಾ ಸೋಮೇಶ್ರವರು ಮತ್ತು ಕವಿ ನಾಗರಾಜರವರು ನಮ್ಮ ಈ ಅದ್ಭುತವಾದಂಥ ಸಾಂಸ್ಕೃತಿಕ ಆಧ್ಯಾತ್ಮಿಕ ಲೋಕವನ್ನು ಸೃಷ್ಟಿಸಿ ಪ್ರಕೃತಿ, ಯೋಗ, ಆಯುರ್ವೇದ ಅನ್ನುವಂಥ ಈ ಒಂದು ಅದ್ಭುತವಾದಂಥ ಸಂಸ್ಥೆಯನ್ನು ಕಟ್ಟಿ ಇದರ ಸ್ಥಾಪಕ, ಪೋಷಕ, ಪ್ರೇರಕ ಶಕ್ತಿಯಾಗಿ ಉಮಾಮಹೇಶ್ವರವರು ನಿಜವಾದ ಸಭಾಧ್ಯಕ್ಷರು ನೀವೇ ಅನಿಸುತ್ತೆ. ಸಭೆಯಲ್ಲಿ ಕುತ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ನೀವೇ ಸಭಾಧ್ಯಕ್ಷರು. ಆದರೆ ಇನ್ನೊಂದು ವಿಷಯ ಹೇಳ್ತೇನೆ. ನಾನೊಂದು 30 ವರ್ಷದಿಂದ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾ ಇದ್ದೇನೆ. ಇದುವರೆಗೂ ಈ ಉದ್ಘಾಟನೆ ಆದಂಥ ಜ್ಯೋತಿ ವೆಲ್ ಪ್ರೊಟೆಕ್ಟೆಡ್ ಇಂಡೋರ್ ಆಡಿಟೋರಿಯಮಲ್ಲಿಯೂ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಬೆಳಗಿಲ್ಲ. ಇಲ್ಲಿ ಬೆಳಗ್ತಾ ಇದೆ. ಮೋಸ್ಟ್ಲಿ ನಿಮ್ಮ ಯೋಗ ಶಕ್ತಿಯ ಪ್ರಭಾವ ಏನೂ ಇರಬೇಕಿರುತ್ತೆ. ನೋಡಿ, ಇದುವರೆಗೂ ಇಲ್ಲಿ ಇಷ್ಟು ಹೊರಾಂಗಣ ಬಟಬೈಲ್ ಓಪನ್ ಕಾಡು, ಗಾಳಿ, ಆದರೂ ಆ ಜ್ಯೋತಿ ಬೆಳಗ್ತಾ ಇದೆ. ಈ ಜ್ಯೋತಿ ಇದು ಹಿಂದೆ ನಾವು ನಮ್ಮ ಎಲ್ಲ ಹಿರಿಯ ಗಣ್ಯರು, ವಿದ್ವಾಂಸರು, ಮುಖ್ಯ ಅತಿಥಿಗಳು, ಈ ಸಭಾ ವಿದ್ವಜ್ಜನರೆಲ್ಲ ಸಾಂಕೇತಿಕವಾಗಿ ಅದನ್ನು ಉದ್ಘಾಟನೆ ಮಾಡಿರ್ಬೋದು. ಆದರೆ ಈ ಅಖಂಡ ಆರ್ಯಾವರ್ತ, ಬ್ರಹ್ಮಾವರ್ತ ಅಥವಾ ಈ ಭರತಖಂಡ, ಈ ಜಂಬೂದ್ವೀಪ, ನಾವು ಯಾವುದ್ಯಾವುದು ಶಬ್ದಗಳಿಂದ ಕರಿತೇವೋ, ಈ ಒಂದು ಅದ್ಭುತವಾದಂಥ ಸಾಂಸ್ಕೃತಿಕ ಆರ್ಯ ಋಷಿಗಳ ಅಲೌಕಿಕ ಜ್ಞಾನ ಸಂಪತ್ತು ಅದು ನಿನ್ನೆ ಇಂದು ಪ್ರಾರಂಭವಾಗಿ ನಾಳೆ ಮುಕ್ತಾಯವಾಗುವಂಥ ಸಂಬಂಧಪಟ್ಟದ್ದಲ್ಲ. ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದರೆ, ಅವರದೇ ವಾಕ್ಯದಲ್ಲೇ ಹೇಳೋದಾದರೆ, ದಿಸ್ ಈಸ್ ದ ಏನ್ಷಿಯಂಟ್ ಎಟರ್ನಲ್, ದಿಸ್ ಈಸ್ ದ ಏನ್ಷಿಯಂಟ್ ಲ್ಯಾಂಡ್ ವೇರ್ ವಿಸ್ಡಮ್ ಮೇಡ್ ಇಟ್ಸ್ ಹೋಮ್ ಬಿಫೋರ್ ಇಟ್ ವೆಂಟ್ ಇನ್ ಟು ಎನಿ ಅದರ್ ಪಾರ್ಟ್ಸ್ ಆಫ್ ದ ಗ್ಲೋಬ್. ಎಲ್ಲಿ ಜ್ಞಾನದ ದೇವತೆಗಳು, ಮೇಲಿರುವ ದೇವತೆಗಳು ಕೂಡ ಇವರನ್ನು ನೋಡಿ ನಾಚಬೇಕು, ನಾವು ಭಾಳ ದಡ್ರಿದ್ದೇವೆ ಅಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿಕೊಟ್ಟಂಥ ಭವ್ಯ ಭಾರತೀಯ ಆರ್ಯ ಋಷಿಗಳ ಜ್ಞಾನ ಸಂಪತ್ತಿನ ವಾರಸುದಾರರು ನಾವೆಲ್ಲರೂ ಇಲ್ಲಿದ್ದೇವೆ. ಆತ್ಮೀಯರೇ, ಇದು
ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ, ಈ ಪುಸ್ತಕದ ಬಿಡುಗಡೆ, ಲೋಕಾರ್ಪಣೆ ನಮ್ಮ ಅಶೋಕ್ ಕುಮಾರ್ ಅವರು ನಿರಂತರ ಅಧ್ಯಯನಶೀಲರು, ಸ್ವಾಧ್ಯಾಯ ಪ್ರವಚನವನ್ನು ತಪಸ್ಸಿನಂತೆ ಅಕ್ಷರಶಃ ಸ್ವೀಕರಿಸಿದವರು. ಹಾಸನದಲ್ಲಿದ್ದಾಗಿನಿಂದನೂ ಕೂಡ ರೇಡಿಯೋ ಸ್ಟೇಷನ್ ಮೂಲಕ, ಟಿ ವಿ ಮಾಧ್ಯಮದ ಮೂಲಕ, ಅದರಲ್ಲೂ ನಮ್ಮ ಉಮಾಮಹೇಶ್ವರ ಗುರೂಜಿ ಅವರಿಗೆ ಒಂದು ಒಳ್ಳೆಯ ಭವ್ಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಿರಂತರವಾಗಿ ಅದು ಪ್ರತಿಯೊಬ್ಬರಿಗೂ ತಲುಪುವಂತೆ ಅವರ ಜ್ಞಾನ ದಾಸೋಹದ ಕಾರ್ಯಕ್ಕೆ ಬೆಂಬಲವಾಗಿ ಪೋಷಣೆ, ಪ್ರೇರಣೆ ಕೊಟ್ಟವರು ಉಮಾಮಹೇಶ್ ಗುರೂಜಿಯವರು. ಹೀಗೆ ಅವರು ಇವತ್ತು ಬೆಳೆದು ನಿಂತಿದ್ದಾರೆ. ಈ ಒಂದು ಅದ್ಭುತವಾದಂಥ ಅವರ ಒಂದು ಶ್ರೇಷ್ಠ ಜ್ಞಾನ ಪುಸ್ತಕ ಲೋಕಾರ್ಪಣೆ ಆಯಿತು. ಇದರ ಮೂಲ ಎಲ್ಲಿದೆ? ವೇದ ವೇದ ವೇದ. ಆ ಅಂದಿನ ವೇದ ನೋಡಿ, ನಮಗೆ ವೇದ ಅಂದ ತಕ್ಷಣ ವಿಸ್ಮಯ, ಕೈಗೆಟಕದ್ದು, ಅದನ್ನು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯವಾಗುವಂಥ ಅಪರೂಪದ ಒಂದು ಮಾಣಿಕ್ಯ, ಅದು ಒಳ್ಳೆಯದು, ಕೈಗೆಟಕಲ್ಲ ಅನ್ನೋ ರೀತಿಯಲ್ಲಿ ನಾವು ಇವತ್ತು ದಿಗ್ಭ್ರಾಂತರಾಗಿ ನೋಡುವಂಥ ಶಬ್ದ. ವೇದಾಂತಾರ್ಥ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ ಸ್ವಾಧ್ಯಾಯ ಪ್ರವಚನ ತದ್ದಿತಪಃ. ವೇದಾಂತಾರ್ಥ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ. ಡಿ ವಿ ಜಿಯವರಾಗಲಿ, ನಮ್ಮ ಹಿಂದಿನ ಕಾಲದ ಹಲವಾರು ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರು, ಕವಿಗಳು, ಸಾಹಿತಿಗಳು ಅಂದಿನಿಂದ ಈ ಜ್ಞಾನ ಲೋಕದ ರಾಯಭಾರಿಗಳಾಗಿ ಇಂದಿನವರೆಗೂ ಈ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದು ಇವತ್ತು ನಮ್ಮ ಅಶೋಕ್ ಕುಮಾರ್ ಅವರಿಂದ ಮೊದಲುಗೊಂಡು ಹಿಂದೆ ಬಂದ ಪರಂಪರೆಯ ಒಂದು ಅವ್ಯಾಹತ ಕೊಂಡಿಯಂತೆ ಇವತ್ತು ನಮಗೆ ಅಶೋಕ್ ಕುಮಾರ್ ಅವರ ಈ ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇದಕ್ಕೆ ವೇದಾಂತಾರ್ಥ ವಿಚಾರೇಣ ಅವರು ನಿರಂತರವಾಗಿ ಅಧ್ಯಯನದ ಮೂಲಕ ವೇದಾಂತದ ಉಪನಿಷತ್ತಿನ ವೇದ ಮಂತ್ರಗಳ ನೋಡಿ, ಇನ್ನೊಂದು ವಾಕ್ಯ ಹೇಳಿಬಿಡ್ತೇನೆ. ಇದೊಂದು ದೊಡ್ಡ ಲಕ್ಷ ಶ್ಲೋಕಕ್ಕಿಂತ ಸಹಸ್ರಾರು ಶ್ಲೋಕಗಳ, ಲಕ್ಷಾಂತರ ಶ್ಲೋಕಗಳ ವೇದ ಮಂತ್ರಗಳ ರಾಶಿ 97% ಕರ್ಮಕಾಂಡ ಮತ್ತು ಉಪಾಸನೆಗೆ ಸಂಬಂಧಪಟ್ಟಂಥದ್ದು. ಕೇವಲ 3,500-4,000 ಶ್ಲೋಕಗಳು ಅದರ ಜ್ಞಾನದ ಪ್ರತಿಪಾದನೆಗೆ ಮೀಸಲಾದ ಶ್ಲೋಕಗಳು. ಹಾಗೆ ಅದರಲ್ಲೂ ಅಷ್ಟು 96-97% ಅಗಾಧವಾದ ವೇದರಾಶಿ, ಜ್ಞಾನ ರಾಶಿಯಿಂದ ಈ 3-4% ಜ್ಞಾನ ಪ್ರತಿಪಾದನೆಯ ಶ್ಲೋಕಗಳನ್ನು ವೇದಾಂತಾರ್ಥ ವಿಚಾರೇಣ ಅಂತ ಕರೀತಾರೆ. ಅದನ್ನು ಸಂಗ್ರಹಿಸಿ, ಅರ್ಥೈಸಿಕೊಂಡು, ಜೀರ್ಣಿಸಿಕೊಂಡು ಡಿ ವಿ ಜಿಯವರ ಬದುಕಿನ ಬಗ್ಗೆ ಲಕ್ಷ್ಮಣ್ ಜಿಯವರು ಬಹಳ ಚೆನ್ನಾಗಿ ಹೇಳಿದರು. ಹೇಗೆ ಬದುಕಿದ್ರು ಅವರು, ಋಷಿಯವರು, ಕವಿಯವರು, ಮನೀಷಿಯವರು, ಕವೀರ್ ಮನೀಷಿ ಋಷಿಭಿ. ಅವರು ಅದ್ಭುತವಾದಂಥ ತಪಸ್ವಿಗಳು. ಕಲಿಯುಗದಲ್ಲಿ ಭೂಮಿ ಮೇಲೆ ಇಂಥ ವ್ಯಕ್ತಿಗಳು ನಡೆದಾಡ್ತಾ ಇದ್ದರು ಅಂತ ಹೇಳಿದರೆ ಈಗಿನ ಮಕ್ಕಳಿಗೆ ದಂತಕಥೆಗಳು ಬಿಡಿ ಅನ್ನುವಂಥ ದೊಡ್ಡ ಅದ್ಭುತವಾದಂಥ ಇತಿಹಾಸ ಸೃಷ್ಟಿಸಿ ಹೋದಂಥ ವ್ಯಕ್ತಿಗಳು ಡಿ ವಿ ಜಿ. ಇವತ್ತು ಕಗ್ಗ ಎಲ್ಲರ ಮನೆಯ ಒಂದು ಪುಸ್ತಕಾಲಯವನ್ನು ಅಲಂಕರಿಸಿದೆ. ಅದಕ್ಕೆ ಆ ಕಗ್ಗವನ್ನು ನಿರಂತರವಾಗಿ ಅಧ್ಯಯನ ಮಾಡಿದರ ಫಲವಾಗಿ ಅಶೋಕ್ ಕುಮಾರ್ ಅವರು ಬಹಳ ಅದ್ಭುತವಾದ ರೀತಿಯಲ್ಲಿ ಅದನ್ನು ಪ್ರಾಚೀನ ವೇದ ವಾಂಗ್ಮಯದ ಜೊತೆಗೆ, ಕಥೆಗಳ ಜೊತೆಗೆ ಮತ್ತು ಕಗ್ಗದ ವಿಶ್ಲೇಷಣೆಯ ನಮ್ಮ ಅತ್ಯಂತ ಸಾಮಾನ್ಯ ಜನರ ಕೈಗೆಟುಕುವಂಥ ಪರಿಭಾಷೆಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇದು ಹೇಗಿದೆ ಅಂದರೆ, ಈಗ ಊಟದ ಸಮಯ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಉದಾಹರಣೆ, ಈ ಮಾವಿನ ಹಣ್ಣಿನ ಕಾಲ, ಇದು ಶೇಖರಣೆ, ಏನು ಹೇಳ್ತಾರೆ ಅದಕ್ಕೆ, ಮಾವಿನ ಹಣ್ಣಿನ ರಸ, ಅದೇ ಸೊಗಸು. ಅದಕ್ಕೆ ನೀವು ಮತ್ತೆ ಸ್ವಲ್ಪ ಒಬ್ಬಟ್ಟು ಸೇರಿಸಿ, ಆಮೇಲೆ ಜೇನುತುಪ್ಪ ಸೇರಿಸಿ, ತುಪ್ಪ ಸೇರಿಸಿ, ಬೇಕಾದವರು ಹಲಸಿನ ಹಣ್ಣನ್ನು ಸೇರಿಸಿ, ಬಾಳೆಹಣ್ಣನ್ನು ಸೇರಿಸಿ ಮಿಕ್ಸ್ ಮಾಡಿ ಊಟದ ಟೈಮಲ್ಲಿ ನೆನಪು ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಾವಿನ ಹಣ್ಣಿನ ರಸದ ಜೊತೆಗೆ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲವನ್ನು ಸಮತೋಲನದಿಂದ, ರಸ ಜ್ಞಾನದಿಂದ ಮಿಕ್ಸ್ ಮಾಡಿದರೆ ಅದ್ಭುತವಾದಂಥ ನಳಪಾಕ, ರಸಪಾಕದಂತೆ ಈ ಪುಸ್ತಕ ಇವತ್ತು ಹೊರಹೊಮ್ಮತಾ ಇದೆ. ಅದನ್ನು ನೀವೆಲ್ಲ ಕನ್ನಡಿಗರು, ಕನ್ನಡ ಮಾತೆಯ ಹೆಮ್ಮೆಯ ಮಕ್ಕಳು, ಕನ್ನಡಿಗರು ಹೆಮ್ಮೆ ಪಡೋದಕ್ಕೆ ಭಾಳಷ್ಟು ವಿಷಯ ಇದೆ. ಇಂಗ್ಲೀಷ್ ಯಾವುದೇ ದೊಡ್ಡ ಭಾಷೆ ಇರಲಿ,
ಇನ್ನಿತರ ಭಾರತೀಯ ಭಾಷೆಗಳ ಗೌರವದ ಜೊತೆಗೆ ಕನ್ನಡದ ಹೆಮ್ಮೆಯನ್ನು ಕಾಪಾಡಿದಂಥ ಹಲವಾರು ಶ್ರೇಷ್ಠ ಕವಿಗಳಲ್ಲಿ ಡಿ ವಿ ಜಿ ಅವರು ಕೂಡ ಅಗ್ರಗಣ್ಯರು ಅನ್ನೋದನ್ನು ನಾವು ಯಾವಾಗಿದ್ರೂ ನೆನಪಿಟ್ಕೋಬೇಕು, ಹೆಮ್ಮೆಯಿಂದ ಸ್ಮರಿಸಬೇಕು. ಅಂಥ ಡಿ ವಿ ಜಿಯವರ ಈ ಕೃತಿಯನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಎಲ್ಲರಿಗೂ ಸಮವಾದ ರೀತಿ ಅದು ತಲುಪುವಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನು ನಮ್ಮ ಹಿರಿಯರೆಲ್ಲರೂ ಕೂಡ ಅದನ್ನು ಬಹಳ ಪ್ರಶಂಸೆ ಮಾಡಿದ್ದಾರೆ, ವೇದಿಕೆಯ ಮೇಲಿದ್ದವರೆಲ್ಲರೂ ಕೂಡ. ಆದರೆ ಇದೊಂದು ಜ್ಞಾನ ಪ್ರಪಂಚ. ಈ ವಾಕ್ಯವನ್ನೊಂದನ್ನು ಹೇಳಿಬಿಟ್ಟು ನಾನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನೆರಡು ನಿಮಿಷದಲ್ಲಿ. ಆಲ್ ಬ್ರ್ಯಾಂಚಸ್ ಆಫ್ ನಾಲೆಜ್ ಬಿಗಿನ್ಸ್ ಆ್ಯಂಡ್ ಎಂಡ್ಸ್ ವಿತ್ ವಂಡರ್. All branches of knowledge begins and ends with wonder. The first wonder is child of ignorance. The second wonder is spiritual person of adoration. ಹೇಗೆ ಜ್ಞಾನದ ಒಂದು ಮಹಿಮೆ ಅದು ಪ್ರತಿಯೊಬ್ಬರನ್ನ, ಚಿಕ್ಕ ಮಗುವಿನ ನೋಡಿ ಕಣ್ಣು ತೆರೆದು ಜಗತ್ತನ್ನು ನೋಡಿದಾಗ ವಿಸ್ಮಯ ಕಾಣುತ್ತೆ. ಮಗುವಿನ ಕಣ್ಣಲ್ಲಿ ವಿಸ್ಮಯ ಇದೆ. ಜಗತ್ತನ್ನು ಬೆರಗುಗಣ್ಣಿಂದ ಆಶ್ಚರ್ಯವೆಂಬಂಥ ಜಗತ್ತನ್ನು, ವಸ್ತುಗಳನ್ನು, ಸನ್ನಿವೇಶವನ್ನು ಮಗು ಅಬ್ಸರ್ವ್ ಮಾಡುವುದರಿಂದ ಈ ಜ್ಞಾನ ಪ್ರಪಂಚ ನಮಗೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳ ಕೆಲಸ, ಜ್ಞಾನವನ್ನು ತಂದುಕೊಡುವಂಥ ಕೆಲಸ ಮಾಡ್ತವೆ. ಇಂದ್ರಿಯಗಳ ಮೂಲಕ ಜ್ಞಾನ ಸಂಪಾದನೆ ಮಾಡಿ ಜಗತ್ತನ್ನು ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ಅನ್ನುವವರೆಗೂ ಜಗತ್ತಿನ ವಿಹಂಗಮವಾದಂಥ ಈ ದೃಶ್ಯವನ್ನು ನೋಡ್ತಾ ಕಲಿತಾ ಪ್ರತಿಯೊಂದರಿಂದ ಕಲಿತ ಡಿ ವಿ ಜಿ ಅವರ ಜೀವನ ಅದ್ಭುತವಾದದ್ದು. ಅವರ ಜೀವನದ ಪೂರ್ಣವಾದಂಥ ಆ ವೇದಾಂತದ ಗಹನವಾದ ತತ್ವಗಳನ್ನು ಕಗ್ಗದಲ್ಲಿ ಹಿಡಿದಿಟ್ಟದ್ದಲ್ಲದೇ ಅದನ್ನು ಇವತ್ತು ಕನ್ನಡ ನಾಡಿನ ಒಂದು ಹೆಮ್ಮೆಯ ಪುಸ್ತಕವಾಗಿ ನಮ್ಮೆಲ್ಲರ ಮಧ್ಯೆ ಇದೆ. ಇದು ಕಗ್ಗದ ಪ್ರಚಾರ, ವೇದದ ಪ್ರಚಾರ, ಋಷಿ ಋಣ, ಇಲ್ಲಿ ಗೋ ಸೇವೆ ಮತ್ತು ಕನ್ನಡದ ತಾಯಿ ಭುವನೇಶ್ವರಿಯ ಸೇವೆ ಎಲ್ಲವೂ ಒಟ್ಟಿಗೆ ಸೇರ್ಕೊಂಡ್ಬಂದಿದೆ ಇಲ್ಲಿ. ನೋಡಿ, ಯಾವುದು ನೀವು ಬರೀ ಒಂದು ಗೋದಾನ ಮಾಡಿದರೆ ಬರೀ ಗೋದಾನ ಮಾಡಿದಂತೆ, ಒಂದು ಪುಸ್ತಕ ಓದಿದರೆ ಅಥವಾ ಪುಸ್ತಕ ದಾನ ಮಾಡಿದರೆ ಅದೊಂದು ಋಷಿ ಋಣದಂತೆ. ಹಾಗೆ ಒಂದೊಂದು ಮಾಡಿದರೆ ಒಂದೊಂದು. ಆದರೆ ಇಂದಿನ ಈ ಪುಸ್ತಕ ಲೋಕಾರ್ಪಣೆಯ ಈ ಪುಸ್ತಕ ಅಶೋಕ್ ಕುಮಾರ್ ಅವರಿಂದ ಹೊರಹೊಮ್ಮಿದಂಥ ಈ ಪುಸ್ತಕ ಇದು ಕನ್ನಡ ಮಾತೆಯ ಸೇವೆ, ವೇದ ಪುರುಷನ ಸೇವೆ, ಡಿ ವಿ ಜಿ ಅವರಿಗೆ ಕೊಡುವಂಥ ಗೌರವ. ಅಷ್ಟೇ ಅಲ್ಲದೆ ಇದು ಗೋ ಸೇವೆಯ ಒಂದು ಸಮರ್ಪಣೆಗೆ ಇವತ್ತು ನಮ್ಮ ಉಮಾಮಹೇಶ್ವರವರು ಮತ್ತು ಇದರ ಪ್ರಕಾಶಕರಾದಂಥ ನಮ್ಮ ನಾಗರಾಜ್ ಅವರು ಇವರೆಲ್ಲ ಸತ್ಸಂಕಲ್ಪ ಮಾಡಿರುವಂಥ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ನನಗೆ ಬಂದು ಬಹಳ ದಿನ ಆಯಿತು. ಉಮಾಮಹೇಶ್ವರ ಅವರನ್ನು ನಾನು ಭೇಟಿ ಮಾಡಿ ಅವ್ರನ್ನ ನೋಡಿ ಭಾಳ ಸಂತೋಷ ಆಯಿತು. ಅವರ ಕಾರ್ಯವೈಖರಿಗಳ ಬಗ್ಗೆ ಕೇಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಅದ್ಭುತವಾದ ರೀತಿಯಲ್ಲಿ ಒಂದು ವಾಕ್ಯ ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ, ಯಾರು ಮಡಿವಂತರು ಹೇಳೇ ಬಿಡ್ತೀನಿ. ನಮ್ಮ ಸಾಕಷ್ಟು ಮಠಮಾನ್ಯಗಳು ಕೂಡ ಜಡ್ಡುಗಟ್ಟಿ ಯಾವುದ್ಯಾವುದೋ ದಿಗ್ಭ್ರಾಂತದ ಯಾವುದೋ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಭಾರತೀಯ ಋಷಿಗಳ ಯೋಗ, ಆಯುರ್ವೇದ, ಪ್ರಕೃತಿ ಸೇವೆ, ವಿವೇಕಾನಂದರ ರಾಯಭಾರಿಗಳಂತೆ ನೀವು ಮಾಡ್ತಾ ಇರುವಂಥ ಕಾರ್ಯವನ್ನು ನಾನು ಬಹಳ ಮನಸಾರೆ ಕೊಂಡಾಡಿದೆ. ನೀವು ನೋಡಿ, ಕೈ ತೊಳ್ಕೊಂಡು ಮುಟ್ಟುವಂಥ ಪುಸ್ತಕ, ಮುಟ್ಟಿ ಆದಮೇಲೆ ಕೈ ತೊಳ್ಕೊಳ್ಳುವಂಥ ಪುಸ್ತಕ, ಏನೇನು ಭಾಷೆಗಳು ಬಳಸ್ತಾ ಇದ್ದಾರೋ. ಗಣಪತಿ ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾರಿಗೇನು ಇವತ್ತು ನನಗೇನು ಅನ್ನಿಸ್ತಾ ಇದೆ ಅಂದರೆ, ಹುಚ್ಚರ ಸಂತೆ, ಬಾಯಿಗೆ ಬಂದವರು ಬಾಯಿ ಬಂದಂತೆ ಮಾತಾಡ್ತಾ ಇರೋದೇ, ಭಾಳ ಜೋರಾಗಿ ಬಾಯಿಗೆ ಬಂದಂತೆ ಮನಸ್ಸಿಗೆ ತೋಚಿದ್ದನ್ನು ಮಾತಾಡೋರು ಬಹಳ ದೊಡ್ಡ ವಿದ್ವಾಂಸರಂತೆ ಕಾಣುವಂಥ ಕಲಿಯುಗ ಇದು. ತಪಸ್ವಿಗಳು ಎಲ್ಲೋ ಮೂಲೆಯಲ್ಲಿ ತೆಪ್ಪಗಾಗಿ ತಲೆ ಎತ್ತಿದರೆ ಅವ್ರು ತಲೆ ಎತ್ತೋದು ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಜ್ಞಾನಿಗಳು, ತಪಸ್ವಿಗಳು, ಸಾಧುಗಳು, ಸಜ್ಜನರು ಇಂಥ ಕಲಿಪ್ರಭಾವವನ್ನು ಹದ್ದುಬಸ್ತಲ್ಲಿಡುವಂಥ ಸಾತ್ವಿಕ ಶಕ್ತಿಗಳು, ನಿಮ್ಮಂಥ ಶಕ್ತಿಗಳು ಜೋರಾಗಬೇಕು. ನಿಮಗೆ ಬೆಂಬಲವಾಗಿ ನಿಂತಿರುವಂಥ ಸಹಸ್ರಾರು ದಿವ್ಯಾತ್ಮ ಚೇತನರು ಇಲ್ಲಿ ಸೇರಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಭಾರತೀಯರ ಭವ್ಯ ಆಧ್ಯಾತ್ಮಿಕ ಸಂಪತ್ತಿನ ಅರಿವಾಗಬೇಕು. ನಾವಿದರ ಶ್ರೇಷ್ಠ ಪ್ರಜೆಗಳು, ಇದರ ವಾರಸುದಾರರು, ಇದು ನಮ್ಮ ನಿಜವಾದ ಆಸ್ತಿ ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವು ಒಂದು ಮನವರಿಕೆ ಮಾಡಿಕೊಡ್ಬೇಕು. ಹೀಗಾಗಿ ಇದೊಂದು ಅದ್ಭುತವಾದಂಥ, ಇದು ಯಾವುದೋ ಸಾಮಾನ್ಯ ವೇದಿಕೆ ಅಲ್ಲ. ಇಲ್ಲಿ ಯಾರೋ
ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹಾಗೆ ಕೂತ್ಕೊಂಡಿಲ್ಲ, ಆದ್ದರಿಂದ ಸಾಮಾನ್ಯ ವೇದಿಕೆ ಅನ್ಕೋಬೇಡಿ. ಆದರೆ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬರುತ್ತೋ, ಕನ್ನಡ ಭುವನೇಶ್ವರಿ, ಕನ್ನಡ ಸಾಮ್ರಾಜ್ಯ ಯಾವ್ಯಾವ್ದು ಬರುತ್ತೋ ಅದು ಬಿಟ್ಟುಬಿಡಿ. ಆದರೆ ನಿಜವಾದ ಅರ್ಥದಲ್ಲಿ ಎಲ್ಲರೂ ಕೂಡ ಸಮರ್ಪಣಾ ಭಾವದಿಂದ ಯಾರು ಸ್ವಾಧ್ಯಾಯ ಪ್ರವಚನಗಳಲ್ಲಿ ಮತ್ತು ತಪಸ್ಸು ಜ್ಞಾನ ಯಜ್ಞ ದಾನ ತಪಸ್ಸುಗಳಲ್ಲಿ ಯೋಗ ಆಯುರ್ವೇದ ಅಧ್ಯಾತ್ಮದಲ್ಲಿ ಅಭಿರುಚಿಯನ್ನು ಇಟ್ಕೊಂಡು ಬದುಕ್ತಾರೋ, ಕಾವ್ಯಶಾಸ್ತ್ರ ವಿನೋದೇಶು ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾನಾಂ ನಿದ್ರಯ ಕಲಹೇನವ. ಮೂರ್ಖರಂತೆ ನಿದ್ರೆಯಲ್ಲಿ, ಜಗಳದಲ್ಲಿ, ಕಲಹದಲ್ಲಿ ಕಾಲ ಕಳೆಯುವುದಕ್ಕಿಂತ ಧೀಮಂತಿಕೆಯನ್ನು, ಯಶೋವಂತಿಕೆಯನ್ನು, ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಂಡು ಕಾವ್ಯಶಾಸ್ತ್ರ ವಿನೋದ ಅಧ್ಯಾತ್ಮ ಸಂಸ್ಕೃತಿ ಸಾಹಿತ್ಯ ಮತ್ತು ಯೋಗ ಆಯುರ್ವೇದ ನಮ್ಮ ಅದ್ಭುತವಾದಂಥ ಪ್ರಾಚೀನ ಒಂದು ಭವ್ಯ ಪರಂಪರೆಯ ಪ್ರತಿನಿಧಿಗಳು, ರಾಯಭಾರಿಗಳಂತೆ ನಾವೆಲ್ಲ ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ ಉಮಯಮಹೇಶ್ವರವರ ಈ ಕಾರ್ಯವನ್ನು ಮೆಚ್ಚುವಂಥ ಮತ್ತು ಈ ಒಂದು ಪ್ರಕಟಣೆಗೆ ಕಾರಣೀಭೂತರಾದಂಥ ಕಾಣದ ಎಷ್ಟೋ ಕೈಗಳಿದ್ದಾವೆ. ಆ ಕೈಗಳಿಗೆ ಭಗವಂತನ ಆಶೀರ್ವಾದ ಇರಲಿ, ಕೈಗಳಿಗೆ ಶಕ್ತಿ ಬರಲಿ, ಅವರೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಭಗವಂತ. ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನೀವೆಲ್ಲ ದಿವ್ಯಾತ್ಮರಿದ್ದೀರಿ. ಸಮಯ ಆಗಿದೆ, ನನಗೆ ಏನೇನೋ ಹೇಳಬೇಕಂತ ಅನಿಸುತ್ತೆ, ಆದರೆ ಏನು ಹೇಳೋದಕ್ಕೆ ಮನಸ್ಸಿಲ್ಲದಂಥ ಸಮಯದಲ್ಲಿ ನಾವು ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಷ್ಟು ಮಾತನ್ನು ಹೇಳೋದಕ್ಕೆ ನಾನು ಧೈರ್ಯ ತಾಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ತತ್ಸ. ಹರಿ ಓಂ. ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅದ್ಭುತ ವಾಣಿಗಳೇ ಮೊಳಗಿದೆ. ಅದರ ಮೇರುವಾಣಿಯಾಗಿ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದಾರೆ. ನಿಜವಾಗಲೂ ಕೃತಾರ್ಥ. ಈಗ ನಮ್ಮ ನಾಗೇಂದ್ರ ಅವರ ಟೀಮಿಂದ ಒಂದು ಹಾಡನ್ನು ಕೇಳಿದ ಮೇಲೆ ಅಶೋಕ್ ಕುಮಾರ್ ನಾಡಿಗ್ ಅವರು ಮಾತಾಡ್ತಾರೆ. ಕೊನೆಯದಾಗಿ पुत्रः आवेदमानि दिव्यानि तस्तुः वेदाहमेतं पुरुषं महानम् आदित्यवर्णं तमसः परस्तात् तमेव विद्वा अमृत्युवेदी न्यायपन्था विद्यते अनाय
श्री गुरु महाराज जी की जय जय श्री महामाई की जय श्री स्वामी जी महाराज की जय बोल भारत माता की जय वंदे ಮಾತರಂ वंदे ಮಾತರಂ. ನಿಜವಾಗಲೂ ನಾಗೇಂದ್ರ ಅವರು ಮತ್ತು ಅವರ ಟೀಮ್ನ ಮಕ್ಕಳು ವಿವೇಕಾನಂದರನ್ನ ಮತ್ತು ಅವರ ಶಿಷ್ಯರನ್ನ ಕಣ್ಮುಂದೆ ತಂದಿಟ್ಟುಬಿಟ್ರು. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಜೋರ್ ಚಪ್ಪಾಳೆ ಹಾಕೋಣ. ಬೋಲೋ ಭಾರತ್ ಮಾತಾ ಕಿ. ಈಗ ಪುಸ್ತಕದ ಲೇಖಕರು ವೇದ ಭಾರತೀಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ನಾಡಿಗ್ ಅವರು ಕೈಗೆ ಮೈಕ್ ತಗೋತಾರೆ. ಏನು ಮಾಡ್ತಾರೆ ಅವರೇ ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ. ವೇದಿಕೆ ಮೇಲೆ ಇರುವಂತಹ ಅಶೋಕ್ ಗಣ್ಯರಿಗೂ ಜಿ ನಮಸ್ಕಾರ ಹೇಳ್ತಾ ಸ್ವಲ್ಪ ಈ ಕಡೆ ಮುಂದಕ್ಕೆ ಬನ್ನಿ. ಹಾಂ, ಈಗ ಮಾತಾಡಿ. ಎಲ್ರಿಗೂ ನಮಸ್ಕರಿಸುತ್ತಾ, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂತಹ ಒಂದು 5-6 ಜನಕ್ಕೆ ಸಾಂಕೇತಿಕವಾಗಿ ಒಂದು ಪುಸ್ತಕವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಈಗ. ಹಾಗಾಗಿ ಅವ್ರನ್ನ ಕೆಲವ್ರನ್ನ ಕರಿತೀನಿ. ಬೇರೆಯವ್ರು ಏನು ಅಂದ್ಕೋಬೇಡಿ, ನಾನು ಅಂದ್ಕೊಂಡಂಗೆ, ಏಕೆಂದರೆ ಸಮಯ ಆಗುತ್ತೆ ಅಂತ. ಹಾಗಾಗಿ ಹಿರಿಯಣ್ಣ ಬರಬೇಕು ನಮ್ಮ ಐಸ್ಯಾಕಲ್ಲಿ, ಅಂದರೆ ನಮ್ಮ ಇಸ್ರೋ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿದ್ದಂಥವರು ವಿಜ್ಞಾನಿಗಳು. ಹಾಗೂ ಅವರು ಬಂದು ಮಲ್ಲೇಪುರಂ ಅವ್ರ ಹತ್ರ ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ನನಗ ಅಯ್ಯೋ ನೀನು ಅವ್ರಿಗೆ ಸತ್ಯ ಅವರು ಬರಬೇಕು. ಅವರು ತುಂಬ ಆತ್ಮೀಯರು, ವಿವಿಧ ರಂಗಗಳಲ್ಲಿ ತೊಡಗಿಸ್ಕೊಂಡು ಈಗ ಕೃಷಿ ಕ್ಷೇತ್ರದಲ್ಲಿ ಅವರು ತಮ್ಮ ಒಂದು ಶಕ್ತಿಯನ್ನು ತೊಡಗಿಸ್ಕೊಂಡಿದ್ದಾರೆ, ಸಾವಯವ ಕೃಷಿ. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಪುಸ್ತಕ. ಶ್ರೀಧರ್ ಜೋಶಿ ಅವರು ನಮ್ಮ ಸಂಸ್ಕಾರ ಭಾರತಿಯಲ್ಲಿ ಇದ್ಕೊಂಡು ಒಂದು ದೇಶಕ್ಕೋಸ್ಕರ ತಮ್ಮ ಸಮಯವನ್ನು ಮೀಸಲಿಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಪುಸ್ತಕ. ನಾವು ಒಂದೆರಡು ಪುಸ್ತಕ ಕೊಡ್ತೀವಿ. ಮಲ್ಲೇಪುರಂ ಇವರೊಂದೆರಡು ಪುಸ್ತಕ ಕೊಡ್ತೀವಿ. ಆನಂದ್ ಕುಮಾರ್ ಇವನು ನಾನು ಇಬ್ಬರು ಒಂದೇ ದಿವಸ ಹುಟ್ಕೊಂಡ್ಬಿಟ್ಟಿದ್ದೀವಿ. ಅದು ಹೆಂಗೋ ಏನೋ ಗೊತ್ತಿಲ್ಲ. ಇವರಪ್ಪ ನಮ್ಮಪ್ಪ ಇಬ್ಬರು ಕೂಡ ಸ್ನೇಹಿತರು ಹಾಸನದಲ್ಲಿ. ಇಬ್ಬರು ಇಂಜಿನಿಯರಿಂಗ್ ಮಾಡಿದ್ವಿ. ಹೇಗೆ ಅಂತಂದರೆ ತೊಟ್ಲು ದೋಸ್ತು, ಲಂಗೋಟಿ ದೋಸ್ತು, ಚಡ್ಡಿ ದೋಸ್ತು, ಆಮೇಲೆ ಎಲ್ಲ ಕಡೆ. ಈಗೇನೋ ಅವ್ನು ಬೇರೆ ಊರಲ್ಲಿದ್ದವನು ನಮ್ಮ ದೇಶವೇ ಒಳ್ಳೆಯದು ಅಂತ ಹೇಳಿ ಅಂತ ಭಾರತ ದೇಶಕ್ಕೆ ಬಂದಿದ್ದಾನೆ. ನಮ್ಮ ಯೋಗ ಕ್ಷೇತ್ರದಲ್ಲಿ ನಾಗೇಶ್ ಹೇಳಿ ಅಂತ ಇವರು ಹೇಳಲೇಬೇಕಾದಂತಹ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಪ್ರತಿ ವರ್ಷ ರಥಸಪ್ತಮಿ ದಿವಸ ಮಾಡ್ತಾರೆ. 1008 ಸೂರ್ಯ ನಮಸ್ಕಾರಗಳು. 1008 ಬೆಳಿಗ್ಗೆ 4 ಗಂಟೆಯಿಂದ ಶುರು ಮಾಡ್ತು ಅಂತಂದರೆ ರಾತ್ರಿ 8 ಗಂಟೆವರೆಗೂ ಕೂಡ ಸತತವಾಗಿ ಮಧ್ಯದಲ್ಲಿ ಏನೋ ಒಂದಷ್ಟು ಜನ ಒಬ್ಬರೆಲ್ಲ ಮಾಡೋದು, ಹೆಚ್ಚು ಕಮ್ಮಿ ಒಂದು 50ರಿಂದ 100 ಜನದ ಜೊತೆ ತಂಡ ಕಟ್ಕೊಂಡು ಮಾಡ್ತಾರೆ. ನೀವು ಅದನ್ನು ನೋಡೋಕ್ಕೆ ಹೋಗಬೇಕು, ಸಾಧ್ಯವಾ ಅಂತ ಹೇಳಿ ಅಂತ ಅನಿಸುತ್ತೆ, ಅಂತಹ ಒಂದು ಸಾಧನೆ. ಹಾಗಾಗಿ ಇದು ಕೂಡ ಸಾಧ್ಯ ಅಂತ ಹೇಳಿ ಅಂತ ಅವ್ರಿಗೂ ಕೂಡ. ಸುನೀಲ್ ಹಳೆಯೋರು ಅಂತ ಹೇಳಿ ಅಂತ ಅವರು ನಮ್ಮ ಬಳಗದಲ್ಲಿ ಗುರುತಿಸ್ಕೊಂಡವರು. ಕಗ್ಗದ ವ್ಯಾಖ್ಯಾನವನ್ನು ಅದ್ಭುತವಾಗಿ ಮಾಡ್ತಾರೆ, ಕವನಗಳನ್ನು ಬರೀತಾರೆ. ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಸಾಹಿತ್ಯದ ಒಂದು ಹರಿವು ಅವರಲ್ಲಿ ಒಳ ಸುಳಿವು ಇದೆ ಅಂತ ಹೇಳಿ ಅಂತ ಅನಿಸುತ್ತೆ. ಹಾಗಾಗಿ ಅವ್ರನ್ನ ಕರಿತಾ ಇದ್ದೀನಿ. ಮಾಲತಿಯವರು ಅವರು ಪುಸ್ತಕಗಳನ್ನು ನಮಗೆಲ್ಲ ಕೊಡ್ತಾಯಿದ್ರು. ನಮ್ಮ ಇಸ್ರೋದಲ್ಲಿ ಲೈಬ್ರೇರಿಯನ್ ಆಗಿದ್ದರು. ಹಾಗಾಗಿ ಪುಸ್ತಕಕ್ಕೂ ಅವ್ರಿಗೂ ತುಂಬ ನಂಟು. ಅಲ್ಲದೇ ನಾನಲ್ಲಿ ಹಾಸನದಲ್ಲಿದ್ದಾಗ ಆಕಾಶವಾಣಿಗೆ ಮಾತಾಡ್ತಾ ಇದ್ದಾಗ ಅದು ಯಾವ್ಯಾವ ಪುಸ್ತಕಗಳನ್ನು ತೊಗೊಂಬಂದ್ಬಿಟ್ಟು ಅಶೋಕ ನೋಡಿ ಇದನ್ನು ಮಾಡು, ಇದನ್ನು ಓದು ಅಂತ ಹೇಳಿ ಅಂತ ಚೀಟಿಗಳಲ್ಲೆಲ್ಲ ಬರ್ಕೊಡ್ತಾ ಇದ್ರು. ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಳ್ಳೋದು ನನಗೆ ಉಚಿತ ಅಂತ ಹೇಳಿ ಅಂತ ಅನಿಸುತ್ತೆ. ಹಾಗೆ ಮುಂದಿನವರು ರಾಮ್ ಮೋಹನ್ ಅಂತ ಹೇಳಿ ಅಂತ ಆರ್ಯ ಸಮಾಜದಲ್ಲಿ ನಮ್ಮ ದೇಶಕ್ಕೋಸ್ಕರ, ನಮ್ಮ ವೇದಕ್ಕೋಸ್ಕರ ಜೀವವನ್ನು ಮುಡಿಪಾಗಿಟ್ಟಂಥವರು. ಅಂತಹವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಗ್ನಿಹೋತ್ರ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮವನ್ನು ಉಳಿಸೋದ್ರಲ್ಲಿ.
ಹಾಗಾಗಿ ಇವರೆಲ್ಲರಿಗೂ ಕೂಡ ಸುಮ್ಮನೆ ಸಾಂಕೇತಿಕವಾಗಿ ನಾನು ಮಾಡಿದೆ. ಈಗ ನಾನು ಒಂದು 2 ನಿಮಿಷ ಮಾತಾಡ್ತೀನಿ, ತಡ್ಕೋತೀರಾ? ಏನಿಲ್ಲ, ಕಗ್ಗ ವೇದ ಕಥೆ ಅಂತ ಹೇಳಿ ಇಂಥ ಅಶೋಕ್ ಜಿ 20 ನಿಮಿಷ ಮಾತಾಡಬೇಕು. ಇಲ್ಲ, ಅಷ್ಟೊಂದೆಲ್ಲ ಆಗಲ್ಲ, ತಾಕತ್ತಿಲ್ಲ. ಎಲ್ರಿಗೂ ಮತ್ತೊಮ್ಮೆ ವಂದಿಸುತ್ತಾ ಕಗ್ಗ ವೇದ ಕಥೆ. ಕಗ್ಗದ ಆಂತರ್ಯ ವೇದಗಳ ಬೆಳಕಿನಲ್ಲಿ ಕಥೆಗಳ ಸಾಂಗತ್ಯದಲ್ಲಿ ಅಂತ ಹೇಳಿ ಇಂಥ ಶೀರ್ಷಿಕೆ ಇಟ್ಬಿಟ್ಟು, ಒಟ್ಟಿನಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅನಾದಿ ಕಾಲದಿಂದ ಹರಿದು ಬಂದಂತಹ ಜ್ಞಾನಕ್ಕೆ ಮನ್ನಣೆ ಇತ್ತು. ಅದು ನಮ್ಮ ಎಲ್ಲರ ಮನೆಯನ್ನು ಬೆಳಗಲಿ ಅಂತ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದೆ. ಅನೇಕ ಜನರು ಪ್ರೇರಣೆಯನ್ನು ಇತ್ತರು. ಅದರಲ್ಲಿ ನಮ್ಮ ಎದುರಿಗೆ ಕೂತಿರುವಂತಹ ಗುರೂಜಿಯವರು ಕೂಡ ಒಬ್ಬರು ಉಮಾಮಹೇಶ್ವರ, ನಾನು ಪ್ರಕಟಣೆ ಮಾಡ್ತೀನಿ ಸುಮ್ಮನೆ ಬರೀ ಅಂತಂದರು. ಅದು ಅವ್ರ ತನಕ ಪೆನ್ ಹಿಡ್ಕೊಂಡವನೇ ಅಲ್ಲ ನಾನು, ಆ ಥರ ಆಗಿತ್ತು. ಸರಿ ಬರೆಯೋಕ್ಕೆ ಶುರು ಮಾಡಿದೆ. ಅವರು ಗಜಪ್ರಸವ ಅಂತಂದರು. ಅದಕ್ಕಿಂತ ದೊಡ್ಡದಾಯಿತು. ಹೆಚ್ಚು ಕಮ್ಮಿ 3-4 ವರ್ಷಕ್ಕೆ ಬಂತು ಇದು ಈ ಪುಸ್ತಕ ಇವತ್ತು ಲೋಕಾರ್ಪಣೆ ಆಗಬೇಕಾಯಿತು ಅಂತಂದರೆ. ಹಾಗಾಗಿ ಈ ಜ್ಞಾನ ಪ್ರಸಾರ ಹೇಗೆ ಆಗಬೇಕು ಅಂದರೆ, ನಮ್ಮ ಸುಧಾಕರ್ ಶರ್ಮರು ಹೇಳಿದ್ರಲ್ಲ, ನಮ್ಮ ವೇದಗುರುಗಳು, ಅವರು ನೀವೇನು ಮಾಡಬೇಕಾದ್ದಿಲ್ಲ, ನಾನೇನೋ ಒಂದಷ್ಟು ವೇದವನ್ನು ನಿಮಗೆ ಜ್ಞಾನವನ್ನು ಹೇಳ್ಕೊಡ್ತೀನಿ, ನೀವು ಅದನ್ನು ಹಂಚುವಂತಹ ಕೆಲಸವನ್ನು ಮಾಡಿ ಅಂತ. ಆ ತರಹ ಕೆಲಸಕ್ಕೆ ಕಾರ್ಯಪ್ರವೃತ್ತನಾದೆ. ಸತ್ಯೇಶ್ ಅವರು ಕೂಡ ಚೆನ್ನಾಗಿ ಹೇಳಿದರು. ಆ ಕೆಲಸದಲ್ಲಿ ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು, ತರುತೊಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ DVG ಹೇಳಿದರು. ಪುಸ್ತಕದಿ ದೊರೆತ ಅರಿವು, ಮಸ್ತಕದಿ ತಳೆದ ಮಣಿ. ಕಿರೀಟ ಇಟ್ಕೊಂಡಂಗೆ ಪುಸ್ತಕ ಓದಿದರೆ ಏನೋ ಒಂದು ಕಿರೀಟ ಚೆನ್ನಾಗಿರುತ್ತೋ, ಮುತ್ತು ರತ್ನ ಒಡವೆ ಎಲ್ಲದನ್ನೂ ಸೇರಿಸ್ಕೊಳ್ತೋ ಇನ್ನೂ ಚೆನ್ನಾಗಿರುತ್ತೆ. ಅಥವಾ NCCನವ್ರು ಒಂದು ಪುಕ್ಕ ಇಟ್ಕೊಂಡು ಕ್ಯಾಪ್ ಹಾಕೋತಾರಲ್ಲ, ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂಥೇಳಿ ಅಂತ. ಚಿತ್ತದೊಳು ಬೆಳೆದ ಅರಿವು, ತರುತಳೆದ ಪುಷ್ಪ. ಗಿಡದಲ್ಲಿ ಬಿಟ್ಟಿರುತ್ತಲ್ಲ ಹೂವು, ಅಂಥ ಸ್ರೋತವಾಗಿ ಬಂದಿರುವಂಥದ್ದು ಸೌರಭವನ್ನು ಸೂಸ್ತಾ ಇರುತ್ತೆ, ಮಕರಂದವನ್ನು ಕೊಡ್ತಾ ಇರುತ್ತೆ, ಸುಗಂಧವನ್ನು ಕೊಡ್ತಾ ಇರುತ್ತೆ, ನಳನಳಿಸ್ತಾ ಇರುತ್ತೆ. ಆ ಥರದ್ದು ಪುಷ್ಪ ಅದು. ಹಾಗಾಗಿ ಒಳಗಿಂದ ಬಂದಿರುತ್ತಲ್ಲ ಅಂಥ ಸ್ರೋತ, ಆ ಜ್ಞಾನ ಹಾಗಿತ್ತು ಅಂದರೆ ನಮ್ಮ ಜೀವನವೂ ಕೂಡ ನಮ್ಮ ಮುಖದಲ್ಲಿ ಆ ಕಾಂತಿ ಅಂತ ಹೇಳಿ ಇಂಥ ಆ ಥರದ ಇರುತ್ತೆ ಅಂತ ಹೇಳಿ ಅಂತ. ಅಷ್ಟಕ್ಕೆ ನಿಂತುಬಿಟ್ರೆ ಆಗೋಯ್ತಾ? DVG ಏನು ಹೇಳ್ತಾರೆ? ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ. ಯಾವುದೇ ಒಂದು ವಸ್ತು, ಪ್ರಕೃತಿ ನೋಡಿ, ಈ ಜಗತ್ತಿನಲ್ಲಿ ಅದೆಷ್ಟು ವಿಚಾರಗಳಿದೆ, ಅದೆಷ್ಟು ವಿಷಯಗಳಿದೆ, ಅದೆಷ್ಟು ವಸ್ತುಗಳಿದೆ, ಪ್ರತಿಯೊಂದರನ್ನು ಆಮೂಲಾಗ್ರವಾಗಿ ನೋಡಿ ನಾವು ಅದರ ಏನು, ಯಾಕೆ, ಹೇಗೆ, ನಾವು ಹೇಗೆ ಬಳಸ್ಬೋದು ಅಂತ ಅಂದ್ಕೊಳ್ತು ಅಂದರೆ ನಮ್ಮ ಜೀವನ ಸುಗಮವಾಗುತ್ತೆ ಅಂತ. ಶಾಸ್ತ್ರಿತನದಿಂದಲ್ಲ ಅಂತ. ಇರಲಿ, ನಮಗೂ ಏನೇನೋ ಡಿಗ್ರಿ ಪಡ್ಕೊಂಡಿದ್ದೀವಿ, ಓದಿದ್ದೀವಿ, ಎಲ್ಲ ಇದೆ, ಆದರೆ ಬಳಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಅಂತ. ಥಾಮಸ್ ಅಲ್ವಾ ಎಡಿಸನ್ ಬೇಕಾದಷ್ಟು ಆವಿಷ್ಕಾರವನ್ನು ಮಾಡಿದಂತಹ ವಿಜ್ಞಾನಿ. ಬಲ್ಬ್ ಕಂಡಿಡ್ದ. ಈಗ ಬಲ್ಬ್ಗಳೆಲ್ಲ ಹೊರಟೋಗಿದೆ, ಬೇರೆ ಬೇರೆದು ಬಂದೆ. ಬಲ್ಬ್ ಗೊತ್ತಾ, ನೋಡಿರ್ತೀರಲ್ಲ ನೀವು, ಅದ್ರದ್ದು ಆ ಬುರುಡೆಗಳಿರುತ್ತಲ್ಲ, ಬೇರೆ ಬೇರೆ ಆಕಾರದ್ದೆಲ್ಲ ಕಂಡಿಡ್ದಿದ್ದ ಆತ. ಅದಕ್ಕೆ ಗ್ಯಾಸ್ ತುಂಬಬೇಕಾಗಿತ್ತು, ಆರ್ಗಾನೋ ನಿಯಾನ್ ಗ್ಯಾಸನ್ನು. ಅದ್ರ ವಾಲ್ಯೂಮ್ ಬೇಕಾಗಿತ್ತು. ಅದಕ್ಕೆ ಕೇಳ್ದೆ, ಇದಕ್ಕೆಲ್ಲ ಈ ಬುರುಡೆಗಳಿಗೆ ಗ್ಯಾಸ್, ಇದನ್ನು ವಾಲ್ಯೂಮ್ ಕಂಡುಕೊಡಿ ಅಂತ ಹೇಳಿ ಅಂತ. ಮ್ಯಾಥಮೆಟಿಷಿಯನ್ಸ್ ಎಲ್ಲ ಬಂದರು, ಏನೇನು ಇದು ಬಂದಿದ್ದು ಫಾರ್ಮುಲಾ ಎಲ್ಲ ಹಾಕಿದರು, ಆದರೂ ನಿಖರವಾಗಿ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಈತನೇ ಥಾಮಸ್ ಅಲ್ವಾ ಎಡಿಸನ್ ಒಂದು ಸಭೆ ಕರೆದ, ಮೇಜಿನ ಮೇಲೆಲ್ಲ ಬುರುಡೆಗಳನ್ನು ಇಟ್ಟ, ಅದರೊಳಗೆ ನೀರು ತುಂಬಿದ, ಮೆಜರಿಂಗ್ ಜಾರ್ಗೆ ಹಾಕಿದ, ಬಂದು ಹೋಯ್ತು. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಎಷ್ಟೆಷ್ಟೋ ನಾವು ನೋಡ್ತೀವಲ್ಲ ಪ್ರಕೃತಿನಲ್ಲಿ, ಹೇಗೆ ಇದನ್ನು ಬಳಸ್ಕೋಬೇಕು ಅಂತ ಆ ವಿಚಾರಗಳನ್ನು ತಿಳ್ಕೊಂತು ಅಂತಂದರೆ ನಾವು ಏನು ಮಾಡ್ತೀವಿ? ಇದರಿಂದ ನಮಗೇನು ಲಾಭ? ಎಲ್ಲವುದು ಲಾಭನೇ ಹುಡ್ಕೊಂಡು ಹೋಯ್ತು ಅಂತಂದರೆ ನಮಗೇನು ಜೀವನ ಏನಿರುತ್ತೆ ಅದರಲ್ಲಿ ಅಂತ ಹೇಳಿ ಅಂತ. ಅಂಗಡಿಯ ಮಾಡದಿರೋ ಸುಕೃತ ಪ್ರಸಕ್ತಿಯಲ್ಲಿ ಪೊಂಗು ಆತ್ಮವೇ ಲಾಭ ಮಂಕುತಿಮ್ಮ ಅಂತಾರೆ. ಈಗ ಗುರೂಜಿಯವರು ಮಾಡಿದರು, ಇಂತಹ ಒಂದು ದೊಡ್ಡ ಸತ್ಸಂಗ ಮಾಡಿದರು. ಇನ್ನೂ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಏನು ಲಾಭ? 100 ರೂಪಾಯಿ ಹಾಕಿದ್ದೆ, 200 ರೂಪಾಯಿ ಬಂತು ಅಂತ ಲೆಕ್ಕಾಚಾರ ಮಾಡೋಕ್ಕಾಗತ್ತಾ ಇದರಲ್ಲೆಲ್ಲ? ಇಲ್ಲ ಅಲ್ವಾ? ಈ ಆತ್ಮ ಅಂತ ಅನ್ನೋದು ಇಂತಹ ಒಂದು ಸಮಾಜ ಸೇವೆ ಅಥವಾ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇತ್ತು ಅಂದರೆ ಅದರಲ್ಲಿ ಸಿಗುವಂತಹ ಲಾಭ ಇರುತ್ತಲ್ಲ, ಅದೆಲ್ಲ ಎಣಿಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿಯೇ ಈ ಒಂದು ತತ್ವದಿಂದ ನಾವೇನು ಮಾಡಿದ್ವಿ, ಈ ಪುಸ್ತಕವನ್ನು ಗೋಸೇವೆಗೋಸ್ಕರ ಮೀಸಲಿಟ್ವಿ. ಅಂತಂದರೆ ಇದು ನಮಗೇನು ಬೇಕು ಅಂತಲ್ಲ, ಅಂದರೆ ಆ ಒಂದು ವಿಚಾರದಿಂದ ಇದು ಜನಕ್ಕೂ ಮುಟ್ಲಿ, ಆ ಜನಗಳಿಗೂ ಆ ಪುಣ್ಯ ಸಿಗಲಿ ಅಂತ ಅನ್ನೋ ಹಾಗೆ ಅದಾಗಲಿ ಅಂತ ಹೇಳಿ ಅಂತ. ಸಾಕಷ್ಟು ಜನ ಹೇಳಿದರು 200 ರೂಪಾಯಿ ಅಂತ ಹೇಳಿ ಅಂತ. 200 ರೂಪಾಯಿ ಇಟ್ಟಿದ್ದೀವಿ, ಸಾಧ್ಯವಾದಷ್ಟು ನೀವು ಎಷ್ಟು ಸಾಧ್ಯವಾದನ್ನು ತೊಗೊಂಡೋಗಿ. ಸೋಮೇಶ್ವರ ಅವ್ರು ಹೇಳಿದರು ಪುಸ್ತಕ ತಾಂಬೂಲ ಅಂತ. ನಮ್ಮ ಮನೆಯಲ್ಲಿ ಈ ಪದ್ಧತಿಯಿಂದ ಒಂದು 20 ವರ್ಷದಿಂದ ಅನುಸರಿಸ್ತಾ ಇದ್ದೀವಿ. ಮನಬಂದಿ ಬಂದವ್ರಿಗೆಲ್ಲ ಪುಸ್ತಕವನ್ನೇ ಕೊಡೋದು.
ಹಾಗಾಗಿ ಈ ಥರದ್ದಿತ್ತು ಅಂತಂದರೆ ಅವಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಗತ್ತೆ ಅಂತಂದರೆ, ಜ್ಞಾನ ಬೆಳೆದಷ್ಟು ಏನಾಗುತ್ತೆ ಅಂತಂದರೆ ನಮ್ಮ ಅರಿವು ಜಾಸ್ತಿ ಆದಷ್ಟು ಭಯ ಕಮ್ಮಿ ಆಗುತ್ತೆ. ಅದು ದೊಡ್ಡ ಲಾಭ ಅದು. ಹಾಗಾಗಿ ಅಂತಹ ಒಂದು ಕೈಂಕರ್ಯಕ್ಕೆ ನೀವೆಲ್ಲ ಇಲ್ಲಿ ಬಂದು ಸಾಕ್ಷಿಯಾಗಿದ್ದೀರಾ. ಎಲ್ಲರಿಗೂ ಈಗ ನಮ್ಮ ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಟೊಳ್ಳು ಜಗಸ್ ಸಾಕು ಬಾಳೆನಿಸಿ ಗುರುವಾದವರೇ, ಕೊಳ್ಳಿರಿ ನಮ್ಮವನೇನೋ ಮಂಕುತಿಮ್ಮ. ಹೇಗಪ್ಪ ಆಗೋದು ಅಂತಂದರೆ ಡಿ ವಿ ಜಿ ಹೇಳ್ತಾರೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತಾರೆ. ಎಂತೆಂತಹ ಒಂಥರ ಹೆಜ್ಜೆಯಾಗಿ ತೊಗೊಂಡು ಹೋಗ್ತಾರೆ ಅಂತಂದರೆ, ನಾವೆಲ್ಲರೂ ಕೂಡ ಇದು ಸಾಧ್ಯ ಇಲ್ಲಪ್ಪ, ಇದು ನನಗೆ ಸಾಧ್ಯ ಇಲ್ಲ, ನಾನಂಥ ಬುದ್ಧಿವಂತನಲ್ಲ, ಅಂತಹ ತಿಳ್ಕೊಂಡಿಲ್ಲ ಅಂತ ದಯವಿಟ್ಟು ಅದನ್ನು ಬಿಟ್ಬಿಡಿ. ಅದನ್ನು ಹೇಳೋಕ್ಕೆ ಆಗೋದೇ ಇಲ್ಲ. ನಿನಗಿರದ ಕಣ್ಕಿವಿ ಮೂಗು ವಾಲ್ಮೀಕಿಗೆ ಅಂತ ಆಯಿತು, ಮುನಿ ಕವಿತೆಯೊಳು ನಿನಗೆಂತೂ ಎಡೆಯಾಯಿತು, ಘನ ಮಹಿಮನೋಳು ಜ್ವಲಿಸುತ್ತೆ, ಇತರರೋಳು ನಿದ್ರಿಸುತ್ತೆ, ಅನಲನ್ನು ಎಲ್ಲರೋಳು ಇವನು ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ದಾರೆ. ಇಲ್ಲಪ್ಪ, ಅವ್ರು ಭಾರಿ ಮೇಧಾವಿಗಳು, ಅವ್ರು ಬಿಡು, ಅವ್ರಿಗೊಂಥರ ಪುಣ್ಯ ಬಂದ್ಬಿಟ್ಟಿದೆ, ಹಣೆಯಲ್ಲಿ ಬರೆದುಬಿಟ್ಟಿದೆ ಅಂತೆಲ್ಲ ಅನ್ಕೋತಾರೆ. ಹಾಗೇನು ಇಲ್ಲ. ಯಾವ ಥರ ಅಂತಂದರೆ, ವಾಲ್ಮೀಕಿಗೆ ಅವನಿಗೂ ಕಣ್ಣು ಕಿವಿ ಮೂಗು ನಮಗಿದ್ದಂಗೆ ಇತ್ತು, ಮುನಿ ಕವಿತೆಗೆ ಅಂತೂ ಎದೆಯೊಳು ಎಡೆಯಾಯಿತು. ನಾವು ಅನುಭವಿಸಬೇಕು, ನಮ್ಮ ಎದೆಯೊಳಗೂ ಕವಿತೆ ಇದೆ, ಕವಿತ್ವ ಇದೆ ಅಂತ ಆಗ್ಲೆಂದ್ರೆ ವೇದಿಕೆ ಮೇಲೆಯವರೆಲ್ಲ ಹೇಳಿದರು. ಮಲ್ಲೇಪುರಂ ಅವ್ರು ಹೇಳಿದರು, ಆ ಕವಿತ್ವದ ಸಾರವನ್ನು ಸೊಬಗನ್ನು ಅಂತ ಹೇಳಿ ಅಂತ. ಹಾಗಾಗಿ ಅದನ್ನ ಅನುಭವಿಸ್ಬೇಕಾಗತ್ತೆ, ಅವಾಗ ಗೊತ್ತಾಗುತ್ತೆ. ಅದನ್ನು ಹೇಗೆ? ಒಮ್ಮೆ ಹೂದೋಟದಲ್ಲಿ ಎಷ್ಟೊಂದು ಚೆನ್ನಾಗಿದೆ ನೋಡಿ, ಪರಿಸರ ಹೇಗಿದೆ, ಇದೊಂದು ತೋಟ, ಈ ತೋಟದಲ್ಲಿ ಅದು ಎಷ್ಟು ಜಾತಿ ಮರಗಳಿದೆಯೋ ಏನೋ ಗೊತ್ತಿಲ್ಲ, ಪ್ರಕೃತಿ ಸೌಂದರ್ಯವನ್ನು ನಾವು ಅನುಭವಿಸ್ಬೋದಲ್ಲ. ಒಮ್ಮೆ ಕೆಳಕೂಟದಲ್ಲಿ ಎಷ್ಟು ಜನ ಸ್ನೇಹಿತರು ಪರಿಚಯ ಆದರು ನಮ್ಗೆ ಇಲ್ಲಿ ಬಂದಾದ ಮೇಲಿಂದ, ಗೊತ್ತೇ ಇರಲೇ ಮರ್ತೇ ಬಿಟ್ಟಿದ್ಯೋ, ಅಯ್ಯೋ ನೀನೇನೋ ಯಾಕೆ ಬಂದೆಯೋ ಅಂತ ನಾನು 3-4 ಜನಕ್ಕೆ ಕೇಳಿದೆ ನಾನು. ಒಮ್ಮೆ ಸಂಗೀತದಲ್ಲಿ ರಾಣಾಪುರ್ ಅವರು ಇಲ್ಲೇ ಎದುರುಗಡೆ ಕೂತಿದ್ದಾರೆ, ಹೆಂಗೆ ಹುಡುಗರನ್ನೆಲ್ಲ ಕೂತ್ಕೊಂಡು ಉತ್ತಿಷ್ಟತ ಜಾಗೃತ ಎಲ್ಲ ನಿಂತ್ಕೊಂಡ್ಬಿಡ್ಬೇಕು, ಹಾಗೆ ಆ ಥರ ಮಾಡಿಟ್ರು ಅಂತ ಹೇಳಿ ಅಂತ. ಒಮ್ಮೆ ಶಾಸ್ತ್ರದಲ್ಲಿ ಶಾಸ್ತ್ರೋಕ್ತವಾಗಿ ಹೋಮ ಹವನ ಎಲ್ಲ ನಡೀತು, ಅಗ್ನಿಹೋತ್ರನ ಮಾಡಿದರು ಶ್ರೀಧರ ನೇತೃತ್ವದಲ್ಲಿ. ಒಂದು 100 ಜನ ನಾವು ಹಾಸನದಿಂದ ಕರ್ಕೊಂಬಂದರು. ಅವರ ಆ ಶಕ್ತಿಗೆ ಮೆಚ್ಚಬೇಕು. ಒಂದು ಸಲ ಕೂಗು ಹಾಕಿದ್ರೆ ಸಾಕು ಬಂದ್ಬಿಡ್ತಾರೆ ಎಲ್ಲರೂ ಅಂತ ಹೇಳಿದ ಆ ಒಂದು ಶಕ್ತಿ, ಅದು ನಿಜವಾಗ್ಲೂ ಮೆಚ್ಕೋಬೇಕು. ಒಮ್ಮೆ ಸಂಸಾರದಲ್ಲಿ, ನಾವೆಲ್ಲ ಸಂಸಾರವಂತಿಗ್ರೇನೆ, ಸಂಸಾರ ಇದ್ದೇ ಇದೆ ಅಲ್ವಾ, ಎಲ್ಲ ಕಷ್ಟ ಕೋಟ್ಲೆಗಳು ಇದ್ದೇ ಇದೆ, ಎಲ್ರಿಗೂ ಇದ್ದ ಹಾಗೆ. ಆದರೂ ಕೂಡ ಅವನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಇವತ್ತು ಬೆಳಗಿಂದ ಕೂತಿದ್ದೀವಲ್ಲ, ಇನ್ನೂ ಸಾಯಂಕಾಲ ತನಕ ಇದೆ. ಅವರು ಉದುರು ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ. ತಿಂಡಿ ಆಯಿತು, ಕಾಫಿ ಆಯಿತು, ಪಾನಕ ಆಯಿತು, ಮತ್ತೀಗ ಹಣ್ಣುಗಳಾಯಿತು, ಇನ್ನೂ ಇದೆ. ಅದು ಎಲ್ಲಿಂದ ತಂದು ಹಾಕ್ತಾರೋ ಏನೋ ಗೊತ್ತಿಲ್ಲ. ಮತ್ತೊಮ್ಮೆ ಮೌನದಲ್ಲಿ, ಯಾವುದು ಬೇಡಪ್ಪ ನಮಗೆ ಅಂಥೇಳಿ ಇಂಥ ನಿಶ್ಚಿಂತೆಯಾಗಿ ದಿನಕ್ಕೊಂದು 10 ನಿಮಿಷ ಹಾಗೆ ಮೌನವಾಗಿತ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಮಾತೆಯರು ಅಂಥೇಳಿ ಅಂತ, ಯಾರು ಚೆನ್ನಾಗಿ ಮಾತನ್ನು ಆಡಲು ಬಲ್ಲವರೋ ಅವರು ಮಾತೆಯರು ಅಂತ. ಅದು ವಕ್ರತುಂಡೋಕ್ತಿ, ಅದನ್ನೆಲ್ಲ ನೀವು ಸುಳ್ಳಾಗಿಸ್ಬೇಕು. ಹೀಗೆ ಈ ತರಹದ ವಿಧಾನದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅನುಭವಿಸುವಂತೆ ಆಯಿತು ಅಂತಂದರೆ ಅದೇ ಬ್ರಹ್ಮಾನುಭವ ಅಂತ ಹೇಳಿ ಅಂತ. ಬ್ರಹ್ಮ ಅಂದರೆ ಏನು? ಜ್ಞಾನವನ್ನು ತಿಳಿದುಕೊಂಡಂಗೆ. ಈ ಒಂದು ಹೆಜ್ಜೆಯಲ್ಲಿ ಇವತ್ತು ನಾನು ಇಲ್ಲಿಗೆ ಬಂದಿದ್ದನಲ್ಲ, ಊಟ ಸವಿಯೋದ್ರ ಜೊತೆಗೆ ಮಸ್ತಕಕ್ಕೂ ಕೂಡ ಒಂದಷ್ಟು ಜ್ಞಾನವನ್ನು ಇಳಿಸ್ಕೊಂಡು ಹೋಗಿದ್ದಾಯ್ತಲ್ಲ, ಇಂತಹ ಒಂದು ಸುಸಂದರ್ಭ ಸಿಗುತ್ತೋ ಇಲ್ವೋ ಅಂತ ಹೇಳಿ ಅಂತ ಕಷ್ಟ ಆಗುತ್ತೆ. ಒಂದು ಸಲ ಅಮೇರಿಕದ ಒಬ್ಬ ಪ್ರವಾಸಿ ಬ್ರೆಜಿಲ್ ದೇಶಕ್ಕೆ ಬಂದು ಅಲ್ಲೊಬ್ಬ ತತ್ವಜ್ಞಾನಿಯನ್ನು ಕಂಡುಕೊಳ್ತಾನೆ. ಹೆಸರು ಮರ್ತಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಬಂದ್ಬಿಟ್ಟು ಆ ತತ್ವಜ್ಞಾನಿ ಹತ್ರ ನಮ್ಮ ಅಬ್ದುಲ್ ಕಲಾಂ ಇದ್ದಂಗೆ ಒಂದೇ ಒಂದು ಚಿಕ್ಕ ಕೋಣೆ, ಒಂದು ಮಂಚ, ಒಂದು ಟೇಬಲ್ಲು, ಒಂದು ಮಡಕೆ, ಒಂದು ಲೋಟ ಇತ್ತು, ಅಷ್ಟೇ ಇತ್ತು. ಒಂದಷ್ಟು ಪುಸ್ತಕಗಳಿತ್ತು. ಈತ ಬಂದವನು ಫಸ್ಟು ತಾನು ಸಂದರ್ಶನ ಮಾಡೋಕ್ಕೆ ಬಂದವನು ಕೇಳ್ಬಿಟ್ಟೆ, ಇದೇನು ಇಷ್ಟೇನಾ ನಿಮ್ಮ ಸಾಮಾನುಗಳೆಲ್ಲ ಅಂಥೇಳಿ ಅಂತ ಕೇಳ್ದೆ. ಹೌದಪ್ಪ ಅಷ್ಟೇನೆ ಅಂಥೇಳಿ ಅಂತ. ಇವ್ರು ತಕ್ಷಣ ಕೇಳಿದರು ತತ್ವಜ್ಞಾನ, ನಿಂದೆಲ್ಲಿ ಅಂತ. ನಾನು ಯಾತ್ರಿಕ, ನಾನು ಅಮೇರಿಕದಿಂದ ಬಂದು ನಾನೇನು ಹೊತ್ಕೊಂಬರೋಕ್ಕಾಗುತ್ತೆ ಮನೇನ ಅಂಥೇಳಿ ಅಂತ. ಇಲ್ಲ ನಾನು ಹಾಗೇನೆ ಇಲ್ಲಿ ಯಾತ್ರಿಕಪ್ಪ ಈ ಜಗತ್ತಿಗೆ ಅಂತ ತತ್ವಜ್ಞಾನ ಹೇಳಿದರು. ಹಾಗೆ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ, ಅದಕ್ಕೆ ಇಷ್ಟೇ ಸಾಮಾನು ಅಷ್ಟೇ. ಇಲ್ಲಿ ನೋಡು ಪುಸ್ತಕಗಳೆಲ್ಲ ಇದೆಯಲ್ಲ, ಈ ಪುಸ್ತಕಗಳಿಂದ ನನ್ನ ಮಸ್ತಕಕ್ಕೆ ಜ್ಞಾನ ಇಳಿಸುವಂತಹ ಕ್ರಿಯೆ ನಡೀತಿದೆ ಅಂತ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವಿ ಲೋಕ, ನೇಮದಿಂದ ಇರಲಿ ಕೆಡೆಯುಂಟು, ರಾತ್ರಿ 3 ಆಯಿತು ಹೊರಡೇನೆ ತೆರಳಿದೊಡೆ, ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ ಅಂತ. ನಮ್ಮ ಕೆಲಸ ಏನೋ ಭಗವಂತ ನೇಮಿಸಿದ್ದಾನೆ, ಯಾವುದಾದ್ರು ಒಂದು ಕೆಲಸವನ್ನು ಮಾಡಿಟ್ವಾ ಅಂತ ಹೇಳಿ ಅಂತ. ಯಾಕೆ ಅಂತಂದರೆ ನಾವು ಮಾಡದೆ ಏನು ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ಐಸಾಕ್ ಅಸಿಮೋವ್ ಬರೀತಾನೆ,
60 ಲಕ್ಷ ಜನರಲ್ಲಿ ಒಬ್ಬ ಹೆಜ್ಜೆ ಗುರುತು ಮೂಡಿಸ್ತಾನಂತೆ, ಇನ್ನು ಉಳಿದವರೆಲ್ಲ ಕ್ರಿಮಿಗಳಂತೆ ಸತ್ತು ಹೋಗ್ತಾರಂತೆ. ಹಾಗಾಗಬಾರ್ದು. ನಾವು ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಬಿಟ್ಟೆ ಹೋಗೋಣ ಅಂತ. ಅದಕ್ಕೋಸ್ಕರನೇ ವೇದ ಮಂತ್ರ ಹೇಳುತ್ತೆ, ರಾಷ್ಟ್ರಂ ಸುವೀರಂ ವರ್ಧಯಾಮಿ ಅಂತ ಹೇಳಿ. ಎಲ್ಲರೂ ಒಂದ್ಸಲ ರಾಷ್ಟ್ರಂ ಸುವೀರಂ ವರ್ಧಯಾಮಿ. ಯಾಕೆ ಬೇಕಲ್ವ ಇವತ್ತಿನ ಸ್ಥಿತಿಗೆ ನಮ್ಮ ರಾಷ್ಟ್ರ ಸುವೀರರಾಗಿ ಗಟ್ಟಿಯಾಗಿ ನಿಂತು ಅಂತಂದರೆ ವೈರಿಗಳು 1000 ಸಲ ಯೋಚನೆ ಮಾಡಬೇಕಾಗತ್ತೆ ನಾವು ನಮ್ಮ ಮೇಲೆ ದಾಳಿ ಮಾಡಬೇಕಾರೆ ಅಂತ. ಅಂತಹ ಒಂದು ನಾಡನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ. ದೊರೆಯುತ್ತೆ. ಅದಕ್ಕಿಂತ ಮುಂಚೆ ಧನ್ಯವಾದ ಸಮರ್ಪಣೆ ಗುರೂಜಿಯವರು ಮೇಲೆ ಬರಬೇಕು. ಅಶೋಕ್ ಅವರು ಇಲ್ಲೇ ಇದ್ದಾರೆ. ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಸ್ವಾಮೀಜಿಯವರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿ ಮುಗಿದಿದೆ. ಇದಕ್ಕೆ ಸ್ವಾಮೀಜಿಯವರಿಗೆ ಅಶೋಕ್ ಹಾಗೂ ಗುರೂಜಿಯವರು ನಮಸ್ಕಾರಗಳನ್ನ ಹೇಳ್ತಾ, ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಾವು ಫಲವನ್ನು ಅರ್ಪಿಸೋಣ. ಬನ್ನಿ ಬನ್ರಿ ಬನ್ರಿ ಬನ್ರಿ. ನೀವು ನಿಮ್ಮನ್ನು ಕೇಳ್ತಾರೆ ಆಮೇಲೆ ಎಲ್ಲಿ ಅಂತ ಹೋಗಿ. ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಇಲ್ಲಿ ಕೊಡಿ, ಇಲ್ಲಿ ಕೊಡಿ. ಕೊಡಿ ಸರ್, ನೀವೇ ಕೊಡ್ಬೇಕು, ನೀವು ಅವರೇ. ಶ್ರೀ ದೂಗು ಲಕ್ಷ್ಮಣ್, ಶ್ರೀ ಕವಿ ನಾಗರಾಜ್, ಶ್ರೀ ಬಾರ ವಿಜಯಕುಮಾರ್, ಶ್ರೀ ಸತ್ಯೇಶ್ ಬೆಳ್ಳೂರ್, ಶ್ರೀಯುತ ನಾಗೇಂದ್ರ ಮತ್ತು ಟೀಮ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಒಂದೇ. ಈಗ ನಮ್ಮ ನಾಗೇಂದ್ರ ಅವರ ಪ್ರೇರಕವಾದಂಥ ಹಾಡುಗಳನ್ನು ಕೇಳೋಣ. ಹಲೋ ಹಲೋ ಹಲೋ